ಎಸ್, ಕರ್ನಾಟಕದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಎಸ್, ನಾನು ನಿಮ್ಮ ವೀರೇಶ್ ಸರ್. ಸೊ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಇಂಡಿಯನ್ ಎಕಾನಮಿನ, ಭಾರತದ ಆರ್ಥಿಕತೆಯನ್ನ ಇಂಡೆಕ್ಸ್ ಮುಖಾಂತರ ಸಂಪೂರ್ಣವಾಗಿ ಬೋಧನೆ ಮಾಡುತ್ತಿರುವ ಮೊದಲ ಉಪನ್ಯಾಸಕನಾಗಿದ್ದು, ನನ್ನ ತರಗತಿಗಳು ನಿಮ್ಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ, ಸ್ವಲ್ಪ ಡಿಲೇ ಆಯಿತು ಮಿಡಲ್ ಅಲ್ಲಿ, 1 ವೀಕಲ್ಲಿ ಹೆಚ್ಚು ಕಡಿಮೆ, ಹೌದಾ? ನಿಮಗೆ ಕಾಣ್ತಾ ಇದೆ ಯಾಕೆ ಡಿಲೇ ಆಯ್ತು ಅಂತೇಳಿ. ಲಾಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಮೈಕಿನ ಪ್ರಾಬ್ಲಮ್ ಅಂದ್ರೆ ಅದಕ್ಕೆ ಪಾಡ್ಕಾಸ್ಟ್ ಮೈಕೆ ತರಿಸ್ಬಿಟ್ಟಿದ್ವಿ. ಎಸ್, ಇನ್ಮೇಲಿದ್ದ ಕ್ಲಾಸ್ಗಳು ನಡೀತವೆ, ಡೋಂಟ್ ವರಿ. ಎಸ್, ಲಾಸ್ಟ್ ಕ್ಲಾಸಲ್ಲಿ ನಾವು GDP ನ ನೋಡ್ತಾ ಇದ್ವಿ, ಹೌದಾ? GDP ಯ ಅಳತೆಮಾನಗಳು, GSDP ನ ನೋಡಿದ್ವಿ, ಹೌದಾ? ರಾಷ್ಟ್ರೀಯ ಆದಾಯದ ಇತಿಹಾಸನ ನೋಡ್ತಾ ಹೋದ್ವಿ. ಅದರ ಮುಂದುವರೆದ ಭಾಗ, ಇನ್ನು GDP ಮುಗುದಿಲ್ಲ, ನಿಮ್ಗೆ ಐತಿ, ತಲೆ ಕೆಡಿಸ್ಕೊಬೇಡ್ರಿ. ಒಟ್ಟ ಡೀಪ್ ಆಗಿ ಹೇಳ್ತೇನೆ ಅಂತ ಹೇಳಿನಿ, ಡೋಂಟ್ ವರಿ, ತಲೆ ಕೆಡಿಸ್ಕೊಬೇಡ್ರಿ. ಎಸ್, ಹಾಗಾದ್ರೆ ನೋಡ್ತಾ ಹೋಗೋಣಂತೆ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಇನ್ನು GDP ಯಲ್ಲಿ GDP ಗ್ರೋತ್ ರೇಟ್ ಅಂತ ಕರಿತಾ ಹೋಗ್ತೀವಿ. ಎಸ್, GDP ಗ್ರೋತ್ ರೇಟ್. ಹಾಗಾದ್ರೆ GDP ಬೆಳವಣಿಗೆ ದರ ಎಂದರೇನು? ವಾಟ್ ಯು ಮೀನ್ ಬೈ GDP ಗ್ರೋತ್ ರೇಟ್ ಅಂತ ಕರಿತೀವಿ. ಎಸ್, GDP ಬೆಳವಣಿಗೆ ದರ ಎಂದರೆ, ಗ್ರೋತ್ ರೇಟ್ ಅಂದರೆ ಒಂದು ಅವಧಿಯಿಂದ ಮುಂದಿನ ಅವಧಿಗೆ, ಸಾಮಾನ್ಯವಾಗಿ ಕಾಲು ಅಥವಾ 1 ವರ್ಷ, ಇಲ್ಲಿ ಕ್ವಾರ್ಟರ್ ಅಂತ ಕರಿತೀವಿ. ಎಸ್, ಅದನ್ನ ಮುಂದೆ ಹೇಳ್ತೀನಿ, ತಲೆ ಕೆಡಿಸ್ಕೊಬೇಡ್ರಿ. ಒಂದು ಅವಧಿಯಿಂದ ಮುಂದಿನ ಅವಧಿಯವರೆಗೆ ದೇಶದ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಶೇಕಡಾವಾರು, ಅಂದ್ರೆ GDP-ಯನ್ನ ಪರ್ಸೆಂಟೇಜ್ ಬೇಸ್ ಮೇಲೆ ಅಳದ್ರೆ ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ GDP ಗ್ರೋತ್ ರೇಟ್ ಅಂತ ಕರಿತೀವಿ. ಸಿಂಪಲ್ ಅಷ್ಟೇ, ಇರ್ತಕ್ಕಂಥ GDP-ನ ಪರ್ಸೆಂಟೇಜ್ ವೈಸ್, ಹೌದಾ? ಪರ್ಸೆಂಟೇಜ್ ವೈಸ್ ನಾವೇನಾದ್ರೂ ಅಳತೆ ಮಾಡಿದ್ರೆ ಅದನ್ನೇನಂತ ಕರಿತೀವಪ್ಪ ಅಂದ್ರೆ GDP ಗ್ರೋತ್ ರೇಟ್ ಅಂತ ಕರಿತಾ ಹೋಗ್ತೀವಿ. ಎಸ್, ಇದು ರಾಷ್ಟ್ರದ ಆರ್ಥಿಕ ಆರೋಗ್ಯ ಮತ್ತು ವಿಸ್ತರಣೆಯ ವೇಗದ ಪ್ರಮುಖ ಸೂಚಕವಾಗಿದ್ದು, ಎಸ್, ಸಕಾರಾತ್ಮಕ ದರವು ಬೆಳವಣಿಗೆಯನ್ನು ಸೂಚಿಸಿದರೆ, ಸಕಾರಾತ್ಮಕ ದರ ಅಂದ್ರೆ ಪಾಸಿಟಿವ್. ಎಸ್, ನಕಾರಾತ್ಮಕ ದರವು ಆರ್ಥಿಕ ಸಂಕೋಚನ ಅಥವಾ ಹಿಂಜರಿತೆಯನ್ನ, ನೆಗೆಟಿವ್ ಬಂದ್ರೆ ಹಿಂಜರಿತ, ಯಾವ ಜರಿತ? ಹಿಂಜರಿತ ಅಂತ ಕರಿತೀವಿ. ಪಾಸಿಟಿವ್ ಬಂದ್ಬಿಟ್ರೆ ಬೆಳವಣಿಗೆ, ಗ್ರೋತ್ ಅನ್ನ ಇಂಡಿಕೇಟ್ ಮಾಡುತ್ತ ಅಂತ ಹೇಳ್ತಾ ಹೋಗುತ್ತಾ. ಎಸ್, ಇದನ್ನ GDP ಗ್ರೋತ್ ರೇಟ್ ಅಂತ ಕರಿತಾ ಹೋಗ್ತೀವಿ. ಒಂದು ಅವಧಿಯಿಂದ ಮುಂದಿನ ಅವಧಿಗೆ. ಎಸ್, ನಾರ್ಮಲಿ ಕ್ವಾರ್ಟರ್ಲಿ ಏನ್ ಮಾಡ್ತಾವಪ್ಪ ಅಂದ್ರೆ ನಾವು GDP ಗ್ರೋತ್ ರೇಟ್ ಅನ್ನ ಅಳಿತಾ ಹೋಗ್ತೀವಿ. ಸರ್ ಹೆಂಗ್ರಿ ಸರ್, ಆ ಕ್ವಾರ್ಟರ್ ಅಂದ್ರೆ ಏನು? ಮತ್ತೆ ನೀವು ಹಾಕ ಕ್ವಾರ್ಟರ್ ಅಲ್ಲ. ಎಸ್, ನೆನಪಿರ್ಲಿ ಮತ್ತೆ ಸರ್, ಕ್ವಾರ್ಟರ್ಲಿ ಅಂದ್ರೆ ಏನು? ಟೋಟಲ್ ಆಗಿ ನಾವು GDP-ಯನ್ನ 4 ಕ್ವಾರ್ಟರ್ಸ್ ಅಲ್ಲಿ ಅಳಿತಾ ಹೋಗ್ತೀವಿ. ಒಂದು GDP-ಯನ್ನ ಚೆನ್ನಾಗಿ ಕೇಳ್ರಿ, ಇಂಟ್ರೆಸ್ಟ್ ಕೊಟ್ಟು ಕೇಳ್ರಿ. GDP-ಯನ್ನ ಒಂದು ಇಯರ್ಲಿ ವೈಸ್ ಅಳಿತಾ ಹೋಗ್ತೀವಿ, GDP-ನ ಕ್ಯಾಲ್ಕುಲೇಟ್ ಮಾಡೋದು. ಅಥವಾ ಸೆಕೆಂಡ್ ಒನ್ ಕ್ವಾರ್ಟರ್ಲಿ, ಯಾವರ್ಲಿ? ಕ್ವಾರ್ಟರ್ಲಿ. ಹಾಗಾದ್ರೆ ಸರ ಕ್ವಾರ್ಟರ್ಲಿ ಅಂದ್ರೆ ಎಷ್ಟು ಕ್ವಾರ್ಟರ್ ಬರ್ತವೆ? ಎಸ್, 4 ಕ್ವಾರ್ಟರ್ಸ್, ನಾಟ್ ಕ್ವಾರ್ಟರ್, ಅರ್ಥ ಆಯ್ತಾ? ಎಸ್, 4 ಕ್ವಾರ್ಟರ್ಸ್. ಹಾಗಾದ್ರೆ ನಮ್ಮ ಒಂದು ಆರ್ಥಿಕ ವರ್ಷ ಎಲ್ಲಿಂದ ಸ್ಟಾರ್ಟ್ ಆಗತ್ತಾ? ಏಪ್ರಿಲ್ ಟು ಮಾರ್ಚ್ 31, ಹೌದಾ? ಫಸ್ಟ್ಗೆ ಏಪ್ರಿಲ್, ಮೇ, ಜೂನ್ 1 ಕ್ವಾರ್ಟರ್ ಆಗತ್ತೆ. ಏಪ್ರಿಲ್, ಮೇ, ಜೂನ್ ಕ್ವಾರ್ಟರ್ 1. ಯಾವನ್ನು? ಕ್ವಾರ್ಟರ್ 1. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಬಂದ್ಬಿಟ್ಟು ಕ್ವಾರ್ಟರ್ 2 ಅಂತ ಕರಿತೀವಿ. ಎಸ್, ಸೆಪ್ಟೆಂಬರ್ ಆಯ್ತಾ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಕ್ವಾರ್ಟರ್ 3. ಡಿಸೆಂಬರ್ ಆಯ್ತಾ, ಜನವರಿ, ಫೆಬ್ರವರಿ, ಮಾರ್ಚ್. ಇದು ಕ್ವಾರ್ಟರ್ 4. ಯಾವ 4? ಕ್ವಾರ್ಟರ್ 4 ಅಂತ ಕರಿತಾ ಹೋಗ್ತೀವಿ. ಎಸ್, ಹಾಗಾದ್ರೆ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಇದು ಕ್ವಾರ್ಟರ್ಲಿ ಅಳಿತೀವಿ ಒಂದು GDP ಗ್ರೋತ್ ರೇಟ್ ಅನ್ನ. ಯಾವ ರೇಟ್ ಅನ್ನ? GDP ಗ್ರೋತ್ ರೇಟ್. ಅಗೇನ್ ನಾವು ಇದೇ GDP ಗ್ರೋತ್ ರೇಟ್ ಅನ್ನ ಇಯರ್ಲಿ ಅಳಿತಾ ಹೋಗ್ತೀವಿ. ಅಲ್ಲಿ ಏನಂತ ಹೇಳಿದ್ರೆ 1 ಇಯರ್ ಇಂದ ಮತ್ತೊಂದು ಇಯರ್, ಫಾರ್ ಎಕ್ಸಾಂಪಲ್ 2025, 2026 ಕಂಪ್ಯಾರಿಸನ್ ಮಾಡೋದು ಗ್ರೋತ್ ರೇಟ್ನ. ಅಂದ್ರೆ ಒಂದು ಇಯರ್ಲಿ ಏನ್ ಮಾಡೋದು? ಕಂಪ್ಯಾರಿಸನ್ ಮಾಡೋದು. ಅಥವಾ ನೆಕ್ಸ್ಟ್ ಇದೇ ಇಯರ್ ಅಲ್ಲಿ 4 ಕ್ವಾರ್ಟರ್ಸ್ ಮಾಡ್ತು ಅಂತ ಹೇಳಿದ್ವಾ, ಅದರಲ್ಲಿ ಕ್ವಾರ್ಟರ್ 1, ಅಗೇನ್ ಇದರಲ್ಲಿ 4 ಕ್ವಾರ್ಟರ್ಸ್ ಇದ್ವಾ, ಇದರಲ್ಲಿ ಕ್ವಾರ್ಟರ್. ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಾರ್ಟರ್ 1, ಈ ಇಯರ್ ಕ್ವಾರ್ಟರ್ 1. ಎರಡನ್ನ ಏನ್ ಮಾಡೋದು? ಕಂಪ್ಯಾರಿಸನ್ ಮಾಡೋದು. ಸರ್ ಮತ್ತೆ ಇಲ್ಲಿ ಕ್ವಾರ್ಟರ್ 1 ಇದೆ, ನಾವು ಇಲ್ಲಿ ಕ್ವಾರ್ಟರ್ 2 ತಗೋತೀವಿ, ಇಲ್ಲಿ ಕ್ವಾರ್ಟರ್ 3 ಇದೆ, ಇಲ್ಲಿ ಕ್ವಾರ್ಟರ್ 4 ತಗೋತೀವಿ ಅಂದ್ರೆ ಬರಲ್ಲ. ದಟ್ ಶುಡ್ ನಾಟ್ ಕರೆಕ್ಟ್, ಹೌದಾ? ಅದು ಕರೆಕ್ಟ್ ಅಲ್ಲ. ಎಸ್, ಒಂದು ಕ್ವಾರ್ಟರ್ ನ ಮತ್ತೊಂದು, ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಾರ್ಟರ್ಗೆ ಈ ಕ್ವಾರ್ಟರ್ ಏನ್ ಮಾಡೋದು? ಕಂಪ್ಯಾರಿಸನ್ ಮಾಡೋದು. ಪ್ರೀವಿಯಸ್ ಇಯರ್ಗೆ ಈ ಇಯರ್ಗೆ ಕಂಪ್ಯಾರಿಸನ್ ಮಾಡೋದನ್ನ ಮಾತ್ರ ಹೇಳ್ತೀವಿ. GDP ಗ್ರೋತ್ ರೇಟ್ ಅಲ್ಲಿ ಇದನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಎಸ್, ದಟ್ ಶುಡ್ ಬಿ ಅಂಡರ್ಸ್ಟ್ಯಾಂಡ್. ಅರ್ಥ ಆಯ್ತಾ? ಎಸ್, ಹಾಗಾದ್ರೆ ಎಷ್ಟು ಕ್ವಾರ್ಟರ್ ಅಲ್ಲಿ ನಾವು GDP ನಳಿತೀವಿ ಅಂದ್ರೆ 4 ಕ್ವಾರ್ಟರ್.
ಸೊ Q1, Q2, Q3, Q4 ಮತ್ತು ಎಲ್ಲಾ ಕ್ವಾರ್ಟರ್ಗಳನ್ನು ಸೇರ್ಕೊಂಡು ಇಯರ್ಲಿ ಏನ್ ಮಾಡ್ತಾವಪ್ಪ ಅಂದ್ರೆ GDP ಗ್ರೋತ್ ರೇಟ್ ಅನ್ನ ಅಳಿತಾ ಹೋಗ್ತೀವಿ. ಹೌದಾ? ಹಾಗಾದ್ರೆ ಈ GDP ಗ್ರೋತ್ ರೇಟ್ ಅನ್ನ ಯಾವುದಕ್ಕೆ ಸಂಕೇತಪ್ಪ ಅಂದ್ರೆ ಇದು ಪ್ಲಸ್ ಇದ್ರೆ ಏನು ಬೆಳವಣಿಗೆ, ಹೌದಾ? ನೆಗೆಟಿವ್ ಇದ್ರೆ ಸೊ ಏನಪ್ಪಾ ಅಂದ್ರೆ ಸೊ GDP ಗ್ರೋತ್ ರೇಟು ನಕಾರಾತ್ಮಕವಾಗಿದೆ. ಇದು ಪಾಸಿಟಿವ್ ಇದ್ರೆ ಬೆಳವಣಿಗೆ, ಇದಿದ್ರೆ ಸೊ ಕುಗ್ಗುತ್ತೆ. ಯಾವುದು? ನಮ್ಮ ಒಂದು ಎಕನಾಮಿ. ಎಸ್, ಸೊ ಈ ರೀತಿಯಾಗಿ GDP ಗ್ರೋತ್ ರೇಟನ್ನು ನಾವು ಅಳಿತಾ ಹೋಗ್ತೀವಿ. ಇದು ಇಂಪಾರ್ಟೆಂಟ್. ಎಸ್, ಹಾಂ, ಇಲ್ಲಿ ಬರ್ರಿ. ಎಲ್ಲಿಗೆ? ಸೊ ಅಗೇನ್ ಸೊ ಇದನ್ನು ನಾವು ಪರ್ಸೆಂಟೇಜಲ್ಲಿ ಎಳಿತೀವಿ ಅಂತ ಹೇಳಿದ್ವಿ, ಹೌದಾ? ಪರ್ಸೆಂಟೇಜಲ್ಲಿ ಸೊ ಪ್ರೀವಿಯಸ್ ಇಯರ್ಗೂ ಈ ಇಯರ್ಗೂ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ, ಪ್ರೀವಿಯಸ್ ಇಯರ್ಗೂ ಅಥವಾ ಪ್ರೀವಿಯಸ್ ಇಯರಲ್ಲಿ ಕ್ವಾರ್ಟರಿಗೂ ಈ ಒಂದು ಇಯರಲ್ಲಿ ಕ್ವಾರ್ಟರಿಗೂ. ಸೊ ಅದನ್ನು ಹೇಳ್ಬಿಡ್ತೀನಿ ತಗೊಳ್ರಿಪ್ಪ, ಮತ್ತೆ ಯಾಕೆ ಬೇಕಿತ್ತು. ಈಗ ಲಾಸ್ಟ್ ಇಯರ್ ಕ್ವಾರ್ಟರಲ್ಲಿ ಒಂದು 5.4% ಆಗಿರುತ್ತೆ. ಸೊ ಈ ಇಯರಲ್ಲಿ ಒಂದು 6 ಆಗಿರುತ್ತೆ ಅನ್ಕೋರಿ, ಸಮಥಿಂಗ್. ಸೊ ಇದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತೇಳಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಇದಕ್ಕೆ ಕಂಪ್ಯಾರಿಸನ್ ಹೆಚ್ಚು ಕಡಿಮೆ ಸೊ 5 ಅಂತ ತಗೋರಿದ್ದನ್ನ. ಸೊ 1% ಇನ್ಕ್ರೀಸ್ ಆಗಿದೆ ತಾನೆ. ಸೊ GDP ಗ್ರೋತ್ ರೇಟನ್ನು ನಾವು ಪರ್ಸೆಂಟೇಜಲ್ಲಿ ತೋರಿಸಿದ್ರೆ, ಸೊ GDPಯನ್ನು ನಾವು ಪರ್ಸೆಂಟೇಜಲ್ಲಿ ತೋರಿಸಿದ್ರೆ ಅಂಥದನ್ನು ನಾವು ಏನಂತ ಕರಿತೀವಪ್ಪ ಅಂದರೆ GDP ಗ್ರೋತ್ ರೇಟ್ ಅಂತ ಕರಿತೀವಿ. ಎಸ್, ಇಷ್ಟೇ, ಭಾಳ ಸಿಂಪಲ್ ಅದ. ಎಸ್, ಹಾಗಾದ್ರೆ ಈ GDP ಗ್ರೋತ್ ರೇಟನ್ನು ಏನು ಮಾಡ್ತಾರಪ್ಪ ಅಂದರೆ ಕೆಲವೊಂದು ಸಂಸ್ಥೆಗಳು ಏನು ಮಾಡ್ತಾವ, ಅಂದಾಜು ಮಾಡ್ತಾ ಹೋಗ್ತವೆ. ಎಸ್, ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ 6.5% ಇದೆ ಅಂತೇಳಿ ಅಂದಾಜು ಮಾಡುತ್ತಾ. ಸೊ ನಮ್ಮ ಒಂದು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕುಗಳ ಬ್ಯಾಂಕು, ಸರ್ಕಾರದ ಬ್ಯಾಂಕು, ಕಟ್ಟಕಡೆಯ ಸಾಲದಾತ, ಹೌದಾ? ಭಾರತದ ಕೇಂದ್ರ ಬ್ಯಾಂಕ್ ಅಂತ ಕರೆಯುವಂತಹ RBI ಸೊ ನಮ್ಮ ಒಂದು GDP ಗ್ರೋತ್ ರೇಟ್ ಅನ್ನ ಅಂದಾಜು ಮಾಡುತ್ತಾ 6.5% ಇರುತ್ತೆ ಅಂತೇಳಿ. ಸೊ ಈ ವರ್ಷ. ಎಸ್, ಸೊ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ. ಸೊ ಈ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಕ್ಕಂಥದ್ದು ಎಷ್ಟು ಪರ್ಸೆಂಟೇಜ್ ಏನ್ ಮಾಡುತ್ತಪ್ಪ ಅಂದ್ರೆ ಅಂದಾಜು ಮಾಡುತ್ತ ಅಂದ್ರೆ 6.4%. ಅಗೇನ್ ಇಲ್ಲಿ ನಿಮ್ಮ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸೊ ಸಾರ್ವಜನಿಕ ರಂಗದ ಅತಿ ದೊಡ್ಡ ಬ್ಯಾಂಕ್ ಅಂತ ಕರಿತೀವಿ. ಯಾವುದಪ್ಪ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಎಸ್, ಇದು 6.3% ಏನ್ ಮಾಡುತ್ತಪ್ಪ ಅಂದ್ರೆ ಅಂದಾಜು ಮಾಡ್ತಾ ಹೋಗುತ್ತಾ. ನೆಕ್ಸ್ಟ್ ನಿಮ್ಮ ವರ್ಲ್ಡ್ ಬ್ಯಾಂಕ್, ಯಾವ ಬ್ಯಾಂಕ್? ವಿಶ್ವ ಬ್ಯಾಂಕು ಅಂತ ಕರಿತೀವಿ. ಯಾವ ಬ್ಯಾಂಕು? ವಿಶ್ವ ಬ್ಯಾಂಕು, ಹೌದಾ? ಸೊ ಇದು ಎಷ್ಟು ಅಂದಾಜು ಮಾಡುತ್ತಪ್ಪ ಅಂದ್ರೆ 6.3% ಅಂದಾಜು ಮಾಡುತ್ತಾ. ಸರಿ, ಈ ಒಂದು ಅಂಕಿಅಂಶಗಳು ಸೇಮ್ ಇರ್ತಾವ ನೆಕ್ಸ್ಟ್ ಇಯರ್ಗೆ ಅಂದ್ರೆ? ಸೇಮ್ ಇರಲ್ಲ. ಯಾಕಪ್ಪ ಅಂದ್ರೆ ಇದು ಎಕನಾಮಿ, ಹೌದಾ? ಇದು ಚೇಂಜಿಂಗ್ ಆಗ್ತಾನೆ ಇರುತ್ತಾ. ಜಸ್ಟ್ ನೀವು ಗ್ಲಾನ್ಸ್ ಆಗಿ ನೋಡ್ಕೋಬೇಕಷ್ಟೇ. ಎಕ್ಸಾಮ್ ಅಲ್ಲಿ ಕೇಳಬಹುದು, ಕೇಳದೇ ಇರಬಹುದು. ಬಟ್ ಹೇಳೋದು ನನ್ನ ಧರ್ಮ, ಓದೋದು ಬಿಡೋದು ನಿಮ್ಮ ಕರ್ಮ. ಅಂದ್ರೆ ಕರ್ಮ ಮೀನ್ಸ್ ಕೆಲಸ ಅಂತ ಅರ್ಥ. ನಾಳೆ ಎಕ್ಸಾಮ್ ಅಲ್ಲಿ ಬಂತು ಕ್ಯಾಚ್ ಆಗುತ್ತೆ. ಎಸ್, ಬಂದಿಲ್ಲ ಅಂದ್ರೆ ನಾಲೆಡ್ಜ್ ಇರುತ್ತೆ. ಎಸ್, ದಟ್ ಶುಡ್ ಬಿ ಓಕೆ. ಸೊ ನಾವು ನೋಡ್ತಿದ್ವಿ ಏನಪ್ಪಾ ಅಂದ್ರೆ GDP ಗ್ರೋತ್ ರೇಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ GNP. ಯಾವ ಪಿ? GNP ಅಂತ ಕರಿತಾ ಹೋಗ್ತೀವಿ. ಸೊ ಇದನ್ನು ಬಹಳ ಇಂಪಾರ್ಟೆಂಟ್ ಆಗತ್ತಾ. ಏನ್ರಿ ಸರ್ GNP ಅಂದ್ರೆ? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಎಂತ ಪ್ರಾಡಕ್ಟ್? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿದೆ ನೋಡ್ರಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತೇಳಿ. ಸೊ ನೋಡ್ತಾ ಹೋಗೋಣಂತೆ. ಏನ್ರಿ ಸರ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂದ್ರೆ? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂದ್ರೆ ಏನು? ಏನಿಲ್ಲ, ಸಿಂಪಲ್. ಸೊ ಒಂದು ರಾಷ್ಟ್ರ ಅಂದ್ರೆ ಒಂದು ದೇಶ ಒಂದು ವರ್ಷಾವಧಿಯಲ್ಲಿ, ಒಂದು ಆರ್ಥಿಕ ವರ್ಷದಲ್ಲಿ, ಎಸ್, ಆಂತರಿಕವಾಗಿ ಮತ್ತು ಬಾಹ್ಯವಾಗಿ, ಈ ಪಾಯಿಂಟ್ ಬಹಳ ನೆನಪಿರಲಿ. ಆಂತರಿಕವಾಗಿ, ಕೇವಲ ಆಂತರಿಕವಾಗಿ ಅಂತ ಕೇಳಿದ್ರೆ ಮಾತ್ರ ಅದು GDP ಹೋಗ್ತಿತ್ತು, ಹೌದಾ? ಆಂತರಿಕವಾಗಿ ಮತ್ತೆ ಬಾಹ್ಯವಾಗಿ ಒಂದು ಪದ ಆ್ಯಡ್ ಆಗತ್ತೆ ಅಷ್ಟೇ, ಮಿಕ್ಕಿದ್ದೆಲ್ಲ ಸೇಮ್ ಟು ಸೇಮ್ ಐತಿ, ಹೌದಾ? ಒಂದೇ ಪದ ಯಾವುದಪ್ಪ ಅಂದ್ರೆ ಅದು ಆಂತರಿಕವಾಗಿ ಮತ್ತೆ ಬಾಹ್ಯವಾಗಿ. ಇಲ್ಲಿ ಬಾಹ್ಯವಾಗಿ ಆ್ಯಡ್ ಆಗಿದೆ. ಸೊ ಬಾಹ್ಯವಾಗಿ ಆ್ಯಡ್ ಆಗಿದ್ದಕ್ಕ ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ GNP ಅಂತ ಕರಿತೀವಿ. ಅಂದ್ರೆ ಒಂದು ರಾಷ್ಟ್ರ ಒಂದು ಆರ್ಥಿಕ ವರ್ಷದಲ್ಲಿ ಆಂತರಿಕವಾಗಿ ಮತ್ತೆ ಬಾಹ್ಯವಾಗಿ, ಆಂತರಿಕವಾಗಿ ಬಾಹ್ಯವಾಗಿ ಅಂದ್ರೆ ದೇಶದ ಒಳಗಡೆ ದೇಶದ ಹೊರಗಡೆ, ಆಂತರಿಕವಾಗಿ ಅಂದ್ರೆ ದೇಶದ ಒಳಗಡೆ, ಬಾಹ್ಯವಾಗಿ ಅಂದ್ರೆ ದೇಶದ ಹೊರಗಡೆ. ಇಲ್ಲಿ ಕೇವಲ ಭಾರತೀಯರು ಮಾತ್ರ. ಯಾರು? ಭಾರತೀಯರು ಮಾತ್ರ. ಸೊ ಆಂತರಿಕವಾಗಿ ಮತ್ತೆ ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ GNP ಅಂತ ಕರಿತೀವಿ. ಯಾವ NP? GNP. ಓಕೆ. ಸೊ ಇದರಲ್ಲಿ ಆಂತರಿಕ ಉತ್ಪನ್ನದ ಜೊತೆಗೆ ವಿದೇಶದಿಂದ ಗಳಿಸುವ ನಿವ್ವಳ ಆದಾಯವು ಎಸ್ ನೆಟ್ ಫ್ಯಾಕ್ಟರ್, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಕರಿತೀವಿ. ಎಸ್,
ಸೊ ಮುಂದೆ ಹೇಳ್ತೀನಿ, ಡೋಂಟ್ ವರಿ. ಸೊ ವಿದೇಶಿ ನಿವ್ವಳ ಗಳಿಕೆ ಅಂತ ಕರಿತೀವಿ. ಎಂತ ಗಳಿಕೆ? ವಿದೇಶಿ ನಿವ್ವಳ ಗಳಿಕೆ ಅಂತ ಕರಿತೀವಿ. ಎಸ್, ಸೊ ಇಂಪಾರ್ಟೆಂಟ್. ಹಾಗಾದ್ರೆ GNP ಅಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ ಅಂತ ಕರಿತೀನಿ. ಸೊ ಒಂದು ದೇಶ, ಯಾವ ದೇಶ? ಒಂದು ದೇಶ. ಎಸ್, ಸೊ ಇಲ್ಲೇ ಹೇಳ್ತೀನಿ ನೋಡ್ರಿ, ಇದು ನಮ್ಮ ಭಾರತ ದೇಶ. ಯಾವ ದೇಶ? ಇದುವೇ ನಮ್ಮ ಭಾರತ ದೇಶ. ಸರ್ ಅರ್ಧ ಬಿಡಿಸಿರಿ ಪೂರ್ಣ ಬಿಡಿಸಿರಿ ಅನ್ಬೇಡ್ರಿ. ಸೊ ಸದ್ಯ ಇಷ್ಟಿರಲಿ. ಸೊ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಅಷ್ಟೇ, ಹೌದಾ? ಸೊ ಒಂದು ದೇಶ, ಒಂದು ದೇಶ ಅಂದ್ರೆ ನಮ್ಮ ಭಾರತ ದೇಶ, ಹೌದಾ? ಸೊ ಇಲ್ಲಿ ಆಂತರಿಕವಾಗಿ ಅಂತ ಐತಿ. ಆಂತರಿಕವಾಗಿ ಅಂದ್ರೆ ಯಾವುದು? ಸೊ ಭಾರತೀಯರು. ಸೊ ಭಾರತೀಯ ಕಂಪನಿಗಳಿದಾವೆ ತಾನೆ. ಸೊ ಜಿಯೋ ಇದೆ, ಟಾಟಾ ಇದೆ, ಎಸ್ ಎಸ್, ಮತ್ತೆ ನಿಮ್ಮ ಒಂದು ಇನ್ಫೋಸಿಸ್ ಇದೆ, ಹೌದಾ? ಸೊ ಇವೆಲ್ಲ ಭಾರತೀಯ ಕಂಪನಿಗಳು ತಾನೆ. ಸೊ ಭಾರತೀಯ ಕಂಪನಿಗಳು ಭಾರತದಲ್ಲಿ ಅಂದ್ರೆ ಆಂತರಿಕವಾಗಿ, ಭಾರತೀಯ ಕಂಪನಿಗಳು ವಿದೇಶದಲ್ಲಿ. ಲೈಕ್ ನಿಮ್ಮ ಒಂದು ಶ್ರೀಲಂಕಾ ಆಗಿರಲಿ, ಇಲ್ಲಿ ಚಿಂಗ್ಪಂಗ್ ಚೀನಾ ಆಗಿರಲಿ, ಇಲ್ಲಿ ಪಾಕ್ಯ ಆಗಿರಲಿ, ಹೌದಾ? ಸೊ ಇಲ್ಲಿ ಅಫ್ಘಾನಿಸ್ತಾನ ಆಗಿರಲಿ. ಸೊ ಇಲ್ಲಿ ಏನಾಗತ್ತಂದ್ರೆ ಇಲ್ಲಿ ಈ ಇನ್ಫೋಸಿಸ್ ಮತ್ತೆ ಜಿಯೋ ಸೊ ನಿಮ್ಮ ಒಂದು ಎಲ್ಲಪ್ಪ ಅಂದ್ರೆ ಚೀನಾದಲ್ಲಿನೂ ಉತ್ಪಾದನೆ ಮಾಡುತ್ತಾ, ನಿಮ್ಮ ಒಂದು ಅಫ್ಘಾನಿಸ್ತಾನಲ್ಲಿನೂ ಉತ್ಪಾದನೆ ಮಾಡುತ್ತಾ. ಈ ಪಾಕಿಸ್ತಾನ ಬೇಡ, ಬೆಕ್ಕಿಡ್ಯಾರು, ಬೇಕಾಗಿಲ್ಲ ನಮಗೆ. ಸೊ ಇದು ಅಮೇರಿಕ ಅನ್ಕೋರಿ. ಯಾವುದು? ಅಮೇರಿಕ. ಎಸ್, ಸೊ ನನ್ನ ಇಷ್ಟ, ನಾನು ತೆಗೆದಾಕ್ತೀನಿ, ಹೌದಾ? ಎಸ್, ಬೆಕ್ಕಿಡ್ಯಾರು ನಮ್ಗೆ ಯಾಕೆ ಬೇಕು, ಬೇಕಾಗಿಲ್ಲ. ಎಸ್, ಸೊ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಸೊ ಅಮೇರಿಕ. ಯಾವುದು? ಅಮೇರಿಕ, ಟ್ರಂಪ್ ಅಣ್ಣ, ಹೌದಾ? ಇಲ್ಲಿ ಭಾರತೀಯರು ಭಾರತದಲ್ಲಿ ಅಂದ್ರೆ ಜಿಯೋ ಕಂಪ್ನಿ ಆಗಿರ್ಲಿ, ಸೊ ಟಾಟಾ ಕಂಪ್ನಿ ಆಗಿರ್ಲಿ, ನಮ್ಮ ದೇಶದ ಒಳಗಡೆ ಏನ್ ಮಾಡುತ್ತಾ? ಉತ್ಪಾದನೆ ಮಾಡುತ್ತಾ, ಹೌದು ತಾನೆ? ಎಸ್, ಸೊ ಜಿಯೋ ನೀವೆಲ್ಲ ಮೊಬೈಲ್ ರೀಚಾರ್ಜ್ ಎಲ್ಲ ಹಾಕ್ಸ್ಕೋತೀರಿ, ಜಿಯೋ ಸಿಮ್ ಐತಿ, ಹೌದಾ? ಸೊ ಇವೆಲ್ಲ ಉತ್ಪಾದನೆ ತಾನೆ. ಎಸ್, ಸೊ ಇದೇ ಜಿಯೋ ಕಂಪನಿ ಚೈನಾದಲ್ಲಿ ಉತ್ಪಾದನೆ ಮಾಡುತ್ತಾ, ಇದೇ ಜಿಯೋ ಕಂಪನಿ ನಿಮ್ಮ ಒಂದು ಶ್ರೀಲಂಕಾದಲ್ಲಿ ಉತ್ಪಾದನೆ ಮಾಡುತ್ತಾ, ಇದೇ ಟಾಟಾ ಕಂಪನಿ ಅಮೆರಿಕದಲ್ಲಿ ಉತ್ಪಾದನೆ ಮಾಡುತ್ತಾ. ಅಂದರೆ ಇಲ್ಲಿ ಭಾರತೀಯರು, ಯಾರು? ಭಾರತೀಯರು ಭಾರತದಲ್ಲಿ, ಎಲ್ಲಿ ಅಂದ್ರೆ ಆಂತರಿಕವಾಗಿ. ಎಸ್, ಆಂತರಿಕವಾಗಿ ಅಂದ್ರೆ ಭಾರತದಲ್ಲಿ, ಬಾಹ್ಯವಾಗಿ ಅಂದ್ರೆ ವಿದೇಶದಲ್ಲಿ. ಎಲ್ಲಿ? ವಿದೇಶದಲ್ಲಿ ಏನ್ ಮಾಡ್ತಾರೆ? ಉತ್ಪಾದನೆ ಮಾಡಲಾದ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ GNP ಅಂತ ಕರಿತೀವಿ. ಏನಂತ ಕರಿತೀವಿ? GNP. ಸರ್ ಹಾಗಾದ್ರೆ ಇಲ್ಲಿ ವಿದೇಶಿಗರು ಬರ್ತಾರೆ, ವಿದೇಶಿಗರು ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡ್ತಾರಲ್ರಿ ಸರ, ಅದನ್ನ ಕನ್ಸಿಡರ್ ಮಾಡ್ತಾರಪ್ಪ ಅಂದ್ರೆ ಕನ್ಸಿಡರ್ ಮಾಡಲ್ಲ ಸರ. ಎಲ್ಲಿ ಕನ್ಸಿಡರ್ ಮಾಡ್ತಿದ್ರು ಅಂದ್ರೆ GDP ಒಳಗಡೆ ಕನ್ಸಿಡರ್ ಮಾಡ್ತಿದ್ರು. ಯಾವ್ದ್ರೊಳಗಡೆ? GDP ಒಳಗಡೆ, ಹೌದಾ? ಎಸ್, ಸೊ ಮುಂದೆ ಹೇಳ್ತೀನಿ ನಿಮಗೆ, ಡೋಂಟ್ ವರಿ. ಸೊ GDP ಮತ್ತೆ GNP ಸ್ವಲ್ಪ ಡಿಫರೆನ್ಸ್ ಏನಪ್ಪಾ ಅಂತೇಳಿ ಸೊ ಅಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡುತ್ತೆ. ಎಲ್ಲಿ? ಅಲ್ಲಿ. ಓಕೆ, ಸೊ ಇಷ್ಟಂತೂ ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಎಸ್, ಸೊ ಹಾಗಾದ್ರೆ GNP ಫಾರ್ಮುಲಾ ಏನು? GNP ಫಾರ್ಮುಲಾ ಏನು? GNP ಫಾರ್ಮುಲಾ ಏನಪ್ಪಾ ಅಂದ್ರೆ GNP ಈಕ್ವಲ್ಸ್ ಟು C+I+G. C+I+G. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ GDP ಪ್ಲಸ್ X ಮೈನಸ್ ಎಂ ಆರ್ ಮೈನಸ್ ಪಿ ಅಂತ ಕರಿತಾ ಹೋಗ್ತೀವಿ. ಎಸ್, ಸೊ ಇದು GNP ಯ ಫಾರ್ಮುಲಾ ಆಗತ್ತಾ? ಯಾವ್ದ್ರದ್ದು? GNP ಯ ಫಾರ್ಮುಲಾ. ಹಾಗಾದ್ರೆ GNP ಒಂದೊಂದೊಂದೊಂದು ನೋಡ್ಕೊಂತ ಹೋಗೋಣ. ಹಾಗಾದ್ರೆ ಇಲ್ಲಿ ಸಿ ಅಂದ್ರೇನು? ಸಿ ಅಂದ್ರೆ ಕನ್ಸೂಮರ್ ಕಾಸ್ಟ್, ಅನುಭೋಗಿ ವೆಚ್ಚ. ಯಾವ ವೆಚ್ಚ? ಅನುಭೋಗಿ ವೆಚ್ಚ ಅಂತ ಕರಿತೀವಿ. ನೆಕ್ಸ್ಟ್ ಐ ಅಂದ್ರೆ ಇನ್ವೆಸ್ಟ್ಮೆಂಟ್ ಕಾಸ್ಟ್, ಹೂಡಿಕೆ ವೆಚ್ಚ. ಎಸ್, ಸೊ ಜಿ ಅಂದ್ರೆ ಗೌರ್ಮೆಂಟ್ ಕಾಸ್ಟ್ ಅಂತ ಕರಿತೀವಿ, ಸೊ ಹೂಡಿಕೆ ವೆಚ್ಚ ಅಥವಾ ಸರ್ಕಾರದ ಅನುಭೋಗ ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಸ್ ಅಂದ್ರೆ ಎಕ್ಸ್ಪೋರ್ಟ್ಸ್, ಎಂ ಅಂದ್ರೆ ಇಂಪೋರ್ಟ್ಸ್. ಎಕ್ಸ್ ಅಂದ್ರೆ ರಫ್ತುಗಳು, ಸೊ ನಮ್ಮ ದೇಶವು ಬೇರೊಂದು ದೇಶಕ್ಕೆ ಕಳಿಸಿರ್ತಕ್ಕಂತಹ ಸರಕು ಮತ್ತು ಸೇವೆಗಳು. ಇಂಪೋರ್ಟ್ಸ್ ಅಂದ್ರೆ ಬೇರೊಂದು ದೇಶದಿಂದ ನಾವು ತರಿಸಿಕೊಂಡಂತಹ ಸರಕುಗಳನ್ನ ಇಂಪೋರ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಆರ್ ಮತ್ತೆ ಪಿ ಅಂತ ಐತೆ, ಸ್ವಲ್ಪ ಹೊಸದಾಗಿ ಬಂದಂತ, ಹೌದಾ? ಸೊ ಒಂದು ರಾಷ್ಟ್ರದ ಪ್ರಜೆಗಳು ವಿದೇಶದಿಂದ ಪಡೆದ ಆದಾಯ. ವಿದೇಶದಿಂದ ಪಡೆದ ಆದಾಯ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ. ಸೊ ಇಲ್ಲೊಂಚೂರು ಅಳಿಸ್ಬಿಡ್ತೀನಿ, ನಿಮಗೊಂದು ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತಾ. ಈಗ ಏನಿಲ್ಲ, ಏನ್ ಮಾಡ್ತಾರಪ್ಪ ಅಂದ್ರೆ ಸೊ ಕೆಲವೊಂದು ನಮ್ಮ ಸೆಲೆಬ್ರಿಟಿಗಳು ಏನ್ ಮಾಡ್ತಾರೆ ಅಂದ್ರೆ ವಿದೇಶದಲ್ಲಿ ಹೋಗ್ತಾರೆ, ಹೌದಾ? ಸೊ ಈಗ ಸಿಂಗರ್ಸ್ ಇರ್ತಾರೆ ತಾನೆ. ಸೊ ಕೆಲವು ಸಿಂಗರ್ಸ್ ಏನ್ ಮಾಡ್ತಾರೆ ಅಂದ್ರೆ ಸೊ ವಿದೇಶದಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಎಸ್ ಇವರೇ ಸಿಂಗರು ಅನ್ಕೋರಿ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ವಿದೇಶದಲ್ಲಿ ಹೋಗ್ಬಿಟ್ಟು ಸಾಂಗ್ ಆಡಾಡ್ತಾರೆ, ಹೌದಾ? ಅವರು ನಮ್ಮ ದೇಶಕ್ಕೂ ಬರ್ತಾರೆ, ಹೌದಾ? ಸೊ ನಮ್ಮ ದೇಶದ ಸಿಂಗರ್ಸು ವಿದೇಶದಲ್ಲಿ ಹೋಗ್ಬಿಟ್ಟು ಕಾನ್ಸರ್ಟ್ ಅಂತ ಮಾಡ್ತಾರೆ, ಹೌದಾ? ಈ ಕಾನ್ಸರ್ಟ್ಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಸಿಂಗಿಂಗ್ ಮಾಡ್ತಾರೆ, ಹೌದಾ? ಸೊ ಈ ಕಾನ್ಸರ್ಟ್ಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸೊ ಅಲ್ಲಿ ಆಡ್ಬಿಟ್ಟು ಅಲ್ಲಿಂದ ಆದಾಯ ಬರುತ್ತಲ್ಲ, ಆ ಆದಾಯವನ್ನ ಅಗೇನ್ ಅವರು ಅಲ್ಲೇ ಇಟ್ಕೊಳ್ಳಲ್ಲ, ಸೊ ನಮ್ಮ ದೇಶಕ್ಕೆ ವಾಪಸ್ ತರ್ತಾರೆ, ಹೌದಾ? ಸೊ ವಿದೇಶಿಗರು ನಮ್ಮ ದೇಶದವರಿಗೆ ಪಾವತಿ ಮಾಡೋದು. ಯಾಕೆ ಪಾವತಿ ಮಾಡ್ತೀವಿ? ನಾವು ಅಲ್ಲಿ ಹೋಗಿ ಕೆಲಸ ಮಾಡಿರ್ತೀವಿ, ಆಡಿರ್ತೀವಿ, ಹೌದಾ? ಎಸ್.
ಸೊ ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ರಿಸಿಪ್ಟ್ಸ್ ಅಂತ ಕರಿತೀವಿ. ಅಂದ್ರೆ ವಿದೇಶದಿಂದ ಬಂದ ಆದಾಯ, ವಿದೇಶದಿಂದ ಬಂದ ಆದಾಯ. ಅಗೇನ್ ವಿದೇಶಿ ಪ್ರಜೆಗಳಿಗೆ ಸಂದಾಯ ಮಾಡಿದ ಪಾವತಿ. ಸೊ ನಮ್ಮವ್ರು ಅಲ್ಲಿಗೆ ಹೋಗ್ತಾರೆ, ಅವ್ರವ್ರು ಇಲ್ಲಿಗೆ ಬರ್ತಾರೆ, ಹೌದಾ? ಸೊ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಜಸ್ಟಿನ್ ಬೀಬರು ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ವಿದೇಶದಿಂದ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಹಾಡಾಡ್ಬಿಟ್ಟು ಹೋಗ್ತಾರೆ. ಸೊ ಹಾಡಾಡ್ಬಿಟ್ಟು ಹೋದಾಗ ಅವರಿಗೆ ನಾವು ದುಡ್ಡು ಕೊಡ್ಬೇಕಾಗತ್ತೆ ತಾನೆ. ಸೊ ದುಡ್ಡು ಕೊಡ್ಬೇಕಂದ್ರೆ ಪೇಮೆಂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪೇಮೆಂಟ್ಸ್, ಹೌದಾ? ಸೊ ವಿದೇಶಿ ಪ್ರಜೆಗಳಿಗೆ ಸಂದಾಯ ಮಾಡಿದ ಪಾವತಿ, ವಿದೇಶಿ ಪ್ರಜೆಗಳಿಗೆ ಸಂದಾಯ ಮಾಡಿದ ಪಾವತಿ. ಸೊ ಇದರಲ್ಲಿ ಇದನ್ನ ನಾವೇನು ಮಾಡ್ತೀವಪ್ಪ ಅಂದ್ರೆ ಕಳಿತೀವಿ. ಏನ್ ಮಾಡ್ತೀವಿ? ಕಳಿತೀವಿ, ಮೈನಸ್ ಮಾಡ್ತೀವಿ ಎರಡರ ನಡುವೆ. ಯಾವ್ದ್ರ ನಡುವೆ? ಒಂದು ನಾವಲ್ಲಿಗೆ ಹೋಗ್ಬಿಟ್ಟು ಕೆಲಸ ಮಾಡಿದ್ರೆ ಅವ್ರು ನಮ್ಗೆ ಆದಾಯ ಕೊಡ್ತಾರೆ, ಸೊ ಅದನ್ನ ರಿಸಿಪ್ಟ್ಸ್ ಅಂತ ಕರಿತೀವಿ. ಸೊ ಅವ್ರು ಇಲ್ಲಿ ಬಂದ್ಬಿಟ್ಟು ಕೆಲಸ ಮಾಡಿದ್ರೆ ನಾವು ಅವ್ರಿಗೆ ಏನ್ ಮಾಡ್ತೀವಿ? ಪೇಮೆಂಟ್ ಮಾಡ್ತೀವಿ. ಎಸ್, ಸೊ ರಿಸಿಪ್ಟ್ಸ್ ಮತ್ತು ಪೇಮೆಂಟ್ಸ್ ನಡುವಿನ ವ್ಯತ್ಯಾಸ. ಎಸ್, ಟೋಟಲ್ ಆಗಿ GNP ಅಂದ್ರೆ GDP ಪ್ಲಸ್ ಎಕ್ಸ್ ಮೈನಸ್ ಎಂ. ಸರ್ ಮತ್ತು GDP ಅಂದ್ರೆ ಇಲ್ಲಿ C+I+ ಅಂತ ಅನ್ಕೊಳ್ಬೇಡ್ರಿ. ಸೊ C+I+G ಅಂದ್ರೆ ಒಂದ, GDP ಅಂದ್ರೆ ಒಂದ. ಎಸ್, ಸೊ ಎಕ್ಸ್ ಮೈನಸ್ ಎಂ ಪ್ಲಸ್ ಆರ್ ಮೈನಸ್ ಪಿ. ಸೊ ಇದನ್ನ GNP ಫಾರ್ಮುಲಾ ಅಂತ ಕರಿತೀವಿ. ಯಾವ NP? GNP. ಎಸ್, ಹಾ. ಹಾಗಾದ್ರೆ ಸೊ ಇದನ್ನ KSC ಕೇಳಿದ್ದ. ಏನ್ರಿ ಸರ್ KSC ಕೇಳಿದ್ದಂದ್ರೆ GDPಗಿಂತ GNP ಅಧಿಕವಾಗಿದ್ದಾಗ ವಿದೇಶಿ ನಿವ್ವಳ ಗಳಿಕೆ ಏನಾಗತ್ತಾ? ಸರ್ ವಿದೇಶಿ ನಿವ್ವಳ ಗಳಿಕೆ ಅಂದ್ರೆ ಏನಾಗೇನ್? ನಮಗಿಲ್ಲೊಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಜಸ್ಟ್ ಬಹಳ ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ. ಹಾ, ಇಲ್ಲೇ ಹೇಳ್ಬಿಡ್ತೀನಿ, ಮತ್ತೆ ಬೇರೆ ಕಡೆ ಏನೋ. ಈಗ ಇಲ್ಲಿ ನೋಡ್ರಿ, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ NFIA ಇಲ್ಲಿ ಐತಲ್ಲ. ಸೊ ಇದೆ, ಇದನ್ನೆಲ್ಲ ಸೇರ್ಕೊಂಡು ಏನು ಮಾಡ್ತೀವಪ್ಪ ಅಂದ್ರೆ ನಾವು ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಕರಿತೀವಿ. ಸೊ ಎಕ್ಸ್ ಮೈನಸ್ ಎಂ ಪ್ಲಸ್ ಆರ್ ಮೈನಸ್ ಪಿ. ಎಕ್ಸ್ ಮೈನಸ್ ಎಂ ಆರ್ ಮೈನಸ್ ಪಿನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಸೊ ವಿದೇಶಿ ನಿವ್ವಳ ಗಳಿಕೆ ಅಂತ ಕರಿತೀವಿ. ಅಂದ್ರೆ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ಇಲ್ಲಿ ಕೇಳ್ರಿ, ಎಕ್ಸ್ ಮೈನಸ್ ಎಮ್ ಐತಲ್ಲ, ಇಲ್ಲಿ ಹೇಳ್ಬಿಡ್ತೀನಿ ನಿಮಗೊಂದು ಲೆಕ್ಕದ ಮುಖಾಂತರ ಹೇಳ್ಬಿಟ್ರೆ ಈಸಿಯಾಗಿ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂದ್ರೆ ಏನಂತ ಭಾಳ ಸಿಂಪಲ್ ಆಗಿ ಹೇಳ್ತೀನಿ. ಡೋಂಟ್ ವರಿ. ಎಸ್, ವೀರಸ್ ಸರ್ ಅವರಿಗೆ ಟೆನ್ಷನ್ ತಗೋಬೇಡ್ರಿ. ಹಾ, ಇಲ್ಲಿ ಎಕ್ಸ್ ಮೈನಸ್ ಎಂ ಪ್ಲಸ್ ಆರ್ ಮೈನಸ್ ಪಿ. ಸೊ ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಇವೆರಡರ ನಡುವಿನ ವ್ಯತ್ಯಾಸವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ವಿದೇಶಿ ನಿವ್ವಳ ಗಳಿಕೆ, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ಎಸ್ ಸರ್, ಎಕ್ಸ್ ಅಂದ್ರೆ ಎಕ್ಸ್ಪೋರ್ಟ್, ಎಕ್ಸ್ಪೋರ್ಟ್ ಅಂದ್ರೆ ನಾವು ಒಂದು 50 ಮಾಡಿವಿ, ಮೈನಸ್ ಎಮ್ ಅಂದ್ರೆ ಇಂಪೋರ್ಟ್, ಇಂಪೋರ್ಟ್ ಅಂದ್ರೆ ಒಂದು 30 ಮಾಡಿ, ಹೌದಾ? ಪ್ಲಸ್ ಆರ್ ರಿಸಿಪ್ಟ್ಸ್ ಅಂದ್ರೆ ನಮಗೊಂದು 50 ರೂಪಾಯಿ ಬಂದತ್ತೆ. ಎಸ್, ನಾವು ಇಷ್ಟು ಬರಲ್ಲ, ಬಟ್ ಇದಕ್ಕಿಂತ ಜಾಸ್ತಿ ಬರುತ್ತೆ. ನಿಮಗೆ ಎಕ್ಸಾಂಪಲ್ ಹೇಳಕತ್ತೀನಿ. ಪೇಮೆಂಟ್ಸ್ ಅಂದರೆ ಸೊ ಒಂದು 40 ರೂಪೀಸ್ ಐತಿ. ಎಷ್ಟೈತಿ? 40 ರೂಪೀಸ್. ಕೇಳ್ರಿ, ಸೊ ಇದು ಅರ್ಥ ಆಗಿದೆ. ಇಲ್ಲಿ ಫಾರ್ಮುಲಾ ಏನೈತಲ್ಲ ಅದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ, ಹೌದಾ? ಸೊ ಈಗ ನಾವು ಎಕ್ಸ್ಪೋರ್ಟ್ ಎಷ್ಟು ಮಾಡಿದ್ವಿ? 50 ಮಾಡಿದ್ವಿ. ಇಂಪೋರ್ಟ್ ಎಷ್ಟು? 30. ಸೊ ಇವೆರಡರ ನಡುವೆ ವ್ಯತ್ಯಾಸ ಎಷ್ಟು? 50 30 ಹೋದ್ರೆ 20 ಪ್ಲಸ್ ಇಲ್ಲಿ 50 ಒಳಗೆ ಮೈನಸ್ ಹೋದ್ರೆ 10, ಹೌದಾ? ಟೋಟಲ್ ಎಷ್ಟು? 30 ಬರುತ್ತೆ. ಎಷ್ಟು ಬರುತ್ತಾ? 30. ಆಲ್ರೆಡಿ ಇದು GDP ಆಗುತ್ತೆ ತಾನೆ. ಸೊ ಈ GDP GNPಗಿಂತ ಅಧಿಕವಾಗಿದ್ದಾಗ, GDP GNPಗಿಂತ ಅಧಿಕವಾಗಿದ್ದಾಗ ನಮಗ ವಿದೇಶಿ ನಿವ್ವಳ ಗಳಿಕೆ ಪ್ಲಸ್ ಇರುತ್ತಾ ಮೈನಸ್ ಇರುತ್ತಾ? ಪ್ಲಸ್ ಇರುತ್ತಾ ಮೈನಸ್. ಇದನ್ನೇ ನಾವು ವಿದೇಶಿ ನಿವ್ವಳ ಗಳಿಕೆ ಅಂತ ಕರಿತೀವಿ. ಏನಂತ ಕರಿತೀವಿ? ವಿದೇಶಿ ನಿವ್ವಳ. ಇದು ಪ್ಲಸ್ ಇತ್ತಪ್ಪ ಅಂದ್ರೆ ಇಲ್ಲಿ GDPಗಿಂತ GNP ಅಧಿಕವಾಗಿರುತ್ತೆ. ಇಲ್ಲಿ ಐತ್ ನೋಡ್ರಿ, ಅದೇ ಯಾವುದು ಇದು. ಸೊ ನಿವ್ವಳ ವಿದೇಶಿ ಗಳಿಕೆಯು ಧನಾತ್ಮಕವಾಗಿದ್ದರೆ ಅಂದ್ರೆ ಪ್ಲಸ್ ಇದ್ರೆ, ಏನಿದ್ರೆ ಪ್ಲಸ್ ಇದ್ರೆ ಸೊ GNP ಜಾಸ್ತಿ ಇರುತ್ತಾ? ಯಾವ್ದಿರುತ್ತಾ? GNP ಜಾಸ್ತಿ ಇರುತ್ತಾ. ಸಿಂಪಲ್ ಆಗಿ, ಭಾಳ ಕ್ರಿಟಿಕಲ್ ಮಾಡ್ಕೊಂಡು ಭಾಳ ಇದು ಮಾಡ್ಕೊಂಡು ಅವ ಹೆಂಗಾರ ಕೇಳ್ರಿ. ಸಿಂಪಲ್ ಏನು? ವಿದೇಶಿ ನಿವ್ವಳ ಗಳಿಕೆ ಈಗ ಇದೆ ತಾನೆ, ಇದೆ ತಾನೆ ವಿದೇಶಿ ನಿವ್ವಳ ಗಳಿಕೆ. ಇಷ್ಟೊತ್ತು ನೋಡಿದ್ರಲ್ಲ. ಎಸ್, ಸೊ ಸರ್ ಮತ್ತೆ ನೆಟ್ ಫ್ಯಾಕ್ಟರ್ ಕನ್ನಡದ ವಿದೇಶಿ ನಿವ್ವಳ ಗಳಿಕೆ ಅಂತ ಕರೀತಾರ, ಮತ್ತೆ ಅದಕ್ಕೆ ಕನ್ಫ್ಯೂಸ್ ಆಗ್ಬೇಡ್ರಿ. ಅರ್ಥ ಆಯ್ತಾ? ಎಸ್, ಸೊ GDPಗಿಂತ GNP ಅಧಿಕವಾಗಿದ್ದರೆ ವಿದೇಶಿ ನಿವ್ವಳ ಗಳಿಕೆ ಏನಾಗಿರುತ್ತಾ? ಧನಾತ್ಮಕವಾಗಿರುತ್ತಾ? ವಿದೇಶಿ ನಿವ್ವಳ ಗಳಿಕೆ ಧನಾತ್ಮಕವಾಗಿದೆ ಅಂತ ಅರ್ಥ ಏನು? GNP ಜಾಸ್ತಿ ಆಗಿದೆ ಅಂತ ಅರ್ಥ. ಯಾವುದಕ್ಕಿಂತ? GDPಗಿಂತ GNP ಜಾಸ್ತಿ ಐತಿ. ಒನ್ ಥಿಂಗ್, ವಿದೇಶಿ ನಿವ್ವಳ ಗಳಿಕೆ ಋಣಾತ್ಮಕವಾಗಿದ್ದರೆ, ವಿದೇಶಿ ನಿವ್ವಳ ಗಳಿಕೆ ಋಣಾತ್ಮಕವಾಗಿದ್ದರೆ GDP GNPಗಿಂತ ಕಡಿಮೆ ಆಗಿರುತ್ತೆ ಅಂತ ಅರ್ಥ. ಅಂದ್ರೆ ಮೈನಸ್ ಇತ್ತಪ್ಪ ಅಂದ್ರೆ ಸೊ GNP ಏನಾಗಿದೆ ಅಂತ ಅರ್ಥ? ಕಡಿಮೆ ಆಗಿದೆ ಅಂತ ಅರ್ಥ. ಏನಾಗಿದೆ ಅಂತ ಅರ್ಥ? ಕಡಿಮೆ ಆಗಿದೆ ಅಂತ ಅರ್ಥ. ಸೊ GDP ಅಥವಾ ವಿದೇಶಿ ನಿವ್ವಳ ಗಳಿಕೆ ಶೂನ್ಯ ಇತ್ತು, 0 ಇತ್ತು. ಏನಿತ್ತು? 0 ಇತ್ತಂದ್ರೆ GDP ಮತ್ತು GNP ಎರಡೂ ಸಮವಾಗಿದೆ ಅಂತ ಅರ್ಥ. GDP ಮತ್ತೆ GNP ಸಮವಾಗಿದ್ದರೆ
ವಿದೇಶಿ ನಿವ್ವಳ ಗಳಿಕೆ ಶೂನ್ಯವಾಗಿರುತ್ತಾ? ಏನಾಗಿರುತ್ತಾ? ಝೀರೋ ಆಗಿರುತ್ತಾ? ಏನಾಗಿರುತ್ತಾ? ಝೀರೋ ಆಗಿರುತ್ತಾ? ಅರ್ಥ ಆಯ್ತು? ಹಾ, ಇದನ್ನ KS ಅಲ್ಲಿ ಕೇಳಿದಾನೆ. ಸೊ ಹೇಳಿಕೆ ರೂಪದಲ್ಲಿ ಹಿಂಗೆ ಕ್ವಶನ್ ಕೇಳಿದಾನೆ. ಎಸ್, ಹೇಳಿಕೆ 1, ಹೇಳಿಕೆ 2, ಹೇಳಿಕೆ 3 ಕೇಳಿದಾಗ ನೀವು ಎದುರಕ್ಕೊಂಡು ಬಿದ್ದು ಒದ್ದಾಡಿ ಮಾಡ್ಲಾರ್ದ ಚಂದ ಕೇಳಿದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಇತ್ತಂದ್ರೆ ಅವ್ ಹೆಂಗಾರ ಕೇಳ್ಕೊಳ್ಳಿ. ಎಸ್, KS ಆರ ಕೇಳಿ, UPS ಆರ ಕೇಳಿ, ಭಯ ಒಳಕೋಗ್ಬಾರ್ದು ಅಷ್ಟೇ. ಅರ್ಥ ಆಯ್ತಾ? ಎಸ್. ಸೊ GNP ಗ್ರೇಟರ್ ದನ್ GDP, ಹೌದಾ? GDPಗಿಂತ GNP ಜಾಸ್ತಿ ಇದ್ರೆ ಸೊ ವಿದೇಶಿ ನಿವ್ವಳ ಗಳಿಕೆ ಪಾಸಿಟಿವ್ ಆಗಿರುತ್ತಾ? ಸೊ GNP ಲೆಸರ್ ದನ್ GDP ಅಂದ್ರೆ ನೆಗೆಟಿವ್ ಇರುತ್ತಾ? ಸೊ ಎರಡು ಸಮವಾಗಿದ್ದಾಗ ಶೂನ್ಯವಾಗಿರುತ್ತೆ. ಏನಾಗಿರುತ್ತಾ? ಶೂನ್ಯವಾಗಿರುತ್ತಾ. ಎಸ್. ಸೊ ಇದು GNP. FNP, GNP. ನೆಕ್ಸ್ಟ್ ಅದೇ GNP ಒಳಗಡೆ ಕೆಲವೊಂದು ಕಾನ್ಸೆಪ್ಟ್ಸ್ ಬರ್ತವೆ. ಯಾವಪ್ಪ ಅಂದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ GNP ಅಟ್ ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಸೊ ನಾವು GDP ಅಟ್ ಮಾರ್ಕೆಟ್ ಪ್ರೈಸ್ ನೋಡಿದ್ವಿ ತಾನೆ, ಅದೇ ತರನೇ GNP ಅಟ್ ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಎಸ್. ಎಸ್. ಸೊ ಹಾಗಾದ್ರೆ GNP ಅಟ್ ಮಾರ್ಕೆಟ್ ಪ್ರೈಸ್ ಅಂದ್ರೆ ಏನು? ಸಿಂಪಲ್. ಒಂದು ರಾಷ್ಟ್ರ ಒಂದು ವರ್ಷಾವಧಿಯಲ್ಲಿ ಆಂತರಿಕವಾಗಿ ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಸರಕು ಸೇವೆಗಳನ್ನ ಮಾರುಕಟ್ಟೆ ಬೆಲೆಗಳೊಂದಿಗೆ ಗುಣಿಸಿದಾಗ ಸೊ ಮಾರುಕಟ್ಟೆ ಬೆಲೆಗಳಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಪಡೆಯುತ್ತದೆ. ಏನಿಲ್ಲ, ಸೊ GNP ಅನ್ನ ಮಾರ್ಕೆಟ್ ಪ್ರೈಸ್ ಅಲ್ಲಿ ಅಳದ್ರೆ ನಮಗೇನ್ ಸಿಗುತ್ತಪ್ಪ ಅಂದ್ರೆ GNP ಅಟ್ ಮಾರ್ಕೆಟ್ ಪ್ರೈಸ್ ಸಿಗುತ್ತಾ? ಎಸ್. ಸೊ ನಾವು GDP ಅಲ್ಲಿ ಮಾಡಿದ್ವಲ್ಲ, ಸೇಮ್ ಟು ಸೇಮ್. ಸೊ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ಮಾರುಕಟ್ಟೆ ಬೆಲೆಗಳ ಮೂಲಕ ಕಂಡು ಹಿಡಿಯುವುದನ್ನ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆ ಎನ್ನಲಾಗುತ್ತದೆ. ಏನೆನ್ನಲಾಗುತ್ತಾ? ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆ ಎನ್ನಲಾಗುತ್ತದೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಎಸ್. ಸೊ ನೆಕ್ಸ್ಟ್ GNP ಅಟ್ ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೀವಿ. ಅದು ಮಾರ್ಕೆಟ್ ಪ್ರೈಸ್, ಇದು ಫ್ಯಾಕ್ಟರ್ ಕಾಸ್ಟ್. ಅರ್ಥ ಆಯ್ತಾ? ಸಾಗರ್, ಹಾಗಾದ್ರೆ ಸಿಂಪಲ್, ಅದನ್ನು ಅಷ್ಟೇ. ಒಂದು ರಾಷ್ಟ್ರ ಎಸ್, ಜಸ್ಟ್ ಅ ಮಿನಿಟ್, ಚಾರ್ಜಿಂಗ್ ಹೋಗಿಸ್ಕೊಂಡದ. ಒಂದು ರಾಷ್ಟ್ರವು ಒಂದು ವರ್ಷಾವಧಿಯಲ್ಲಿ ಆಂತರಿಕವಾಗಿ ಮತ್ತೆ ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯದಿಂದ ಪರೋಕ್ಷ ತೆರಿಗೆಗಳನ್ನು ಕಳೆದು ಸಹಾಯಧನವನ್ನು ಸೇರಿಸಿದರೆ, ಪರೋಕ್ಷ ತೆರಿಗೆ ಅಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಕಳೆದು ಬಿಟ್ಟು ಎಸ್ ಸಬ್ಸಿಡಿಯನ್ನು ಆ್ಯಡ್ ಮಾಡಿದ್ರೆ ಯಾವುದರಲ್ಲಿ? ಸೊ GNPಯಲ್ಲಿ. ಯಾವುದರಲ್ಲಿ? GNP ಒಳಗಡೆ. ಸೊ ಇಂಡೈರೆಕ್ಟ್ ಟ್ಯಾಕ್ಸಸ್ಸನ್ನು ಲೆಸ್ ಮಾಡಿಬಿಟ್ಟು ಸಬ್ಸಿಡಿನ ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತಾ? GNP ಅಟ್ ಫ್ಯಾಕ್ಟರ್ ಕಾಸ್ಟ್ ಸಿಗುತ್ತಾ? ಇಲ್ಲಿ ಏನಪ್ಪ ಅಂದರೆ ಸೇಮ್ GNP ಮೈನಸ್ ಸಬ್ಸಿಡಿ ಪ್ಲಸ್ ಟ್ಯಾಕ್ಸ್. ಹೌದಾ? ಇಲ್ಲಿ ಟ್ಯಾಕ್ಸನ್ನ ಏನು ಮಾಡಿದ್ದೀವಿ? ಲೆಸ್ ಮಾಡಿದೀವಿ. ಇಲ್ಲಿ ಟ್ಯಾಕ್ಸನ್ನು ಆ್ಯಡ್ ಮಾಡಿದ್ವಿ. ನಮಗೇನು ಸಿಗುತ್ತಾ? GNP ಅಟ್ ಮಾರ್ಕೆಟ್ ಪ್ರೈಸ್ ಸಿಗುತ್ತೆ. ಇಲ್ಲಿ. ಸೊ GNP ಒಳಗಡೆ ಸಬ್ಸಿಡಿನ ಲೆಸ್ ಮಾಡಿಬಿಟ್ಟು ಟ್ಯಾಕ್ಸನ್ನು ಆ್ಯಡ್ ಮಾಡಿದ್ರೆ GNP ಅಟ್ ಮಾರ್ಕೆಟ್ ಪ್ರೈಸ್. GNPಯು ಮಾರುಕಟ್ಟೆ ಬೆಲೆಗಳಲ್ಲಿ ಸಿಗುತ್ತಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸೊ GNP ಒಳಗಡೆ ಈ ಇಂಡೈರೆಕ್ಟ್ ಟ್ಯಾಕ್ಸಸ್ಸನ್ನು ಲೆಸ್ ಮಾಡಿಬಿಟ್ಟು ಸಬ್ಸಿಡಿನ ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತಾ? GNP ಅಟ್ ಫ್ಯಾಕ್ಟರ್ ಕಾಸ್ಟ್ ಸಿಗುತ್ತೆ. ಏನು ಸಿಗುತ್ತಾ? GNP ಅಟ್ ಫ್ಯಾಕ್ಟರ್ ಕಾಸ್ಟ್. ಸೊ ಇವೆರಡು, ಒಂದು GNPಯನ್ನು ಮಾರುಕಟ್ಟೆ ಬೆಲೆಗಳಲ್ಲಿ ಎಳಿತೀವಿ, ಮತ್ತೊಂದನ್ನು GNPಯನ್ನು ಫ್ಯಾಕ್ಟರ್ ಕಾಸ್ಟಲ್ಲಿ ಎಳಿತೀವಿ. ಯಾವ ಕಾಸ್ಟಲ್ಲಿ? ಫ್ಯಾಕ್ಟರ್ ಕಾಸ್ಟ್. ಯಾವ ಕಾಸ್ಟ್? ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೀವಿ. ಎಸ್, ಜಸ್ಟ್ ಅ ಮಿನಿಟ್, ನೀರು ಕುಡಿತೀನಿ, ಎನರ್ಜಿ ಬರುತ್ತೆ. ಎಸ್, ಹಾಗಾದ್ರೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. GNP ಹೌದಾ? ಎಸ್, ಎಷ್ಟಾಯ್ತು ನೋಡ್ರಪ್ಪ, ಇನ್ನೂ ಐತಿ ಇಲ್ಲೇ, ಅದನ್ನೇ ಸೇಮು ಮುಂದುವರಿಸಿ ಹೇಳ್ಯಾರ. ಸೊ GNP ರಾಷ್ಟ್ರೀಯ ಉತ್ಪನ್ನವನ್ನು ಮಾರುಕಟ್ಟೆ ಬೆಲೆಯಿಂದ ಪರೋಕ್ಷ ತೆರಿಗೆಗಳನ್ನು ಕಳೆದಾಗ ಸರ್ಕಾರ ಸಹಾಯಧನಗಳನ್ನು ಸೇರಿಸುವ ಮೂಲಕ ಇದನ್ನು ಪಡೆಯಲಾಗಿದೆ. ಸೇಮ್ ಅದೇ ಫಾರ್ಮುಲಾನೇ ಇಲ್ಲಿ ನಿಮಗೆ ಅಕ್ಷರಗಳ ಮೂಲಕ ಹೇಳ್ತಾ ಇದ್ದಾನೆ. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರ್ಕೆಟ್ ಪ್ರೈಸ್ ಮೈನಸ್ ಪರೋಕ್ಷ ತೆರಿಗೆ ಸಹಾಯಧನಗಳು. ಅದೇ ಎಲ್ಲ ಫಾರ್ಮುಲಾನೇ ಸೇಮ್ ಬಟ್ ಡಿಫ್ರೆಂಟ್ ಅಂತಾರಲ್ಲ, ಹಾಗೆ ಇದು. ಎಸ್. ಸೊ ಇಷ್ಟು ನೋಡ್ಕೋರಿ, ಸಿಂಪಲ್ ಆಗಿ ತಿಳ್ಕೊರಿ, ಜಾಸ್ತಿ ತಲೆ ಕೆಡಿಸ್ಕೊಬೇಡ್ರಿ. ಅರ್ಥ ಆಯ್ತಾ? ಎಸ್. ಈಗ ನಿಮಗೆ ಒಂದು ಡೌಟ್ ಉಳಿತ, ಸರ GDP ಹೇಳಿದ್ರಿ, GNP ಹೇಳಿದ್ರಿ, ಯಾವ್ದು ಹೇಳಿದ್ರಿ? GDP ಹೇಳಿದ್ರಿ, GNP ಹೇಳಿದ್ರಿ. ಹಾಗಾದ್ರೆ ನಮ್ಮ ಭಾರತದಲ್ಲಿ ಯಾವುದು ಉತ್ತಮ? ಸರ GDP ಉತ್ತಮನ, GNP ಉತ್ಪನ್ನ? ನಿಮಗ ಮೀನಿಂಗ್ ಅಂತೂ ಗೊತ್ತದ, ಹೌದಾ?
ಸೊ ನಾನೇನು ಮೀರಿಂಗ್ ಮತ್ತೆ ಮತ್ತೆ ಹೇಳೋದ ಅವಶ್ಯಕತೆ ಇಲ್ಲ. ಇಲ್ಲಿ GDP ಅಂದರೆ ಆಂತರಿಕವಾಗಿ ಉತ್ಪಾದನೆ ಮಾಡ್ತೀವಿ, ಹೌದಾ. ಇಲ್ಲಿ ಆಂತರಿಕವಾಗಿ ಮತ್ತೆ ಬಾಹ್ಯವಾಗಿ, ಆಂತರಿಕವಾಗಿ ಮತ್ತೆ ಬಾಹ್ಯವಾಗಿ ಎರಡನ್ನೂ ಉತ್ಪಾದನೆ ಮಾಡ್ತೀವಿ, ಹೌದಾ. ಈಗ ಹೇಳ್ರಿ GDP ಉತ್ತಮನ GNP ಉತ್ತಮನ? ಸೊ ನಮ್ಮ ದೇಶಕ್ಕೆ ಯಾವುದು ಉತ್ತಮ ಅಂದರೆ GDPನೇ ಉತ್ತಮ. ಯಾಕ್ರಿ ಸರ GNP ಉತ್ತಮ ಅಲ್ಲ ಕೇಳ್ರಿ. ಒಂದು GDPಯಿಂದ, ಯಾವುದರಿಂದ? GDPಯಿಂದ ಫಸ್ಟ್ ಥಿಂಗ್ ನಮಗೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಯಾಕ್ರಿ ಸರ್ ಅಂದರೆ ಇಲ್ಲಿ GDP ಅಂದ್ರೇನು? ಆಂತರಿಕವಾಗಿ ಇಲ್ಲಿ ದೇಶೀಯರಿರ್ತಾರೆ. ಯಾರಿರ್ತಾರೆ? ದೇಶೀಯರು ಪ್ಲಸ್ ವಿದೇಶಿಗರು, ಹೌದಾ. ಇಲ್ಲಿ ಕೇವಲ ದೇಶಿಗರು ಮಾತ್ರ ಇರ್ತಾರೆ. ಆ ದೇಶಿಗರು ಆಂತರಿಕವಾಗಿ ಅಂದರೆ ದೇಶದೊಳಗಡೆ ಇರ್ತಾರೆ, ಮತ್ತೆ ಬಾಹ್ಯವಾಗಿ ದೇಶದ ಹೊರಗಡೆ ಇರ್ತಾರೆ. ನಮ್ಮ ಜನ ಹೆಂಗಪ್ಪ ಅಂದರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ರಂದ್ರೆ ಹೊರಗಡೆ ಹೋಗಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಹೌದಾ. ಬಟ್ ವಿದೇಶಿಗರು ಏನು ಮಾಡ್ತಾರಪ್ಪ ಅಂದರೆ ನಮ್ಮ ದೇಶದ ಒಳಗಡೆ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಹೌದಾ. ಇಲ್ಲಿ MNC ಕಂಪನಿಗಳು ಜಾಸ್ತಿ, ಮಲ್ಟಿನ್ಯಾಷನಲ್ ಕಂಪ್ನೀಸ್ ಏನಪ್ಪ ಅಂದರೆ ಜಾಸ್ತಿ ಇದಾವೆ, ಹೌದಾ. ಎಸ್. ಸೊ ಈ ಮಲ್ಟಿನ್ಯಾಷನಲ್ ಕಂಪ್ನೀಸು ನಮ್ಮ ದೇಶದ್ದು ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ತಗೋರಿ, ನಿಮ್ಮ ಒಂದು ಯಾವುದಪ್ಪ ಅಂದರೆ ಈಗ ಬೆಂಗಳೂರಲ್ಲೆಲ್ಲ ಬೆಜ್ಜನ್ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇದಾವೆ, ಹೌದಾ. ಸೊ ಈ ಕಂಪನಿಗಳು ಇಲ್ಲಿ ಬಂದು ಹೂಡಿಕೆ ಮಾಡ್ತಿದ್ರೆ ನಮ್ಮ ದೇಶದ ಜನರಿಗೆ ಉದ್ಯೋಗಾವಕಾಶ ಸಿಗತ್ತಾ? ಹೌದಾ. ಥ್ರೂ FDI ಮೂಲಕ ಏನು ಮಾಡ್ತಾರಪ್ಪ ಅಂದ್ರೆ ಅವರು ಹೂಡಿಕೆ ಮಾಡ್ತಾರೆ. ಯಾವಾಗ ನಮಗೆ ಹೂಡಿಕೆ ಜಾಸ್ತಿ ಮಾಡಿದ್ರೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೋ ಇಲ್ಲೋ? ಎಸ್ ಸರ್. ಮತ್ತೆ GNP ಇಂದನೂ ಆಗತ್ತಲ್ಲ. ಸೊ ನಮ್ಮ ಜನರು ಏನು ಮಾಡ್ತಾರಪ್ಪ ಅಂದ್ರೆ ದೇಶದ ಹೊರಗಡೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಯಾಕಂದ್ರೆ ಸೊ ಅಲ್ಲಿ ಮತ್ತೆ ನಮ್ಮ ಜನ ಏನು ಮಾಡ್ತಾರೆ ಅಂದ್ರೆ ಇಲ್ಲಿಂದ ವಿದೇಶಕ್ಕೆ ಜಾಸ್ತಿ ಏನಾಗ್ತಾರೆ, ವಲಸೆ ಹೋಗ್ತಾರೆ. ಯಾಕೆ ಹೋಗ್ತಾರೆ ಸರ್? ಅಲ್ಲಿ ಡಾಲರ್ಸ್ ಅಲ್ಲಿ ಬರ್ತಾವೆ, ಇಲ್ಲಿ ಕೇವಲ ರುಪೀಸ್ ಅಲ್ಲಿ ಬರ್ತಾವೆ, ಹೌದಾ. ರುಪಿ ಚೀಪು, ಡಾಲರ್ ಕಾಸ್ಟ್ಲಿ. ಸೊ ಅದಕ್ಕೆ ನಾನೇನು ಮಾಡ್ತೀನಪ್ಪ ಅಂದ್ರೆ ಅಲ್ಲಿ ಹೂಡಿಕೆ ಮಾಡ್ತೀನಿ, ಅಲ್ಲಿ ಏನು ಮಾಡ್ತೀನಿ, ಕೆಲಸ ಮಾಡ್ತೀನಿ, ಹೌದಾ. ಸೊ ಅಲ್ಲಿ ಹೂಡಿಕೆ ಮಾಡಿ ಅಲ್ಲಿ ಕೆಲಸ ಮಾಡಿದ್ರೆ ಇಲ್ಲಿ ಹೆಂಗ ಉದ್ಯೋಗ ಸೃಷ್ಟಿ ಆಗತ್ತಾ? ಹೆಂಗ ನಿಮ್ಮ ದೇಶ ಡೆವಲಪ್ಮೆಂಟ್ ಆಗತ್ತಾ? ಆಗಲ್ಲ. GNP ಇಂದ ಆಗಲ್ಲ. ಎಸ್. ಸೊ GDP ಇಂದ ಫಸ್ಟ್ ನಿಮ್ಮ ಒಂದು ದೇಶದಲ್ಲಿ ಉದ್ಯೋಗ ಸೃಷ್ಟಿ ಆಗತ್ತಾ? ಕಂಪೇರಿಂಗ್ ಟು GNP ಗಿಂತ GDPಗೆ ಉದ್ಯೋಗ ಸೃಷ್ಟಿ ಏನಾಗತ್ತಪ್ಪ ಅಂದ್ರೆ ಜಾಸ್ತಿ ಆಗತ್ತಾ? ಯಾವಾಗ ಉದ್ಯೋಗ ಸೃಷ್ಟಿ ಆಗತ್ತಾ ಒಂದು ನಿರುದ್ಯೋಗ ಕಡಿಮೆ ಆಗತ್ತಾ? ಆಗುತ್ತೋ ಇಲ್ಲೋ? ಪಕ್ಕ ಆಗತ್ತಾ? ಎಸ್. ಮತ್ತೆ ಸರ್ಕಾರಕ್ಕೆ ಏನು ಮಾಡುತ್ತಪ್ಪ ಅಂದ್ರೆ ಟ್ಯಾಕ್ಸ್ ಸಿಗುತ್ತೋ ಇಲ್ಲೋ? ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಕರಿತೀವಿ ತಾನೆ. ಸೊ ನೋಂದಾಯಿತ ಕಂಪನಿಗಳು ಮತ್ತು ನಿಗಮಗಳ ಮೇಲೆ, ಯಾವುದ್ರ ಮೇಲೆ? ನಿಗಮಗಳ ಮೇಲೆ ವಿಧಿಸುವಂತಹ ತೆರಿಗೆಯನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಕಾರ್ಪೊರೇಟ್ ಟ್ಯಾಕ್ಸ್. ಎಂತ ಟ್ಯಾಕ್ಸ್? ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಕರಿತೀವಿ. ಎಸ್. ಹಾಗಾದ್ರೆ ಈ ಒಂದು ಯಾವುದು GDP ಇಂದ ಫಸ್ಟ್ ಒನ್ ಏನು ಸೃಷ್ಟಿ ಆಗುತ್ತಾ? ಉದ್ಯೋಗ ಸೃಷ್ಟಿ ಆಗುತ್ತಾ? ಕಂಪಲ್ಸರಿ, ಹೌದಾ. ಕಂಪೇರಿಂಗ್ ಟು GNP. ಎಸ್. ಸೊ GDPಯಲ್ಲಿ ವಿದೇಶಿಗರೇ ಜಾಸ್ತಿ ಹೂಡಿಕೆ ಮಾಡ್ತಾರೆ. ವಿದೇಶಿಗರು ಜಾಸ್ತಿ ಹೂಡಿಕೆ ಮಾಡೋದ್ರಿಂದ ನಮ್ಮ ದೇಶದ ಜನರಿಗೆ ಏನಾಗುತ್ತಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿ ಆಗುತ್ತಾ? ಯಾರಿಗೆ? ಜನರಿಗೆ. ಸೊ ಸರ್ಕಾರಕ್ಕೆ ಏನು ಲಾಭ ರೀ ಸರ್ ಅಂದರೆ ಸರ್ಕಾರಕ್ಕೆ ಟ್ಯಾಕ್ಸ್ ಸಿಗುತ್ತಾ? ಏನು ಸಿಗುತ್ತಾ? ಸರ್ಕಾರಕ್ಕೆ ಟ್ಯಾಕ್ಸ್ ಸಿಗುತ್ತಾ? ನಿಮಗೆ ನಿರುದ್ಯೋಗ ಕಡಿಮೆ ಆಗುತ್ತೆ ತಾನೆ. ಎಸ್. ನೆಕ್ಸ್ಟ್ ಬಂದ್ಬಿಟ್ಟು ಹಣದುಬ್ಬರ ಸ್ಥಿರತೆಯಾಗಿರುತ್ತಾ? ಕಾನ್ಸ್ಟೆಂಟ್ ಆಗಿ ಏನ ಬರುತ್ತಾ? ಇನ್ಫ್ಲೇಷನ್ ಇರುತ್ತಾ? ಯಾಕಿರುತ್ತೆ ಅಂದರೆ ಇಲ್ಲಿ ವಿದೇಶಿಗರು ಬಂದ್ಬಿಟ್ಟು ಏನು ಮಾಡ್ತಾರಪ್ಪ ಅಂದರೆ ವಸ್ತುಗಳನ್ನು ಪ್ರೊಡಕ್ಷನ್ ಮಾಡ್ತಾರೆ. ವಸ್ತುಗಳನ್ನು ಪ್ರೊಡಕ್ಷನ್ ಮಾಡಿದಾಗ, ಉತ್ಪಾದನೆ ಹೆಚ್ಚಳಾಗತ್ತಾ? ಹೌದಾ. ಸೊ ನಮ್ಮ ಮನಿ ಸರ್ಕ್ಯುಲೇಷನ್ಗೂ ಮತ್ತು ಉತ್ಪಾದನೆಗೂ ಲೆವೆಲ್ ಆಗಿದ್ರೆ ಸೊ ಇನ್ಫ್ಲೇಷನ್ ಏನಾಗತ್ತಪ್ಪ ಅಂದ್ರೆ ಕಾನ್ಸ್ಟೆಂಟ್ ಆಗಿರುತ್ತಾ? ಸ್ಥಿರವಾಗಿರುತ್ತೆ. ಯಾವಾಗ ಉತ್ಪಾದನೆ ಕಡಿಮೆ ಆದರೆ ಏನಾಗತ್ತಾ? ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಆಗತ್ತಾ? ಬೇಡಿಕೆ ಜಾಸ್ತಿ ಆದರೆ ಅದುಗಳ ಬೆಲೆ ಜಾಸ್ತಿ ಆಗತ್ತಾ? ಎಸ್. ಸೊ ಈ ರೀತಿಯಾಗಿ ವಿದೇಶಿ ಕಂಪನಿಗಳು ಬಂದು ಹೂಡಿಕೆ ಮಾಡೋದ್ರಿಂದ ಸೊ ವಸ್ತುಗಳು ಡಿಫ್ರೆಂಟ್ ಅವ್ರವ್ರ ಟೇಸ್ಟ್ಗೆ ತಕ್ಕಂತೆ ಏನಾಗುತ್ತಪ್ಪ ಅಂದರೆ ಪ್ರೊಡಕ್ಷನ್ ಆಗ್ತಾ ಹೋಗ್ತವೆ, ಹೌದಾ. ಎಸ್. ನೆಕ್ಸ್ಟ್ ಹೆಚ್ಚಿನ ತೆರಿಗೆ ಆದಾಯ. ಹೌದು, ಹೆಚ್ಚಿನ ತೆರಿಗೆ ಆದಾಯ. ಒಂದು ಕಂಪನಿಗಳಿಂದ ಕಂಪನಿ ಆದಾಯ ಯಾವುದಕ್ಕೆ? ಸರ್ಕಾರಕ್ಕೆ. ಅಗೇನ್ ನೀವು MNC ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ ನಿಮ್ಮ ಮೇಲೆ ಇನ್ಕಮ್ ಟ್ಯಾಕ್ಸ್ ಹಾಕ್ತೀವಿ. ಯಾವ ಟ್ಯಾಕ್ಸೋ? ಇನ್ಕಮ್ ಟ್ಯಾಕ್ಸ್. ಸೊ ಸರ್ಕಾರಕ್ಕೆ ಆದಾಯವೋ ಆದಾಯ, ಪೈಸೆಯೋ ಪೈಸೆ, ಹೌದು ತಾನೇ. ಸೊ ಈ ರೀತಿಯಾಗಿ GDP ಇಂದ ಎಷ್ಟು ಡೆವಲಪ್ಮೆಂಟ್ ಇದೆ ನೋಡಿ. ನೆಕ್ಸ್ಟ್ ಹೆಚ್ಚಿನ ರಫ್ತುಗಳು. ಸೊ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಂತ ಮಾಡಿದ್ದಾರೆ, ಹೌದಾ. ಸೊ ಮೇಕ್ ಇನ್ ಇಂಡಿಯಾ ಅಂದರೆ ಇಂಡಿಯಾದಲ್ಲಿ ಬಂದೇ ಉತ್ಪಾದನೆ ಮಾಡ್ರಿ. ಮೇಡ್ ಇನ್ ಇಂಡಿಯಾ, ಮೇಡ್ ಫಾರ್ ಇಂಡಿಯನ್ಸ್, ಹೌದಾ. ಸೊ ಇವುಗಳನ್ನೆಲ್ಲ ಏನು ಮಾಡಿದಾರಪ್ಪ ಅಂದರೆ ಭಾರತದಲ್ಲಿ ಹೂಡಿಕೆ ಜಾಸ್ತಿ ಆಗಲನ್ನ ಕಾರಣಕ್ಕಾಗಿಯೇ ಮಾಡಿದ್ದಾರೆ. ಸೊ ಈ ಹೂಡಿಕೆ ಜಾಸ್ತಿ ಮಾಡಿದ್ರೆ ಉತ್ಪಾದನೆ ಜಾಸ್ತಿ ಆಗುತ್ತಾ? ಉತ್ಪಾದನೆ ಜಾಸ್ತಿ ಆದರೆ ಅತಿ ಹೆಚ್ಚು ನಾವೇನು ಮಾಡ್ಬೋದಪ್ಪ ಅಂದರೆ ರಫ್ತುಗಳನ್ನು ಮಾಡ್ಬೋದು, ಹೌದಾ. ಇವತ್ತು ನಾವು ಸೊ ಚೈನಾ ಏನು ಮಾಡ್ತಿದ್ದಪ್ಪ ಅಂದರೆ ಆ್ಯಪಲ್, ನಾವೇನು ಫೋನ್ ಯೂಸ್ ಮಾಡ್ತೀವಲ್ಲ ಆ್ಯಪಲ್ ಫೋನ್, ಹೌದಾ.
ಸೊ ಈ ಒಂದು ಆಪಲ್ ಫೋನನ್ನು ಸೊ ಜಾಸ್ತಿ ಪ್ರೊಡಕ್ಷನ್ ಮಾಡಿಬಿಟ್ಟು ಇಡೀ ವರ್ಲ್ಡ್ಗೆ ಸಪ್ಲೈ ಮಾಡ್ತಾ ಇತ್ತು. ಬಟ್ ನಾವು ಈಗ ಪ್ರೆಸೆಂಟ್ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಸೊ ನಮ್ಮ ಒಂದು ಆಪಲ್ ಕಂಪನಿ ಪ್ರೊಡಕ್ಷನನ್ನು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒನ್ಸ್ ಏನಾದ್ರು ಸ್ಟಾರ್ಟ್ ಆದರೆ ಮುಂದಿನ ದಿನಮಾನಗಳಲ್ಲಿ ಸೊ ಇಡೀ ಪ್ರಪಂಚಕ್ಕೆ ಆಪಲ್ನ ಎಕ್ಸ್ಪೋರ್ಟ್ ಮಾಡುವ ದೇಶ ಅಂತ ಯಾವ್ದನ್ನ ಬಂದರೆ ಅದು ಫಸ್ಟ್ ನಮ್ಮದೇ ಇರುತ್ತೆ. ಮುಂದೆ 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 ಅರ್ಥ ಆಯ್ತಾ? ಎಸ್. ಸೊ ಹಾಗಾದರೆ GDP ಇಂದ ನಮಗೆ ಜಾಸ್ತಿ ಬೆನಿಫಿಟ್ ಐತಿ. ಯಾರಿಗೆ? ನಮಗೆ. ಸೊ GNP ಇಂದ ಇಲ್ಲ. ಹಾಗಾದರೆ ನಮ್ಮ ದೇಶಕ್ಕೆ ಯಾವುದು ಉತ್ತಮ ಅಂದರೆ GDP ಉತ್ತಮ. ಯಾವುದು ಉತ್ತಮ? GDP. ಯಾವ ಡಿ ಪಿ? GDP. ಎಸ್, ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಸೊ ಭಾಳ ಸಿಂಪಲ್ ಇದೆ. ಎಸ್. ಹಾಂ, ನೆಕ್ಸ್ಟ್ ಟಾಪಿಕ್ ಯಾವುದಪ್ಪ ಅಂದರೆ ಸೊ ಈ ಒಂದು ಇಲ್ಲ. ಸೊ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಯಾವ ಉತ್ಪನ್ನ? ನಿವ್ವಳ ರಾಷ್ಟ್ರೀಯ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಏನ್ರಿ ಸರ ನೆಟ್ ನ್ಯಾಷನಲ್ ಪ್ರಾಡಕ್ಟ್? ಯಾವ ಪ್ರಾಡಕ್ಟು? ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಇಲ್ಲಿದೆ ನೋಡ್ರಿ ಪಿಕ್ಚರಲ್ಲಿ, ಹೌದಾ? ಸೊ ಒಂದು ರಾಷ್ಟ್ರವು ಒಂದು ವರ್ಷಾವಧಿಯಲ್ಲಿ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯದಿಂದ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ GNP ಒಳಗಡೆ. ಯಾವ ಒಳಗಡೆ? GNP ಒಳಗಡೆ ಸವಕಳಿ ವೆಚ್ಚ, ಡೆಪ್ರಿಷಿಯೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡೆಪ್ರಿಷಿಯೇಷನ್. ಎಸ್, ಡೆಪ್ರಿಷಿಯೇಷನ್ ಅಂತ ಕರಿತೀವಿ. ಏನ್ರಿ ಸರ್ ಡೆಪ್ರಿಷಿಯೇಷನ್? ಮುಂದೆ ಹೇಳ್ತೀನಿ, ಡೋಂಟ್ ವರಿ. ಎಸ್, ಇಲ್ಲಿದಾನ? ಇಲ್ಲ, ಕೇಳ್ರಿ. ಸೊ ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ. ಡೆಪ್ರಿಷಿಯೇಷನ್ ಅಂದ್ರೆ ಡಿಕ್ರೀಸಿಂಗ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಒಂದು ವಸ್ತುವನ್ನ ಬಳಸದಂತೆ ಅದ್ರ ಮೌಲ್ಯ ಏನಾಗುತ್ತಪ್ಪ ಅಂದ್ರೆ ಸೊ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ನನ್ನ ಮೊಬೈಲ್. ಯಾವ ಮೊಬೈಲು? ಸೊ ಮೊಬೈಲ್ ಅಂತ ಕರಿತೀವಿ ತಾನೆ. ಸೊ ಈ ಮೊಬೈಲನ್ನ ನೀವು ಪರ್ಚೇಸ್ ಮಾಡಿದಾಗ ಅರೌಂಡ್ ಇದು 25,000 ಅನ್ಕೋರಿ. ಎಷ್ಟು? 25K. ಸೊ ಇದು ಪರ್ಚೇಸ್ ಮಾಡಿದ ನಂತರ 25K ಇರುತ್ತಾ? ವರ್ಷದಿಂದ ವರ್ಷಕ್ಕೆ ಇದ್ರ ಪ್ರೈಸ್ ಏರಿಕೆ ಆಗತ್ತಾ ಇಳಿಕೆ ಆಗತ್ತಾ? ಸೊ ವರ್ಷದಿಂದ ವರ್ಷಕ್ಕೆ ಇದರ ಪ್ರೈಸ್ ಏನಾಗತ್ತಪ್ಪ ಅಂದ್ರೆ ಇಳಿಕೆ ಆಗ್ತಾ ಹೋಗುತ್ತಾ? ಎಸ್. ಸೊ ಇದನ್ನ ಚರಾಸ್ತಿ ಅಂತ ಕರಿತೀವಿ. ಏನಂತ ಕರಿತೀವಿ? ಚರಾಸ್ತಿ. ಚರಾಸ್ತಿ ಅಂದ್ರೆ ಏನಿಲ್ಲ. ಸೊ ಯಾವ ವಸ್ತು ಬಳಸಿದಂತೆ ತನ್ನ ಮೌಲ್ಯ ಏನ್ ಮಾಡ್ಕೊಳ್ಳುತ್ತಪ್ಪ ಅಂದ್ರೆ ಕಡಿಮೆ ಮಾಡ್ಕೊಳ್ಳುತ್ತಾ. ವರ್ಷದಿಂದ ವರ್ಷಕ್ಕೆ ತನ್ನ ಮೌಲ್ಯವನ್ನು ಕಡಿಮೆ ಆದರೆ ಅದನ್ನ ಚರಾಸ್ತಿ ಅಂತ ಕರಿತೀವಿ. ಯಾವ ಆಸ್ತಿ? ಚರಾಸ್ತಿ. ಸೊ ವರ್ಷದಿಂದ ವರ್ಷಕ್ಕೆ ತನ್ನ ಮೌಲ್ಯ ಏರಿಕೆ ಆದರೆ ಅದನ್ನ ಸ್ಥಿರಾಸ್ತಿ ಅಂತ ಕರಿತೀವಿ. ಯಾವ ಆಸ್ತಿ? ಸ್ಥಿರಾಸ್ತಿ. ಸರ್ ಎಕ್ಸಾಂಪಲ್ ಕೊಡ್ರಿ ಅಂದ್ರೆ ಬಂಗಾರ. ಯಾವುದು? ಬಂಗಾರ, ಹೌದಾ? ಭೂಮಿ. ಯಾವುದು? ಭೂಮಿ, ಹೌದಾ? ಎಸ್, ಬಂಗಾರ, ಭೂಮಿ. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಸ್ಥಿರಾಸ್ತಿಗಳು. ಯಾವ ಆಸ್ತಿಗಳು? ಸ್ಥಿರಾಸ್ತಿಗಳಂತ ಕರಿತಾ ಹೋಗ್ತೀವಿ. ಎಸ್. ಸೊ ಬಂಗಾರ ಯಾರಿಗೆ ಇಷ್ಟ ಇಲ್ಲ? ಎಲ್ಲರಿಗೂ ಇಷ್ಟನೇ. ಚಿನ್ನ ಅಂತ ಕರಿತೀವಿ. ಯಾವುದು? ಚಿನ್ನ. ನಿಮ್ಮ ಚಿನ್ನ ಅಲ್ಲ, ಈ ಚಿನ್ನ. ಓಕೆ, ಎಸ್. ಸೊ ಮೂವ್ ಆನ್ ಟು ದ ಟಾಪಿಕ್. ಸೊ ಸವಕಳಿ ವೆಚ್ಚವನ್ನು ಕಳೆದಾಗ ನಮಗೇನು ಸಿಗುತ್ತಪ್ಪ ಅಂದರೆ ಸೊ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಸಿಗುತ್ತೆ. ಸೊ GNPಯಲ್ಲಿ ಡೆಪ್ರಿಷಿಯೇಷನ್ನ ಕಳಿಬೇಕು. ಯಾವುದನ್ನು ಕಳಿಬೇಕು? ಡೆಪ್ರಿಷಿಯೇಷನ್ನ ಕಳೆದ್ರೆ ನಮಗೇನು ಸಿಗುತ್ತಪ್ಪ ಅಂದರೆ ಸವಕಳಿ ವೆಚ್ಚ ಸಿಗುತ್ತಾ? ಯಾವ ವೆಚ್ಚ? ಸವಕಳಿ ವೆಚ್ಚ. ಸೊ ಇದನ್ನ NNP ಅಂತ ಕರಿತೀವಿ. ಯಾವ NP? NNP ಅಂತ ಕರಿತೀವಿ. ಹಾಗಾದರೆ NNP ಒಳಗಡೆ ಮತ್ತೆ ವಿಧಗಳು ಬರ್ತಾ ಹೋಗ್ತವೆ. ಸೊ ಅದರಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಸೊ ಇದು ಫಾರ್ಮುಲಾ ಐತಿ, GNP ಮೈನಸ್ ಸವಕಳಿ ವೆಚ್ಚ. ಯಾವ ವೆಚ್ಚ? GNP ಮೈನಸ್ ಸವಕಳಿ ವೆಚ್ಚ ಅಂತ ಕರಿತೀವಿ. ಸೊ ಇಲ್ಲಿ ಐತಿ ನೋಡ್ರಿ, ಸವಕಳಿ ವೆಚ್ಚ ಅಂತ ಕೇಳಿದ್ರಲ್ಲ. ಸೊ ಬಂಡವಾಳ ಸರಕುಗಳ ಮೇಲೆ ದೀರ್ಘಾವಧಿಯಲ್ಲಿ ಮಾಡುವಂತಹ ವೆಚ್ಚವನ್ನು ನಾವು ಸವಕಳಿ ವೆಚ್ಚ ಅಂತ ಕರಿತೀವಿ. ಎಸ್, ಬಂಡವಾಳ ಸ್ವತ್ತುಗಳು ಉತ್ಪಾದನೆ ಪ್ರಕ್ರಿಯೆಯಲ್ಲಿ ಕಳೆದುಕೊಳ್ಳುವ ಮೌಲ್ಯ. ಎಸ್, ನಾನು ಅದನ್ನೇ ಹೇಳಿದ್ನಲ್ಲ. ಸೊ ವರ್ಷದಿಂದ ವರ್ಷಕ್ಕೆ ತನ್ನ ಮೌಲ್ಯ ಏನಾಗುತ್ತಾ? ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದನ್ನ ಏನಂತ ಕರಿತೀವಪ್ಪ ಅಂದರೆ ಸವಕಳಿ ವೆಚ್ಚ ಅಂತ ಕರಿತೀವಿ. ಯಾವ ವೆಚ್ಚ? ಸವಕಳಿ ವೆಚ್ಚ. ಎಸ್. ಸೊ ನೆಕ್ಸ್ಟ್ ಬರುತ್ತಾ? ಸೊ NNP ಅಟ್ ಇಲ್ಲ ಐತೆ ನೋಡ್ರಿ. ಸೊ NNP ಅಟ್ ಮಾರ್ಕೆಟ್ ಪ್ರೈಸ್ ಅಂತ. ಯಾವ ಪ್ರೈಸು? NNP ಅಟ್ ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಯಾವುದನ್ನ? ಇದನ್ನ. ಸೊ ನಿವ್ವಳ ರಾಷ್ಟ್ರೀಯ ಉತ್ಪಾದನಾಂಗ ಬೆಲೆಗಳಲ್ಲಿ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ ಪರೋಕ್ಷ ತೆರಿಗೆ ಪ್ಲಸ್ ಸಹಾಯಧನ. ಏನ್ರಿ ಸರ್ ಅಂದರೆ ಇದು NNP ಅಟ್ ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೀವಿ. ಯಾವ ಕಾಸ್ಟು? NNP ಅಟ್ ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೀವಿ. ಜಸ್ಟ್ ಎ ಮಿನಿಟ್. ಇದು ಎಲ್ಲಿಗೆ ಎಂಡ್ ಐತಿ, ಇರಲಿ. NNP ಅಟ್ ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೀವಿ. NNP ಅಟ್ ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಎಸ್. ಸೊ ಇಲ್ಲಿದೆಯಲ್ಲ. ಸೊ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಬೆಲೆಗಳಲ್ಲಿ ಸೊ ಪರೋಕ್ಷ ತೆರಿಗೆ ಪ್ಲಸ್
ಪರೋಕ್ಷ ತೆರಿಗೆ ಪ್ಲಸ್ ಸಹಾಯಧನಗಳು. ಸೊ ಇದನ್ನ ಏನಂತ ಕರಿತೀವಪ್ಪ ಅಂದರೆ NNP ಅಟ್ ಫ್ಯಾಕ್ಟರ್ ಕಾಸ್ಟ್, NNP ಅಟ್ ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಎಸ್, ಸೊ ಇದನ್ನ ರಾಷ್ಟ್ರೀಯ ಆದಾಯ ಅಂತಲೂ ಕರಿತೀವಿ. ಸೊ NNP ಅಟ್ ಫ್ಯಾಕ್ಟರ್ ಕಾಸ್ಟ್ ಅನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ರಾಷ್ಟ್ರೀಯ ಆದಾಯ ಅಂತಲೂ ಕರಿತೀವಿ. ಏನ್ರಿ ಸರ್ NNP ಅಟ್ ಫ್ಯಾಕ್ಟರ್ ಕಾಸ್ಟ್ ಅಂದರೆ? ಇದನ್ನ ಬಿಟ್ಟುಬಿಡಿ, ಸದ್ಯ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಸೊ ಇದನ್ನ ಮಾತ್ರ ಕೇಳ್ರಿ. NNP ಅಟ್ ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೀವಿ. ಯಾವ ಕಾಸ್ಟು? ಫ್ಯಾಕ್ಟರ್ ಕಾಸ್ಟ್. ಏನ್ರಿ ಸರ್ ಫ್ಯಾಕ್ಟರ್ ಕಾಸ್ಟ್ ಅಂದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ. ನಿವ್ವಳ ರಾಷ್ಟ್ರೀಯ ಅಂದರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಟ್ ಮಾರ್ಕೆಟ್ ಪ್ರೈಸ್. ಅದರಲ್ಲಿ ಪರೋಕ್ಷ ತೆರಿಗೆಗಳನ್ನು ಕಳೆದ್ಬಿಟ್ಟು ಸೊ ನಮ್ಗೆ ರಾಷ್ಟ್ರೀಯ ಆದಾಯ ಸಹಾಯಧನವನ್ನು ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಇಲ್ಲ ಐತೆ ನೋಡಿ, ಈ ರೀತಿಯ ಸಹಾಯಧನಗಳು ಸೇರಿಸುವ ಮತ್ತು ಪರೋಕ್ಷ ತೆರಿಗೆಗಳನ್ನು ಕಳೆಯುವ ಎಸ್ ಮೂಲಕ ಒಟ್ಟು ದೇಶೀಯ ಉತ್ಪನ್ನಗಳ ಉತ್ಪಾದನಾಂಗ ಬೆಲೆಗಳಲ್ಲಿ, ಒಟ್ಟು ದೇಶೀಯ ಉತ್ಪಾದನಾಂಗ ಬೆಲೆಗಳಲ್ಲಿ ಮತ್ತು ನಿವ್ವಳ ದೇಶೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ ಇವುಗಳನ್ನು ಕಂಡುಹಿಡಿಯಲಾಗಿದೆ. ಸಿಂಪಲ್ ಆಗಿ NNP ಅಟ್ ಫ್ಯಾಕ್ಟರ್ ಕಾಸ್ಟ್ ಅಂದರೆ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಯಾವ ಆದಾಯ? ರಾಷ್ಟ್ರೀಯ ಆದಾಯ. ಹಾಗಾದರೆ NNP ಅಟ್ ಫ್ಯಾಕ್ಟರ್ ಕಾಸ್ಟ್ ಫಾರ್ಮುಲಾ ಏನಪ್ಪ ಅಂದರೆ ಸೊ ಮಾರುಕಟ್ಟೆ ಬೆಲೆಗಳಲ್ಲಿ ಮೈನಸ್ ಪರೋಕ್ಷ ತೆರಿಗೆ ಪ್ಲಸ್ ಸಹಾಯಧನ. ಇದನ್ನು ನಾವೇನಂತ ಕರಿತೀವಪ್ಪ ಅಂದರೆ NNP ಅಟ್ ಫ್ಯಾಕ್ಟರ್ ಕಾಸ್ಟ್. ಯಾವ ಕಾಸ್ಟ್? NNP ಅಟ್ ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೀವಿ. ಎಷ್ಟು ಮಾತ್ರ ನೆನಪಿರಲಿ. ಎಸ್. ಸೊ ನೆಕ್ಸ್ಟ್ NDP. ಯಾವ DP? NDP ಅಂತ ಕರಿತೀವಿ. ಎಸ್ ಸರ್, ಹಾಗಾದರೆ NDP ಎಂದರೇನು? GDP ನೋಡಿದ್ರೆ ಹೌದಾ? ಸೊ GDPಯಲ್ಲಿ ನಾವು ಡೆಪ್ರಿಷಿಯೇಷನ್ನ ಕಳೆದಾಗ ಸೇಮ್ ಇಷ್ಟುದ್ದ ಬರೆಯೋ ಬದಲು ನಿಮಗೆ ಸಿಂಪಲ್ ಆಗಿ ಹೇಳಿದ್ದೀನಿ. ಏನ್ರಿ ಸರ್ ಅಂದರೆ GDP ಒಳಗಡೆ ಡೆಪ್ರಿಷಿಯೇಷನ್ನ ಕಳೆದ್ರೆ ಏನು ಕಳೆದ್ರೆ? ಡೆಪ್ರಿಷಿಯೇಷನ್ನ ಕಳೆದ್ರೆ ನಮಗೇನು ಸಿಗುತ್ತಪ್ಪ ಅಂದರೆ ಸೊ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಸಿಗುತ್ತಾ. ಸೊ ಡೆಪ್ರಿಷಿಯೇಷನ್ ಮೆಷಿನ್ ಮೇಲೆ ಆಗುತ್ತಾ, ಬಿಲ್ಡಿಂಗ್ ಮೇಲೆ ಆಗುತ್ತಾ, ಎಕ್ವಿಪ್ಮೆಂಟ್ಸ್ ಎಲ್ಲ ಆಗುತ್ತಾ. ಎಸ್, ಇವುಗಳ ವ್ಯಾಲ್ಯೂ ಏನಾಗುತ್ತಪ್ಪ ಅಂದರೆ ರೆಡ್ಯೂಸ್ ಆಗುತ್ತೆ. ಏನಾಗುತ್ತಾ? ವ್ಯಾಲ್ಯೂ ಏನಾಗುತ್ತಾ? ರೆಡ್ಯೂಸ್ ಆಗುತ್ತಾ ಹೋಗುತ್ತಾ, ರೆಡ್ಯೂಸ್ ಕಡಿಮೆ ಆಗುತ್ತಾ. ಎಸ್, ಒಟ್ಟು ದೇಶೀಯ ಉತ್ಪನ್ನದಿಂದ ಸವಕಳಿ ವೆಚ್ಚವನ್ನು ಕಳೆಯುವ ಮೂಲಕ ನಮ್ಗೆ ನಿವ್ವಳ ದೇಶೀಯ ಉತ್ಪನ್ನ ಪಡೆಯಬಹುದಾಗಿದೆ. ಎಸ್, ಸೊ ಇವುಗಳನ್ನು ಸವಕಳಿ ವೆಚ್ಚ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ನಿವ್ವಳ ದೇಶೀಯ ಉತ್ಪನ್ನ NDP. ಯಾವ DP? NDP. ಸೊ ಒಟ್ಟು ದೇಶೀಯ ಉತ್ಪನ್ನ GDPಯಲ್ಲಿ ಸವಕಳಿ ವೆಚ್ಚನ ಕಳೆದಿನೇ NDP ಅಂತ ಕರಿತೀವಿ. ಯಾವ DP? NDP ಅಂತ ಕರಿತೀವಿ. ಜಸ್ಟ್ ಅ ಮಿನಿಟ್. ಸೊ NDP ಅಂದರೆ ಏನು ಅರ್ಥ ಆಯ್ತು ಅಂತ ಭಾವಿಸ್ತೀನಿ, ಹೌದಾ? ಎಸ್, ಓಕೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಯಾವುದಪ್ಪ ಅಂದರೆ ವೈಯಕ್ತಿಕ ಆದಾಯ. ಯಾವ ಆದಾಯ? ವೈಯಕ್ತಿಕ ಆದಾಯ ಅಂತ ಕರಿತೀವಿ. ಸೊ ಇದನ್ನು ಇಂಪಾರ್ಟೆಂಟೇ, ಎಕ್ಸಾಮಿಗೆ ಕೇಳಿದ್ದಾನೆ. ಏನ್ರಿ ಸರ್ ವೈಯಕ್ತಿಕ ಆದಾಯ? ಪರ್ಸ್ನಲ್ ಇನ್ಕಮ್. ಯಾವ ಇನ್ಕಮ್? ಪರ್ಸ್ನಲ್ ಇನ್ಕಮ್ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಪರ್ಸ್ನಲ್ ಇನ್ಕಮ್ ಅಂದ್ರೆ ಏನು? ಎಸ್, ರಾಷ್ಟ್ರೀಯ ಆದಾಯದಿಂದ ನ್ಯಾಷನಲ್ ಇನ್ಕಮಿಂದ ಹಂಚಿಕೆಯಾಗದ ಕಂಪನಿಯ ಲಾಭಗಳು, ಎಸ್, ಆದಾಯ ತೆರಿಗೆ ಮತ್ತು ಸಾಮಾಜಿಕ ಭದ್ರತೆ ಕೊಡುಗೆಗಳನ್ನು ಕಳೆದು ವರ್ಗಾವಣೆ ಪಾವತಿಗಳನ್ನು ಸೇರಿಸುವ ಮೂಲಕ ವೈಯಕ್ತಿಕ ಆದಾಯವನ್ನು ಕಂಡು ಹಿಡಿಯಲಾಗಿದೆ. ಏನು ಹಿಡಿಯಲಾಗಿದೆ? ಸರಿ, ಏನೂ ಅರ್ಥ ಆಗುತ್ತೆ. ಕೂಲಾಗಿ ಸಮಾಧಾನದಿಂದ ಕೇಳಿ. ಪರ್ಸನಲ್ ಇನ್ಕಮ್ ಎಂದರೇನು? ಒಂದು ರಾಷ್ಟ್ರೀಯ ಆದಾಯ, ನ್ಯಾಷನಲ್ ಇನ್ಕಮ್ ಅಂತ ಗೊತ್ತಾಯ್ತಾನೆ. ಎಸ್, ಸೊ ಈ ನ್ಯಾಷನಲ್ ಇನ್ಕಮ್ನ ಎಸ್ ಹಂಚಿಕೆಯಾಗದ ಕಂಪನಿ ಲಾಭಗಳು. ಸಿಂಪಲ್ ಥಿಂಗ್, ಒಂದು ಕಂಪನಿಯನ್ನು ನಾನೇ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀನಿ. ಯಾವ ಕಂಪನಿ ಅಂದರೆ ವೀರೇಶ್ವರ್ ಕಂಪನಿ. ಯಾವ ಕಂಪನಿ? ವೀರೇಶ್ವರ್ ಕಂಪನಿ, ಹೌದಾ? ಸೊ ಒಂದು ಪ್ರಾಡಕ್ಟನ್ನು ತಯಾರು ಮಾಡ್ತು ಅನ್ಕೋರಿ, XYZ ಪ್ರಾಡಕ್ಟು, ಹೌದಾ? ಈ ಕಂಪನಿಗೆ ಪ್ರೊಡಕ್ಷನ್ ಮಾಡಿದ್ರೆ ಅಂದರೆ ಪ್ರಾಡಕ್ಟ್ ಮಾಡಿದರೆ ನೀವೇನು ಮಾಡ್ತಾರಪ್ಪ ಅಂದರೆ ಈ ಕಂಪನಿಗೆ ಲಾಭ ಸಿಗುತ್ತೆ ತಾನೆ. ಒಂದು 100 ಕೋಟಿ ಲಾಭ ಸಿಗುತ್ತೆ. ಎಷ್ಟು ಕೋಟಿ? 100 ಕೋಟಿ. ಮತ್ತು ಸರ್ ನಮಗಂತ ಕೇಳಬೇಡ್ರಿ. ಸೊ ಎಕ್ಸಾಂಪಲ್ ಅದು, ನೀವು ಎಕ್ಸಾಂಪಲ್ಗೆ ತೊಗೋಬೇಕು. ಅರ್ಥ ಆಯ್ತಾ? ಎಸ್. ಸೊ 100 ಕೋಟಿ. ಎಷ್ಟು ಕೋಟಿ? 100 ಕೋಟಿ. ಹಾಗಾದರೆ ಈ 100 ಕೋಟಿ ಪ್ರಾಫಿಟ್ ಬಂದರೆ ಎಲ್ಲ 100 ಕೋಟಿಯನ್ನು ನಾವು ಹಂಚಿಕೆ ಮಾಡಲ್ಲ, ಅಂದರೆ ಷೇರುದಾರರಿಗೆ ಹಂಚಿಕೆ ಮಾಡಲ್ಲ. ಅದರಲ್ಲಿ ಒಂದು 20 ಕೋಟಿ ಏನು ಮಾಡ್ತೀವಿ? ಸೇಫರ್ ಝೋನ್ ಇಟ್ಕೊಳ್ತೀವಿ. ಅಂದರೆ ಫ್ಯೂಚರ್ ಪರ್ಪಸ್ ಯಾವುದಕ್ಕಾದ್ರೂ ಬಳಕೆ ಆಗ್ಬೋದು ಅನ್ನೋ ಕಾರಣಕ್ಕಾಗಿ, ಹೌದಾ? ಸೊ ಅದಕ್ಕಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಸೊ ಈ ಹಂಚಿಕೆಯಾಗದ ಲಾಭಗಳನ್ನು, ಕಂಪನಿ ಲಾಭಗಳನ್ನು ಸೊ ರಾಷ್ಟ್ರೀಯ ಆದಾಯದಿಂದ ಕಳಿತೀವಿ. ಎಸ್. ನೆಕ್ಸ್ಟ್ ಕಂಪನಿಯ ಆದಾಯ ತೆರಿಗೆ. ಸೊ ಈ ಕಂಪನಿ ಲಾಭ ಗಳಿಸತ್ತಪ್ಪ ಅಂದರೆ, ವಾರ್ಷಿಕ ಆದಾಯ ಗಳಿಸತ್ತಪ್ಪ ಅಂದರೆ ಆ ಒಂದು ಕಂಪನಿಯ ಮೇಲೆ ಕಂಪನಿ ತೆರಿಗೆಯನ್ನು ಕಟ್ತೀವಿ ತಾನೆ. ಎಸ್. ಸೊ ಕಂಪನಿ ತೆರಿಗೆಯನ್ನು ಕಟ್ತೀವಿ. ಹಾಗೆಯೇ ಸಾಮಾಜಿಕ ಭದ್ರತೆ ಕೊಡುಗೆ. ಈಗ ಫಾರ್ ಎಕ್ಸಾಂಪಲ್ LIC ಅಂತ ಮಾಡಿಸಿರ್ತೀರಿ, ಹೌದಾ? LIC ಮಾಡಿಸಿರ ನೀವೆಲ್ಲ. ಸೊ LIC ಏಜೆಂಟ್ ಜೊತೆ ಒಂದು 10 ನಿಮಿಷ ಮಾತಾಡ್ರಿ. ನೀವು ಮಾತಾಡ್ರಿ, ಹೋಗಿ ಹೇಳ್ತೀನಿ. ನೀವು ಬದುಕಿರೋಕ್ಕಿಂತ
ಸತ್ತಿದ್ರೆ ಎಷ್ಟು ಬೆನಿಫಿಟ್ಸ್ ಅಂತ ಹೇಳ್ತಾರೆ. ಆ ರೀತಿ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಮೋಟಿವೇಶನ್ ಮಾಡ್ತಾರೆ. ಹೌದಾ ಸರ್, ಬದುಕಿದ್ರಿ ಸಡನ್ಲಿ ನಾಳೆ ಸತ್ತೋದ್ರೆ ಹೆಂಗ, ನಿಮ್ಮ ಫ್ಯಾಮಿಲಿ ಹೆಂಗ? ಹೌದಾ, ಅದಕ್ಕೆ ಪಾಲಿಸಿ ಮಾಡಿಸ್ಬೇಕು. ನೀವು ಏನು ಮಾಡಿಸ್ಬೇಕು? ಪಾಲಿಸಿ ಮಾಡಿಸ್ಬೇಕು. ಸೊ ಈ ರೀತಿ ನೀವು ಸತ್ತೋದ್ಮೇಲೂ ನಿಮ್ಮ ಫ್ಯೂಚರ್ ಪರ್ಪಸ್ ಏನಾಗುತ್ತಪ್ಪ ಅಂದರೆ ನಿಮ್ಮ ಒಂದು ಫ್ಯಾಮಿಲಿಗೆ ಸೇಫರ್ ಝೋನ್ ಇರುತ್ತಾ. ಹೌದಾ, ಈಗ ಯಾರು ದುಡಿತಿದ್ರೆ ಸಡನ್ಲಿ ನಾಳೆ ಒಗೆಸ್ಕೊಂಡ್ರೆ ಅಂದರೆ ಆ ಟೈಮ್ ಆ ಮೂಮೆಂಟ್ ಅವ್ರ ತಲೆಯಾಗಿರೋದಿಲ್ಲ, ಬಟ್ ಬಂದ್ಬಿಡುತ್ತೆ. ಆ ರೀತಿ ಏನು ಮಾಡ್ತಾರೆ ಅಂದರೆ ಟ್ರೈನ್ ಮಾಡ್ತಾರೆ. ಹೌದಾ, ಎಸ್. ಸೊ ಈ LIC ಏನು ಮಾಡ್ತಾರಪ್ಪ ಅಂದರೆ ಇದು ಮಾಡ್ತಾ ಹೋಗ್ತಾರೆ. ಎಸ್. ಸೊ ಈ ಸಾಮಾಜಿಕ ಭದ್ರತೆ ಕೊಡುಗೆ ಅಂದರೆ LIC ಅಂದರೆ ನಾಳೆ ನನ್ನ ಕಂಪ್ನಿಗೆ ಫೈರ್ ಆಗ್ಬೋದು. ಹೌದಾ, ಅಂದರೆ ಸ್ಟಾಕ್ ಎಲ್ಲ ಸುಟ್ಟು ಹೋಗ್ಬೋದು. ಸೊ ಫ್ಯೂಚರ್ ಪರ್ಪಸ್ ನಾನೇನು ಮಾಡ್ತೀನಿ ಅಂದ್ರೆ ಅದ್ರ ಮೇಲೆ ಇನ್ಶೂರೆನ್ಸ್ ಮಾಡಿಸ್ತೀನಿ. ಏನು ಮಾಡಿಸ್ತೀನಿ? ಸಾಮಾಜಿಕ ಭದ್ರತೆ ಕೊಡುಗೆ. ಎಸ್. ಸೊ ಇನ್ಶೂರೆನ್ಸ್ ಮಾಡಿಸ್ತಾ ಹೋಗ್ತೀನಿ. ಸೊ ಇದನ್ನು ಏನು ಮಾಡಬೇಕಾಗತ್ತಪ್ಪ ಅಂದ್ರೆ ಲೆಸ್ ಮಾಡಬೇಕಾಗತ್ತಾ. ನೆಕ್ಸ್ಟ್ ವರ್ಗಾವಣೆ ಪಾವತಿಗಳು, ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತ ಕರಿತೀವಿ. ಸೊ ಈ ಟ್ರಾನ್ಸ್ಫರ್ ಪೇಮೆಂಟ್ಸ್ನ ಆ್ಯಡ್ ಮಾಡಿಬಿಟ್ಟು ರಿಮೈನಿಂಗ್ ಈ 3ನ ಲೆಸ್ ಮಾಡಿದ್ರೆ ನಮಗೇನು ಸಿಗುತ್ತಪ್ಪ ಅಂದರೆ ಪರ್ಸ್ನಲ್ ಇನ್ಕಮ್ ಸಿಗುತ್ತಾ. ಏನು ಸಿಗುತ್ತಾ? ಪರ್ಸನಲ್ ಇನ್ಕಮ್, ವೈಯಕ್ತಿಕ ಆದಾಯ. ನಾನು ಇಟ್ಟಿನಲ್ಲ ಏನು ಕಂಪನಿ, ಆ ಕಂಪನಿ ಒಳಗಡೆ ಫಸ್ಟ್ ಏನು ಮಾಡಬೇಕು? ನಾನು ಹಂಚಿಕೆಯಾಗದ ಲಾಭಗಳನ್ನು ಲೆಸ್ ಮಾಡಬೇಕು. ಹೌದಾ. ನೆಕ್ಸ್ಟ್ ಕಂಪನಿಯ ಆದಾಯ ತೆರಿಗೆಯನ್ನು ಲೆಸ್ ಮಾಡಬೇಕು. ನೆಕ್ಸ್ಟ್ ಸಾಮಾಜಿಕ ಭದ್ರತೆ ಕೊಡುಗೆಯನ್ನು ಲೆಸ್ ಮಾಡಬೇಕು. ಹೌದು. ಪ್ಲಸ್ ವರ್ಗಾವಣೆ ಪಾವತಿಗಳು, ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತ ಕರಿತೀವಿ. ಸೊ ನಾನು ಯಾರನ್ನ ಟ್ರಾನ್ಸ್ಫರ್ ಮಾಡಿದ್ರು ಅದನ್ನ ಆ್ಯಡ್ ಮಾಡ್ಕೋಬೋದು. ಏನು ಮಾಡ್ಕೋಬೋದು? ಆ್ಯಡ್ ಮಾಡ್ಕೋಬೋದು. ಎಸ್. ಸೊ ಇದನ್ನೆಲ್ಲ ಮಾಡಿಬಿಟ್ರೆ ನನಗೇನು ಸಿಗುತ್ತಾ? ಅಲ್ಟಿಮೇಟ್ಲಿ ಪರ್ಸನಲ್ ಇನ್ಕಮ್ ಸಿಗುತ್ತೆ. ಯಾವ ಇನ್ಕಮೋ? ಪರ್ಸನಲ್ ಇನ್ಕಮೋ. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಸೊ ಇಲ್ಲಿದೆ ನೋಡ್ರಿ, ಭವಿಷ್ಯ ನಿಧಿ ವಿಮೆ. ಅದೇ ಭವಿಷ್ಯ ನಿಧಿ ಮೊದಲಾದವುಗಳು ಪಾವತಿಗಳನ್ನು ಸಾಮಾಜಿಕ ಭದ್ರತೆ ಕೊಡುಗೆಗಳು ಎನ್ನುತ್ತೇವೆ. ಇಲ್ಲಿ ವರ್ಗಾವಣೆ ಪಾವತಿಗಳು ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ಮಾಡುವ ಪಾವತಿಗಳನ್ನು ನಾವೇನಂತ ಕರಿತೀವಪ್ಪ ಅಂದರೆ ಒಳಗೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ವೃದ್ಧಾಪ್ಯ ವೇತನ, ಪಿಂಚಣಿ ಅಂತ ಕರಿತೀವಿ. ತೊಗೊಂಡ್ರೇನು ಪಿಂಚಣಿ? ಎಸ್ ಸರ್, ನಾವೆಲ್ಲಿ ಪಿಂಚಣಿ ತಗೊಂಡಿವ್ರಿ ಸರ, ಇನ್ನು ಸ್ಯಾಲ್ರಿನೇ ತಗೋತಿಲ್ಲ. ಹೌದಾ, ಫಸ್ಟು ಸ್ಯಾಲ್ರಿ ತಗೋರಿ, ರಿಟೈರ್ ಆದಮೇಲೆ ಪಿಂಚಣಿ ತಗೋರಿ. ಎಸ್. ಹಾಂ. ನೆಕ್ಸ್ಟ್ ವಿಧವ ವೇತನ. ಎಸ್. ಸೊ ಗಂಡ ಏನಾದ್ರು ತೀರೋದ್ರೆ ಅವರಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕಾಗಿ ಸೊ ವರ್ಗಾವಣೆ ಪಾವತಿಗಳು. ಸೊ ಇವೇನಿದಾವಲ್ಲ, ಸೊ ವರ್ಗಾವಣೆ ಪಾವತಿಗಳನ್ನು ಆ್ಯಡ್ ಮಾಡ್ತೀವಿ. ಏನು ಮಾಡ್ತೀವಿ? ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಇಷ್ಟು ನಿಮ್ಮ ಪರ್ಸನಲ್ ಇನ್ಕಮ್. ಯಾವ ಇನ್ಕಮು? ಪರ್ಸನಲ್ ಇನ್ಕಮ್. ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಭಾವಿಸ್ತೀನಿ. ಎಸ್. ನೆಕ್ಸ್ಟ್ ಯಾವುದಪ್ಪ ಅಂದರೆ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ, ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್. ಶಾರ್ಟ್ಕಟ್ ಆಗಿ PDI ಅಂತ ಕರಿತೀವಿ. ಯಾವ DI? PD. ಅದು ಪರ್ಸನಲ್ ಇನ್ಕಮ್, ಇದು ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್. ಡಿಸ್ಪೋಸ್. ಎಸ್. ಎಸ್. ಸೊ ವೈಯಕ್ತಿಕ ಆದಾಯದಿಂದ, ಯಾವ ಆದಾಯದಿಂದ? ವೈಯಕ್ತಿಕ ಆದಾಯದಿಂದ ವೈಯಕ್ತಿಕ ತೆರಿಗೆಗಳನ್ನು, ಯಾವುಗಳನ್ನು? ವೈಯಕ್ತಿಕ ತೆರಿಗೆಗಳನ್ನು ಕಳೆಯುವ ಮೂಲಕ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಪಡೆಯಲಾಗುತ್ತದೆ. ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ, ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ PDI. ಯಾವ DI? PDI. ಈ PDI ಒಳಗಡೆ ಆಲ್ರೆಡಿ ನಿಮಗೆ ಅದು ಪರ್ಸನಲ್ ಇನ್ಕಮ್ ಬಂದಿತ್ತಲ್ಲ, ವೈಯಕ್ತಿಕ ಆದಾಯ. ಆ ವೈಯಕ್ತಿಕ ಆದಾಯದಲ್ಲಿ ವೈಯಕ್ತಿಕ ತೆರಿಗೆಗಳನ್ನು, ಯಾವುಗಳನ್ನು? ತೆರಿಗೆಗಳನ್ನು ಡಿಡಕ್ಟ್ ಮಾಡಿದ ನಂತರ, ಈಗ ನನ್ನ ಕಂಪನಿದು ಟೋಟಲ್ ಎಷ್ಟು ಬಂತು? ಪರ್ಸನಲ್ ಇನ್ಕಮ್ ಬಂತು ತಾನೆ. ಪರ್ಸನಲ್ ಇನ್ಕಮ್ ಒಂದು 100 ಕೋಟಿ ಐತಿ. ಎಸ್, ನನ್ನ ಕಂಪನಿದು. ಹೌದಾ. ಆ ಕಂಪನಿ ಒಳಗಡೆ ಅಗೇನ್ ನಾವು ಡೈರೆಕ್ಟ್ ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ. ಯಾವ ಟ್ಯಾಕ್ಸೋ? ಡೈರೆಕ್ಟ್ ಟ್ಯಾಕ್ಸ್. ಸೊ ಈ 100 ರೂಪಾಯಿದಲ್ಲಿ ಮತ್ತೆ ಅಗೇನ್ ನಾನು ಡೈರೆಕ್ಟ್ ಟ್ಯಾಕ್ಸ್ ಪೇ ಮಾಡಿದ್ರೆ ನನಗೇನು ಸಿಗುತ್ತಂಬ ಅಂದರೆ ವೈಯಕ್ತಿಕವಾಗಿ ವೆಚ್ಚ ಮಾಡಬಹುದಾದ ಆದಾಯ ಸಿಗುತ್ತಾ. ಪರ್ಸನಲ್ ಡಿಸ್ಪೋಸ್ ಮಾಡ್ಕೋಬಹುದು. ನನ್ನ ಆದಾಯ ಇಷ್ಟಿದೆ, ನಾನಿಷ್ಟು ಟ್ಯಾಕ್ಸ್ ಕಟ್ಟಿದ ಮೇಲೆ ನನ್ನ ಹತ್ರ ಉಳಿದಿರ್ತಕ್ಕಂತಹ ಅಮೌಂಟ್ ಇದು. ಎಸ್. ಈಗ ನಿಮ್ಮ ಕ್ರಿಕೆಟರ್ಸ್ ಎಲ್ಲ ಏನು ಮಾಡ್ತಾರಪ್ಪ ಅಂದರೆ ಸೊ ಅವರ ಒಂದು ಆದಾಯವನ್ನು ಹೇಳ್ತಾ ಹೋಗ್ತಾರೆ ತಾನೆ. ಸೊ ಅವರಿಷ್ಟು ಇನ್ಕಮ್ ಟ್ಯಾಕ್ಸನ್ನು ಕಟ್ಟಿರ್ತಾರೆ. ಎಸ್. ಆ ಟ್ಯಾಕ್ಸನ್ನು ಕಟ್ ಮಾಡಿದ ಮೇಲೆ ಅವ್ರಿಗೇನು ಉಳಿತದಲ್ಲ, ಅದನ್ನು ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್. ಎಸ್. ಸೊ ಭಾಳ ಸಿಂಪಲ್ ಇದೆ, ಭಾಳ ಕ್ರಿಟಿಕಲ್ ಏನಿಲ್ಲ. ಅರ್ಥ ಆಗೈತೆ ಅಂತ ಭಾವಿಸ್ತೀನಿ. ಹಾಗಾದ್ರೆ ಮುಂದಕ್ಕೆ ಹೋಗ್ತೀನಿ. ಎಸ್. ಎಕನಾಮಿಕ್ಸ್ ಇಷ್ಟೇ ರೀ, ಏನಿಲ್ಲ, ಏನು ದೊಡ್ಡ. ಹೌದಾ. ಎಸ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸ್ಟಾರರ ಹಾಕೋರಿ. ಎಸ್. ವಿಮಲರ ಹಾಕೋರಿ, ಇನ್ನೇನಾರ ಹಾಕೋರಿ, ಒಟ್ಟ ಇದು ಇಂಪಾರ್ಟೆಂಟ್. ಯಾವುದಪ್ಪ ಅಂದರೆ GDP ಪರ್ ಕ್ಯಾಪಿಟ ಇನ್ಕಮ್. ಪರ್ ಕ್ಯಾಪಿಟ ಇನ್ಕಮ್ ಅಂದರೆ ತಲಾದಾಯ. ತಲಾದಾಯ ಅಂದರೆ ತಲೆ ಮೇಲೆ ಇರುವ ಆದಾಯ ಅಲ್ಲ. ಮತ್ತೆ ಅರ್ಥ ಆಯ್ತಾ? ತಲಾದಾಯ. ತಲಾದಾಯ ಅಂದರೆ ನೋಡ್ತಾ ಹೋಗೋಣ. ಎಸ್. ಸೊ ತಲಾದಾಯ ಅಂದರೆ ಏನ್ರಿ ಸರ?
ಇಲ್ಲೈತೆ ನೋಡ್ರಿ. ಸೊ ತಲಾದಾಯ ಪರ್ ಕ್ಯಾಪಿಟ ಇನ್ಕಮ್ ಅಂತ ಕರಿತೀವಿ. ಯಾವ ಇನ್ಕಮ್? ಪರ್ ಕ್ಯಾಪಿಟ ಇನ್ಕಮ್. ಸೊ ರಾಷ್ಟ್ರದ ಜನರ ಸರಾಸರಿ ಆದಾಯವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ತಲಾದಾಯ ಅಂತ ಕರಿತೀವಿ. ಸರಾಸರಿ ಅಂದ್ರೆ ಆವರೇಜ್ ಇನ್ಕಮ್ ಅನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಆವರೇಜ್ ಇನ್ಕಮ್. ಸೊ ಆವರೇಜ್ ಇನ್ಕಮ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಪರ್ ಕ್ಯಾಪಿಟ ಇನ್ಕಮ್ ಅಂತ ಕರಿತೀವಿ. ಯಾವ ಇನ್ಕಮು? ಪರ್ ಕ್ಯಾಪಿಟ ಇನ್ಕಮು. ಅರ್ಥ ಆಯ್ತಾ? ಎಸ್. ಸೊ ಒಟ್ಟು ರಾಷ್ಟ್ರೀಯ ಆದಾಯವನ್ನ ಒಟ್ಟು ಜನಸಂಖ್ಯೆಯಿಂದ ಭಾಗಿಸುವ ಮೂಲಕ, ಒಟ್ಟು ರಾಷ್ಟ್ರೀಯ ಇಲ್ಲೈತೆ ನೋಡ್ರಿ, ಒಟ್ಟು ರಾಷ್ಟ್ರೀಯ ಆದಾಯವನ್ನ ಆ ದೇಶದ ಜನಸಂಖ್ಯೆಯಿಂದ ಭಾಗಿಸಿದಾಗ ತಲಾದಾಯವನ್ನು ನಾವೇನ್ ಮಾಡ್ಬೋದು? ಕಂಡು ಹಿಡಿಯಬಹುದು. ಸೊ ತಲಾದಾಯ ಹೆಂಗ್ ಕಂಡು ಹಿಡಿತಾರಪ್ಪ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಒಟ್ಟು ರಾಷ್ಟ್ರೀಯ ಆದಾಯ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ದೇಶಕ್ಕೆ ತಗೋಬೇಡ್ರಿ, ಜಸ್ಟ್ ನಿಮ್ಮ ಒಂದು ಮನೆಯದ ತಗೋರಿ. ಈಗ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಒಂದು 4 ಜನ ಇರ್ತಾರೆ. ಎಷ್ಟು ಜನ? 4 ಜನ. ಅಪ್ಪ ಅಮ್ಮ, ಹೌದಾ? ಅಪ್ಪ ಅಮ್ಮ, ತಮ್ಮ ಅಣ್ಣ, ಇಲ್ಲ ಅಕ್ಕ ತಂಗಿ. ಸೊ ಅಣ್ಣ ತಂಗಿ ಯಾರಾದರೂ ತಗೋರಿ, ಹೌದಾ? ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ 4 ಜನ ಟೋಟಲ್. ಎಷ್ಟು? 4 ಜನ. ಅದರಲ್ಲಿ ಅಪ್ಪ ದುಡಿಯೋದು ಎಷ್ಟಪ್ಪ ಅಂದ್ರೆ ಒಂದು 10,000. ಎಷ್ಟು ಸಾವಿರ? 10,000. ಸೊ ಈ ಫ್ಯಾಮಿಲಿ ಇನ್ಕಮ್ ಎಷ್ಟು? 10K, 10,000, ಹೌದಾ? ಫ್ಯಾಮಿಲಿ ಇನ್ಕಮ್. ಸೊ ಅಲ್ಲಿ ಜನಸಂಖ್ಯೆ ಎಷ್ಟೈತಿ? 4 ಐತಿ. ಸೊ 4 ಒಂದ್ಲೆ 4 ಕೇಳಲೆ, ಎಸ್ ಇಲ್ಲ 2.5. 10,000 ಅಂದರೆ 2.5K ಬರುತ್ತೆ. ಅವೆಲ್ಲ ಲೆಕ್ಕ ಅವಶ್ಯಕತೆ ಇಲ್ಲ, ಜಸ್ಟ್ 2.5K. ಮತ್ತೆ ನೀವು ಸಾರಿ ಹೇಳ್ಯಾರ ಅಂತೇಳಿ ಲೆಕ್ಕ ಮಾಡ್ಕೊಂಡು ಕುಂದ್ರಬೇಡ್ರಿ, ಅದನ್ನ ಲೆಕ್ಕ ನಿಮ್ಮ ಎಕ್ಸಾಮಲ್ಲಿ ಕೇಳಲ್ಲ. ಅರ್ಥ ಆಯ್ತಾ? ಸೊ 2,500 ಬರುತ್ತೆ ಒಬ್ರಿ, 10,000 ಅಂದ್ರೆ, ಹೌದಾ? ಸೊ ಒಬ್ಬರ ಒಂದು ಸರಾಸರಿ ಅಂದ್ರೆ ಎಲ್ಲರಿಗೂ ಸೇಮ್ ಇರುತ್ತಾ ಅಂದ್ರೆ ತಲಾದಾಯ ಬಂದ್ಬಿಟ್ಟು ಇಡೀ ಭಾರತದಲ್ಲಿ ಅಂಬಾನಿಗೂ ಸೇಮ್ ಇರುತ್ತಾ? ಎಸ್, ಅಂಬಾನಿಗೂ ಸೇಮ್ ಇರುತ್ತಾ? ಅದೇ ದೇಶದ ಒಂದು ಭಿಕ್ಷುಕನಿಗೂ ಸೇಮ್ ಇರುತ್ತಾ? ಸರ್ ಮತ್ತೆ ಭಿಕ್ಷುಕ ದುಡಿಯಲ್ಲಲ್ರಿ ಸರ್, ಅಂಬಾನಿ ದುಡಿತಾನಂದ್ರೆ ಅಂಬಾನಿ ದುಡಿದಿದ್ದೇ ಡಿವೈಡ್ ಆಗ್ತದೆ ಇಲ್ಲಿ. ಒಟ್ಟು ರಾಷ್ಟ್ರೀಯ ಆದಾಯ ಅಂದ್ರೆ ರಾಷ್ಟ್ರದಲ್ಲಿ ಯಾರ್ಯಾರು ಉತ್ಪಾದನೆ ಮಾಡಿರ್ತಾರಲ್ಲ ಆ ಒಂದು ಉತ್ಪಾದನೆ ಡಿವೈಡೆಡ್ ಬೈ ಒಟ್ಟು ಜನಸಂಖ್ಯೆ. ಯಾವ ಜನಸಂಖ್ಯೆ? ಒಟ್ಟು ಜನಸಂಖ್ಯೆ. ಅಲ್ಲಿ ದುಡಿತಾನ ಬಿಡಿತಾನ ಕನ್ಫರ್ಮ್ ಇಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಒಟ್ಟು ಆ ದೇಶದ ಪ್ರಜೆ ಅವ. ಇಲ್ಲೇನು ದುಡಿತಿದಾರೆ ಏನು? ಇಲ್ಲಿ ನೋಡ್ರಿ, ಇಲ್ಲಿ ಮನೆಯಾಗ ಅಪ್ಪ ಒಂದೇ ದುಡಿತಿದಾರೆ ತಾನೆ, ಅಮ್ಮ ಇಲ್ಲ, ತಮ್ಮ ಇಲ್ಲ, ತಂಗಿ ಇಲ್ಲ, ಹೌದು ತಾನೆ? ಬಟ್ ಎಲ್ಲರದು ತಲಾದಾಯ ಏನಾಗಿರುತ್ತಪ್ಪ ಅಂದ್ರೆ ಸಮವಾಗಿರುತ್ತ. ಇಲ್ಲಿ ದುಡಿಯೊಂದು ಒಂದೇ ತಲಾದಾಯ, ದುಡಿಲಾರ್ದೊಂದು ಒಂದೇ ಆದಾಯ. ಸೊ ಅದಕ್ಕೆ ಇಲ್ಲೇ ಸ್ಟಾರ್ಟಿಂಗ್ ಹೇಳಿದ್ದೆ, ರಾಷ್ಟ್ರದ ಜನರ ಸರಾಸರಿ ಆದಾಯವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ತಲಾದಾಯ ಅಂತ ಕರಿತೀವಿ. ಯಾವ ಆದಾಯ? ತಲಾದಾಯ. ಎಸ್ ಎಸ್. ಸೊ ಫಾರ್ಮುಲಾ ಏನು ಗೊತ್ತಾಯ್ತಾನೆ? ಒಟ್ಟು ರಾಷ್ಟ್ರೀಯ ಆದಾಯದಿಂದ ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ನಮಗೇನ್ ಸಿಗುತ್ತಪ್ಪ ಅಂದ್ರೆ ಪರ್ ಕ್ಯಾಪಿಟಾ ಇನ್ಕಮ್ ಸಿಗುತ್ತಾ? ಏನ್ ಸಿಗುತ್ತಾ? ಪರ್ ಕ್ಯಾಪಿಟಾ ಇನ್ಕಮ್, ತಲಾದಾಯ. ಯಾವ ಆದಾಯ? ತಲಾದಾಯ ಅಂತ ಕರಿತೀವಿ. ಎಸ್ ಎಸ್. ಹಾಗಾದ್ರೆ ಸರ ತಲಾದಾಯದಲ್ಲಿ ಎಷ್ಟು ವಿಧಗಳದವಪ್ಪ ಅಂದ್ರೆ 2 ವಿಧಗಳು. ಎಷ್ಟು ವಿಧಗಳು? 2 ಟೈಪ್ಸ್. 2 ವಿಧಗಳಂತ ನೋಡ್ತಾ ಹೋಗ್ತೀವಿ. ಯಾವ್ಯಾವ್ರಿ ಸರ? ಒಂದು ನೈಜ ತಲಾದಾಯ, ರಿಯಲ್ ಪರ್ ಕ್ಯಾಪಿಟಾ ಇನ್ಕಮ್. ಯಾವ ಇನ್ಕಮ್? ರಿಯಲ್ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕರಿತಾ ಹೋಗ್ತೀವಿ. ಎಸ್. ಸೊ ನೈಜ ತಲಾದಾಯ. ಯಾವ ಆದಾಯ? ನೈಜ ತಲಾದಾಯ ಅಂತ ಕರಿತೀವಿ. ಹಾಗಾದ್ರೆ ಸರ ನೈಜ ತಲಾದಾಯ ಎಂದರೇನು? ಸೊ ನೈಜ ತಲಾದಾಯ ಅಂದ್ರೆ ನಾನು ಮೊದಲೇ ಹೇಳಿದ್ದೆ. ಸೊ ನೈಜ ಅಂದ್ರೆ ಏನು? ಮೂಲ ವರ್ಷ, ಬೇಸ್ ಇಯರ್. ಯಾವ ಇಯರ್? ಬೇಸ್ ಇಯರ್ 2011 ಮತ್ತೆ 12. ಸೊ ನೈಜ ತಲಾದಾಯ ಮೂಲ ವರ್ಷ ಬೆಲೆಗಳಲ್ಲಿ ಅಳೆದಾಗ ಅಂದ್ರೆ ತಲಾದಾಯವನ್ನ ಪರ್ ಕ್ಯಾಪಿಟಾ ಇನ್ಕಮ್ ಅನ್ನ ಮೂಲ ವರ್ಷದಲ್ಲಿ ಬೇಸ್ ಇಯರ್ ಅಲ್ಲಿ ಅಳೆದ್ರೆ ನಮಗೇನ್ ಸಿಗುತ್ತಾ? ನೈಜ ತಲಾದಾಯ ಸಿಗುತ್ತಾ? ಹಾಗಾದ್ರೆ ಸರ ಈ ಒಂದು ಮೂಲ ತಲಾದಾಯ ಅಥವಾ ನೈಜ ತಲಾದಾಯ ಬೇಸ್ ಇಯರ್ ಅಲ್ಲಿ ಎಷ್ಟೈತಪ್ಪ ಪ್ರೆಸೆಂಟ್ ಅಂದ್ರೆ 1,14,710 ರೂಪಾಯಿ. ಎಷ್ಟು ರೂಪಾಯಿ? 1,14,710 ರೂಪಾಯಿ ಐತಿ. ಯಾವ್ದ್ರದ್ದು? ನೈಜ ತಲಾದಾಯ. ಪ್ರಸ್ತುತ ಭಾರತದಲ್ಲಿ ನೈಜ ತಲಾದಾಯ ಎಷ್ಟೈತಪ್ಪ ಅಂದ್ರೆ 1,14,710 ರೂಪೀಸ್. ಎಸ್. ಸೊ ಇದನ್ನ ತಲಾದಾಯ ಹೆಚ್ಚಳ ವಾಸ್ತವ ಚಿತ್ರಣ ಅಂದ್ರೆ ಎಕ್ಸಾಕ್ಟ್ ಏನ್ ಕೊಡುತ್ತಾ? ಫಿಗರ್ ಕೊಡುತ್ತಾ? ಏನೋ ಪಿಕ್ಚರ್ ಕೊಡುತ್ತಾ? ಯಾವುದು? ನೈಜ ತಲಾದಾಯ. ಯಾವ ಆದಾಯ? ನೈಜ ತಲಾದಾಯ. ಎಸ್. ನೈಜ ತಲಾದಾಯ ಅಂದ್ರೆ ನಾಗೇನ್? ಸೊ ತಲಾದಾಯವನ್ನ ಮೂಲ ವರ್ಷಗಳಲ್ಲಿ ಅಳೆದಾಗ ನಮಗೇನು ಸಿಗುತ್ತಪ್ಪ ಅಂದ್ರೆ ಸೊ ನೈಜ ತಲಾದಾಯ ಸಿಗ್ತಾ ಹೋಗುತ್ತಾ? ಎಸ್.
ಎಸ್. ನೆಕ್ಸ್ಟ್ ಯಾವುದು? ನಾಮಮಾತ್ರ ತಲಾದಾಯ. ಯಾವ ಆದಾಯ? ನಾಮಮಾತ್ರ ತಲಾದಾಯ ಅಂತ ಕರಿತೀವಿ. ಏನ್ರಿ ಸರ್ ನಾಮಮಾತ್ರ ತಲಾದಾಯ ಅಂದ್ರೆ? ಸೊ ನಾಮಿನಲ್ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕರಿತೀವಿ. ನಾಮಿನಲ್ ಪರ್ ಕ್ಯಾಪಿಟಾ ಇನ್ಕಮ್. ಎಸ್, ಸಿಂಪಲ್. ತಲಾದಾಯವನ್ನ ಪ್ರಸ್ತುತ ವರ್ಷಗಳ ಬೆಲೆಗಳಲ್ಲಿ. ಸರ್ ಪ್ರಸ್ತುತ ವರ್ಷ ಅಂದ್ರೆ 2025-26 ಪ್ರೆಸೆಂಟ್ ಎಕನಾಮಿಕ್ ಇಯರ್. ಯಾವ ಇಯರ್? ಪ್ರೆಸೆಂಟ್ ಎಕನಾಮಿಕ್ ಇಯರ್ ಅಂತ ಕರಿತಾ ಹೋಗ್ತೀವಿ. ಎಸ್, ಸೊ ಪರ್ ಕ್ಯಾಪಿಟಾ ಇನ್ಕಮ್ನ ತಲಾದಾಯವನ್ನ ಪ್ರಸ್ತುತ ವರ್ಷಗಳಲ್ಲಿ ಅಳೆದಾಗ ನಮಗೇನ್ ಸಿಗುತ್ತಪ್ಪ ಅಂದ್ರೆ ನಾಮ ಮಾತ್ರ ತಲಾದಾಯ ಸಿಗುತ್ತಾ. ನೈಜ ತಲಾದಾಯ ಅಂದ್ರೆ ಮೂಲ ವರ್ಷಗಳಲ್ಲಿ ತಲಾದಾಯವನ್ನು ಅಳೆದ್ರೆ ನೈಜ ತಲಾದಾಯ, ಪ್ರಸ್ತುತ ವರ್ಷಗಳಲ್ಲಿ ತಲಾದಾಯವನ್ನು ಅಳೆದ್ರೆ ಸೊ ನಾಮ ಮಾತ್ರ ತಲಾದಾಯ ಅಂತ ಕರಿತೀವಿ. ಎಸ್, ಸೊ ನಾಮ ಮಾತ್ರ ತಲಾದಾಯವು ಬೆಲೆಗಳ ಹೆಚ್ಚಳದಿಂದ ಕಾರಣದಿಂದಲೂ ಹೆಚ್ಚಾಗುತ್ತೆ. ಅಂದ್ರೆ ಏನಿಲ್ಲ, ಸಿಂಪಲ್ ಇನ್ಫ್ಲೇಷನ್ ಇಂದ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ಇಲ್ಲಿ ವರ್ಷದಿಂದ ವರ್ಷಕ್ಕೆ ಏನಾಗ್ತಿದೆಪ್ಪ ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ. ಈಗ ಬೇಸ್ ಇಯರ್ ಅಂದ್ರೆ ನಾವು 100 ತಗೋತಿದ್ವು, ಹೌದಾ? ಈಗ ಪ್ರೆಸೆಂಟ್ 120 ಅನ್ಕೋರಿ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಗಿದೆ? 20 ರೂಪಾಯಿ ಜಾಸ್ತಿ ಆಗಿದೆ. ಈ 20 ರೂಪಾಯಿ ಉತ್ಪಾದನೆ ಜಾಸ್ತಿ ಆಗಿದ್ದಲ್ಲ, ತಲಾದಾಯ ಜಾಸ್ತಿ ಆಗಿದ್ದಲ್ಲ, ಅಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಏನಾಗ್ತಿದೆ ಅಂತ ಅರ್ಥ? ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಎಸ್, ಸೊ ಬೇಸ್ ಇಯರ್ಗೆ ನಾವು ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡಿದ್ರೆ ನಮಗೆ ಪ್ರೆಸೆಂಟ್ ಇಯರ್ ಸಿಗ್ತಾ ಹೋಗುತ್ತೆ. ಸೊ ನಾಮಿನಲ್ ಪರ್ ಕ್ಯಾಪಿಟಾ ಇನ್ಕಮ್ ಸಿಗ್ತಾ ಹೋಗುತ್ತೆ. ಎಸ್, ಸೊ ಪ್ರೆಸೆಂಟ್ ಎಷ್ಟೈತ್ರಿ ಅಂದರೆ 2024-25 ಅದು ಟೈಪ್ ಮಿಸ್ಟೇಕ್ ಆಯ್ತಿರಲಿ. ಸೊ 2,05,324, 2,05,324. ಇಲ್ಲಿ ಎಷ್ಟಿತ್ತು? 114 ಇತ್ತು. ಎಷ್ಟಿತ್ತು? ಆ 114. ಇದು ಮೂಲ ಬೆಲೆಗಳಲ್ಲಿ ಬೇಸ್ ಇಯರಲ್ಲಿ. ಸೊ ಇದಕ್ಕೆ ಹೆಚ್ಚು ಕಡಿಮೆ ಐತೋ ಇಲ್ಲೋ ಅಂದರೆ ಒಂದು 80,000 90,000 ಚಿಲ್ಡ್ರೆ ಐತಿ. 90,000 ಚಿಲ್ಡ್ರೆ ಅಂತೂ ಆಯ್ತಾ? ಸೊ ನೋಡ್ರಿ, ಇನ್ಫ್ಲೇಷನ್ ಅಡ್ಜಸ್ಟ್ ಆಗೈತಿ ಪ್ರೆಸೆಂಟ್ ಇಯರ್ಗೆ, ಬಟ್ ಬೇಸ್ ಇಯರ್ಗೆ ಇನ್ಫ್ಲೇಷನ್ ತೊಗೊಂಡಿಲ್ಲ ನಾವು. ಅರ್ಥ ಆಯ್ತಾ? ಸೊ ಇದನ್ನ ಏನಂತ ಕರಿತೀವಪ್ಪ ಅಂದರೆ ಸೊ ನಾಮ ಮಾತ್ರ ತಲಾದಾಯ. ಯಾವ ಆದಾಯ? ನಾಮ ಮಾತ್ರ ತಲಾದಾಯ ಅಂತ ಕರಿತಾ ಹೋಗ್ತೀವಿ. ಎಸ್, ಇನ್ನು ತಲಾದಾಯ ಮುಗುದಿಲ್ಲ, ಐತಿ. ಅಭಿ ಪಿಕ್ಚರ್ ಬಾಕಿ ಹೇ. ನೋಡ್ರಿ, ನೋಡ್ರಿ. ಏನ್ರಿ ಸರ್ ಇಷ್ಟು ಉದ್ದಂದು ಹಾಕಿರಂದ್ರೆ GDP ಪರ್ ಕ್ಯಾಪಿಟಾ ಇನ್ಕಮ್ ಇನ್ 2025 ಅಂದರೆ ಪರ್ ಕ್ಯಾಪಿಟಾ ಇನ್ಕಮಲ್ಲಿ ವರ್ಲ್ಡಲ್ಲಿ ಅಧಿಕವಾಗಿರೋದು ಯಾವುದು? ಸೊ ಫಸ್ಟ್ ಬರುತ್ತಾ ಲಕ್ಸಂಬರ್ಗ್. ಕೆಲವೊಬ್ರಿಗೆ ಕಾಣಿಸಿಲ್ಲಪ್ಪ ಅಂದರೆ ಬರ್ಕೋರಿ, ಬಾಯಲ್ಲಿ ಹೇಳ್ತೀನಿ. ಸೊ $140.9K ಐತಿ ಅವರ ಒಂದು ಪರ್ ಕ್ಯಾಪಿಟಾ ಇನ್ಕಮ್. 140.9K ಸಾವಿರ, ಹೌದಾ? ಡಾಲರ್, ರುಪೀಸಲ್ಲೆಲ್ಲ, ಡಾಲರಲ್ಲಿ ಐತಿ. ಎಸ್, ಸೊ ನೆಕ್ಸ್ಟ್ ಐರ್ಲ್ಯಾಂಡ್ ಬರುತ್ತೆ ಸೆಕೆಂಡ್. ಯಾವುದು? ಐರ್ಲ್ಯಾಂಡ್. ಥರ್ಡ್ ಬಂದು ಸ್ವಿಟ್ಜರ್ಲ್ಯಾಂಡ್, ಫೋರ್ತ್ ಬಂದು ಸಿಂಗಾಪುರ, ಫಿಫ್ತ್ ಬಂದು ಐಸ್ಲ್ಯಾಂಡ್. ಎಲ್ಲೆಲ್ಲಿ? ಇಲ್ಲೇ ಬರ್ದ್ಬಿಡ್ತು ನೋಡ್ರಿ, ಲಕ್ಸಂಬರ್ಗ್. ಯಾವ ಬರ್ಗ? ಲಕ್ಸಂಬರ್ಗ್. ಸೆಕೆಂಡ್ ಐರ್ಲ್ಯಾಂಡ್. ಯಾವ ಲ್ಯಾಂಡ್? ಐರ್ಲ್ಯಾಂಡ್. ಥರ್ಡ್ ಒನ್ ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ ಅಂತ ಕರಿತೀವಿ. ಎಸ್, ಫೋರ್ತ್ ಒನ್ ಯಾವುದು? ಸಿಂಗಾಪುರ. ಯಾವ ಪುರ? ಸಿಂಗಾಪುರ. ಫಿಫ್ತ್ ಒನ್ ಬಂದು ಐಸ್ಲ್ಯಾಂಡ್. ಯಾವ ಲ್ಯಾಂಡ್? ಐಸ್ಲ್ಯಾಂಡ್ ಅಂತ ಕರಿತೀವಿ. ಅಂದರೆ ಪ್ರಪಂಚದಲ್ಲಿ ಟಾಪ್ 5 ತಲಾದಾಯ ಹೊಂದಿರತಕ್ಕಂತಹ ದೇಶಗಳು. ಯಾವುಗಳು? ದೇಶಗಳು, ಹೌದಾ? ಸೊ ಫಸ್ಟ್ ಯಾವುದು? ಲಕ್ಸಂಬರ್ಗ್, ಸೆಕೆಂಡ್ ಐರ್ಲ್ಯಾಂಡ್, ಥರ್ಡ್ ಸ್ವಿಟ್ಜರ್ಲ್ಯಾಂಡ್, ಫೋರ್ತ್ ಸಿಂಗಾಪುರ, ಫಿಫ್ತ್ ಐಸ್ಲ್ಯಾಂಡ್. ನೋಡ್ರಿ, ವಿಶ್ವದ ದೊಡ್ಡಣ್ಣ ಅಂತಾರೆ. ಆ ದೊಡ್ಡಣ್ಣನೇ ಟಾಪ್ 5 ಆಗಿಲ್ಲ. ಚೈನಾ ಇಲ್ಲ, ರಷ್ಯಾ ಇಲ್ಲ, ನಿಮ್ದಂತೂ ಮೊದಲೇ ಇಲ್ಲ, ನಮ್ಮ ಇಂಡಿಯಾ ಮೊದಲೇ ಇಲ್ಲ, ಹೌದಾ? ನೋಡ್ರಿ ಹೆಂಗೈತಿ, ಹೌದಾ? ಎಸ್, ಇದು ಟಾಪ್ 5 ಕಂಟ್ರೀಸ್ ಇನ್ ದ ವರ್ಲ್ಡ್. ನೆಕ್ಸ್ಟ್ ಹಾಗೆ ನೋಡಿದ್ರೆ ನಿಮ್ಮ ಒಂದು ತಲಾದಾಯವು ಕರ್ನಾಟಕದಲ್ಲಿ, ಎಲ್ಲಿ? ಕರ್ನಾಟಕದಲ್ಲಿ ಅತಿ ಹೆಚ್ಚು ತಲಾದಾಯ ಕೊಡುಗೆ ನೀಡುವ ಜಿಲ್ಲೆ ಯಾವುದು? ರಾಜ್ಯದಲ್ಲಿ ಜಿಲ್ಲೆ ಯಾವುದಪ್ಪ ಅಂದರೆ ಒಂದು ಬೆಂಗಳೂರು ನಗರ, ಆಲ್ವೇಸ್ ಟಾಪ್ ಇರುತ್ತಾ. ಸೆಕೆಂಡ್ ದಕ್ಷಿಣ ಕನ್ನಡ, ಕ್ವಶನ್ ಕೇಳೇನೆ ಇದನ್ನ. ಸೊ ಸೆಕೆಂಡ್ ಹೈಯೆಸ್ಟ್ ತಲಾದಾಯದಲ್ಲಿ ಗ್ರೂಪ್ ಸಿ ಕೇಳೇನೆ, ಇಂಥವೇ ಒಗೆಯೋದು. ಅದಕ್ಕಾಗಿ ಸ್ವಲ್ಪ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ರಿ. ಸೊ ತಲಾದಾಯದಲ್ಲಿ 2ನೇ ಅತ್ಯುನ್ನತ ಜಿಲ್ಲೆ ಯಾವುದು ಅಂತೇಳಿ ಕ್ವಶನ್ ಕೇಳೇನೆ ಆಲ್ರೆಡಿ. ಸೊ ಸೆಕೆಂಡ್ ದಕ್ಷಿಣ ಕನ್ನಡ, 3ನೇದು ಉಡುಪಿ. ಯಾವುದು? ಉಡುಪಿ. ಸೊ ಜಿಲ್ಲಾ ತಲಾದಾಯದಲ್ಲಿ, ಎಸ್,
ಸೊ ತಲಾದಾಯದಲ್ಲಿ ಸೊ ಅತಿ ಕಡಿಮೆ ಲೀಸ್ಟ್ ಯಾವುದಪ್ಪ ಅಂದರೆ ಕಲಬುರಗಿ. ಯಾವಬುರ್ಗಿ? ಕಲಬುರಗಿ ಕೊನೆಯ ಸ್ಥಾನ. ಅದರಿಂದ ಆದಮೇಲೆ ಯಾದಗಿರಿ ಬರುತ್ತಾ, ಕೊಪ್ಪಳ ಬರುತ್ತಾ, ಬೆಳಗಾವಿ ಬರುತ್ತಾ, ಬೀದರ್ ಬರುತ್ತಾ. ಆಲ್ಮೋಸ್ಟ್ ಆಲ್ ಕಲಬುರಗಿ ವಿಭಾಗ ಅಂದರೆ ನೀವು ಎಚ್ ಕೆ ಅಂತ ಏನು ಕರಿತೀರಲ್ಲ, ಸೊ ಅದರಲ್ಲಿ ತಲಾದಾಯ ಕಡಿಮೆ ಐತಿ. ಯಾಕೆ ಕಡಿಮೆ ಐತಂದರೆ ಸೊ ಅಲ್ಲಿ ಉದ್ಯೋಗಾವಕಾಶಗಳು ಜಾಸ್ತಿ ಇಲ್ಲ, ಪ್ರೊಡಕ್ಷನ್ ಇಲ್ಲ, ಹೌದಾ? ಸೊ ಜನರು ಏನು ಮಾಡ್ತಾರಪ್ಪ ಅಂದರೆ ಗುಳೆವಂತ ಹೋಗ್ತಾರೆ, ಅಂದರೆ ಮೈಗ್ರೇಷನ್ ಆಗ್ತಾರೆ. ಮೈಗ್ರೇಷನ್ ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆ. ಯಾಕಂದರೆ ಅಲ್ಲಿ ದೊಡ್ಡ ದೊಡ್ಡ MNC ಕಂಪನಿಗಳಿಲ್ಲ, ಹೌದಾ? ಎಸ್. ಮತ್ತು ಈ ಕೃಷಿ ಮಾಡೋಣಂದರೆ ಸ್ವಲ್ಪ ಈ ಉತ್ತರ ಕರ್ನಾಟಕ ಸ್ವಲ್ಪ ಬಯಲು ಸೀಮೆ ಪ್ರದೇಶ ಆಗುತ್ತಾ, ಅದ್ರಾಗ ಈ ಕಡೆ ಕೆಲವೊಂದು ಕಡೆ ಮಳೆ ನೀರಿನ ಪ್ರದೇಶ ಆಗುತ್ತಾ. ಸೊ ಮಳೆ ಇಲ್ಲ ಅಂದರೆ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂದರೆ ಊಟ ಇಲ್ಲ, ಹೌದಾ? ಅವ್ರ ಪಾಡು ಯಾರಿಗೆ ಹೇಳ್ಬೇಕು ಅವರೇ ಗೊತ್ತಿಲ್ಲ. ಸೊ ಅಲ್ಲಿರ್ತಕ್ಕಂತಹ ರಾಜಕಾರಣಿಗಳು ಸ್ವಲ್ಪ ಮಬ್ಬದರ, ಅದಂತೂ ಮುಲಾಜಿಲ್ದಂಗೆ ಹೇಳ್ತೀನಿ, ಅದರ ನಮ್ಮ ಜನ ಇನ್ನೂ ಮೊಬ್ಬ ಇದ್ದಾರ. ಯಾಕಂದರೆ ಆ ಮೊಬ್ಬರನ್ನ ಮತ್ತೆ ಎಲೆಕ್ಟ್ ಮಾಡ್ತಾರಲ್ಲ, ಇವ್ರು ಎಷ್ಟು ಮೊಬ್ಬ ಇರ್ಬೇಕು ಅಷ್ಟೇ, ಏನು ಮಾಡೋಕ್ಕೆ ಬರಂಗಿಲ್ಲ. ಸೊ ಅದು ಹೇಳ್ತಾ ಹೋದರೆ ಅದು ಕೇಳಲ್ಲ. ಎಸ್ ಬಿಡ್ರಿ, ತಲೆ ಕೆಡಿಸ್ಕೊಬಿಡ್ರಿ ಅದ್ರ ಬಗ್ಗೆ. ಸೊ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಾಗುತ್ತಾ ಅದು ಮಾತ್ರ ನೋಡೋಣಂತೆ. ಸೊ ಕಲಬುರಗಿ ಲೀಸ್ಟ್ ಇದೆ. ಟಾಪ್ ಯಾವುದಪ್ಪ ಅಂದರೆ ಬೆಂಗಳೂರು ನಗರ. ಬೆಂಗಳೂರು ನಗರ. ಎಸ್ ಎಸ್. ನೆಕ್ಸ್ಟ್, ಮತ್ತೆ ಇತ್ತೀಚೆಗೆ ನೀವು ಕರೆಂಟ್ ಅಫೇರಲ್ಲಿ ನೋಡಿದ್ರೆ ಸೊ ನಮ್ಮ ಒಂದು ಕರ್ನಾಟಕ ಏನಪ್ಪ ಅಂದರೆ ಸೊ ಇಡೀ ರಾಜ್ಯಗಳಲ್ಲಿ ಅತಿ ಹೆಚ್ಚು ತಲಾದಾಯ ಹೊಂದಿರತಕ್ಕಂತಹ ರಾಜ್ಯವಾಗಿ ಹೊರಹೊಮ್ಮಿದೆ, ಹೌದಾ? ಮೊದಲು ನಮ್ಮ ಒಂದು ಕರ್ನಾಟಕ 3rd ಪ್ಲೇಸಲ್ಲಿ ಇತ್ತು. ಎಷ್ಟನೇ ಪ್ಲೇಸಲ್ಲಿ ಇತ್ತು? 3rd ಪ್ಲೇಸಲ್ಲಿ ಇತ್ತು. ಆದರೆ ಫಸ್ಟ್ ಯಾವುದಿತ್ತು ಅಂದರೆ ಸರ್ ಅವಾಗ ಡೆಲ್ಲಿ ಇತ್ತು, ಆಮೇಲೆ ತೆಲಂಗಾಣ ಸ್ಟೇಟ್ ಇತ್ತು. ಈಗ ನಮ್ಮೂರೇ ಫಸ್ಟ್ ಟಾಪ್ ರ್ಯಾಂಕರ್, ಹೌದಾ? ಫಸ್ಟ್ ಯಾರಪ್ಪ ಅಂದರೆ ಈಗ ಕರ್ನಾಟಕ ತಲಾದಾಯಗಳಲ್ಲಿ. ಯಾವ ಆದಾಯಗಳಲ್ಲಿ? ತಲಾದಾಯದಲ್ಲಿ, ಹೌದಾ? ಸೊ ಮೊನ್ನೆ ರೀಸೆಂಟಾಗಿ ರಿಪೋರ್ಟ್ ಬಿಟ್ಟಿರ್ತಾನೆ ಅಂದರೆ ನಮ್ಮ ಕರ್ನಾಟಕ ಸೊ ತಲಾದಾಯದಲ್ಲಿ ಟಾಪ್ ಐತಿ. ಸರ್ ತಲಾದಾಯದಲ್ಲಿ ಟಾಪ್ ಐತಿವಲ್ಲ, ನಾವು ಟಾಪ್ ಇರ್ತೀವ? ಹಂಗಿಲ್ಲಪ್ಪಿ. ತಲಾದಾಯ ಜಸ್ಟು ಇಲ್ಲಿ ಹೆಂಗಪ್ಪ ಅಂದರೆ ತಲಾದಾಯ ಹೆಚ್ಚಿಗೆ ಆದಂತೆಲ್ಲ. ಮತ್ತು ಇದನ್ನೇ ಒಂದು ಹೇಳ್ತೀನಿ ಕೇಳ್ರಿ, ನೆನಪಿರಲಿ. ಸೊ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ, ಇದು ನೆನಪಿರಲಿ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ತಲಾದಾಯ ಹೆಚ್ಚಾದಂತೆ ಆದಾಯ ಅಸಮಾನತೆಯೂ ಹೆಚ್ಚಾಗುತ್ತೆ. ಸರ್ ಯಾಕ್ರಿ ಸರ್ ಹೇಳಕತ್ತೀರಿ ಅಂದರೆ ತಲಾದಾಯ ನೀವು ದುಡಿತಾ ಇಲ್ಲ, ಇಲ್ಲಿ ದೊಡ್ಡ ದೊಡ್ಡ MNC ಕಂಪನಿಗಳು ದುಡಿತಾ ಇದ್ದಾರೆ. ಸೊ ಅವ್ರು ದುಡಿದಿದ್ದು ನಿಮ್ಮ ಮೇಲೆ ಬೀಳ್ತಾ ಇದೆ, ಹಂಗಂತ ನೀವು ದುಡಿತಾ ಇದ್ದೀರ ಅಂತ ಅಲ್ಲ. ಇಲ್ಲಿ ತಲಾದಾಯ ಇನ್ಕ್ರೀಸ್ ಆಗ್ತಿದೆ ಅಂದರೆ ಅಂಬಾನಿ ಜಾಸ್ತಿ ಆಗ್ತಿದ್ದಾನೆ, ಭಿಕ್ಷುಕ ಅಲ್ಲ. ನಾನು ಭಿಕ್ಷುಕ ಮತ್ತು ಅಂಬಾನಿಗೆ ಕಂಪ್ಯಾರಿಸನ್ ಮಾಡಿ ಹೇಳಿದ್ದೆ, ಹೌದಾ? ತಲಾದಾಯ ಇನ್ಕ್ರೀಸ್ ಆಗ್ತಿದೆ ಅಂದರೆ ಅರ್ಥ ಏನು? ಇಲ್ಲಿ ಅಂಬಾನಿ ಪ್ರೊಡಕ್ಷನ್, ಅದಾನಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಿದೆ ಹೊರತು ಭಿಕ್ಷುಕಂದಲ್ಲ. ಈಗ ನಾವು ಕರ್ನಾಟಕ ಫಸ್ಟ್ ಸಾಧಿಸಿವಂತ ನಾವೇನು ಜಂಬ ಕೊಚ್ಕೊಳೋದು ಅವಶ್ಯಕತೆ ಇಲ್ಲ. ಬಟ್ ನಾವು ರಿಯಲ್ ಆಗಿ ಈ HDA ಇಲ್ಲಿ ಎಷ್ಟು ಗ್ರೋತ್ ಇದ್ದೀವಿ ಇವುಗಳಲ್ಲಿ ನೋಡ್ತಾ ಹೋಗ್ಬೇಕು. ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ಯಾವ ರೀತಿ ಗ್ರೋತ್ ಆಗ್ತಿದ್ದೀವಿ ಅದು ನಮಗೆ ರಿಯಲ್ ಆಗುತ್ತೆ. ಎಸ್, ಇದು ಅಲ್ಲ ಒನ್ಸ್ ಸರ ನಾವು ತಲಾದಾಯ ಹೆಚ್ಚಿಗೆ ಆಗಿದ್ದೀವಿ ಸೊ ನಮ್ಮ ಒಂದು ರಾಜ್ಯ ಏನಾಗುತ್ತೆ ಫುಲ್ಲು ಅಭಿವೃದ್ಧಿ, ಹಂಗಿಲ್ಲ. ಇಲ್ಲಿ ತಲಾದಾಯ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಅರ್ಥ ಏನು? ಇಲ್ಲಿ ಉತ್ಪಾದನೆ ಮಾಡೋರ ಸಂಖ್ಯೆ ಜಾಸ್ತಿ ಇದೆ ಅಂತ ಅರ್ಥ. MNC ಕಂಪನಿಗಳ ಆದಾಯ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಅವರ GDP ಜಾಸ್ತಿ ಆಗ್ತಿದೆ ಅಂತ ಅರ್ಥ ಹೊರತು ಭಿಕ್ಷುಕರದಲ್ಲ. ಯಾರ್ದಲ್ಲ? ಭಿಕ್ಷುಕರದಲ್ಲ. ಅರ್ಥ ಆಯ್ತಾ? ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತಾ ಅಂತ ಭಾವಿಸ್ತೀನಿ. ಎಸ್, ನೆಕ್ಸ್ಟ್ ಕಾನ್ಸೆಪ್ಟ್ ರಾಷ್ಟ್ರೀಯ ಆದಾಯದ ಮಾಪನಾ ವಿಧಾನಗಳು. ಯಾವುಗಳು? ರಾಷ್ಟ್ರೀಯ ಆದಾಯದ ಮಾಪನಾ ವಿಧಾನಗಳಂತ ಕರಿತೀವಿ. ಎಸ್, ಇಂಪಾರ್ಟೆಂಟ್ ಆಗುತ್ತಾ? ಇದು ಎಕ್ಸಾಮಿಗೆ ಕೇಳಿದೆ. ಸೊ ರಾಷ್ಟ್ರೀಯ ಆದಾಯದ ಮಾಪನಗಳಲ್ಲಿ 3 ವಿಧಗಳು. ಎಷ್ಟು ವಿಧಗಳು? 3 ವಿಧಗಳು. ಹಾಗಾದರೆ ಯಾವ್ಯಾವ ಬರ್ತಾವ್ರಿ ಸರ? ಒಂದು ಉತ್ಪನ್ನ ವಿಧಾನ, ಇನ್ನೊಂದು ಆದಾಯ ವಿಧಾನ, ಮೂರೊಂದು ವೆಚ್ಚದ ವಿಧಾನ. ಯಾವ ವಿಧಾನ? ವೆಚ್ಚದ ವಿಧಾನ ಅಂತ ಕರಿತೀವಿ. ಒಂದು ಪ್ರೊಡಕ್ಷನ್ ಮೆಥಡ್ ಅಥವಾ ಪ್ರಾಡಕ್ಟ್ ಮೆಥಡ್ ಅಂತಲೂ ಕರಿತೀವಿ. ಎಸ್, ಇನ್ನೊಂದು ಇನ್ಕಮ್ ಮೆಥಡ್. ಯಾವ ಮೆಥಡು? ಇನ್ಕಮ್ ಮೆಥಡ್. ಇನ್ನೊಂದು ಎಕ್ಸ್ಪೆಂಡಿಚರ್ ಮೆಥಡ್. ಯಾವ ಮೆಥಡು? ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಕರಿತೀವಿ. ಎಸ್, ಹಾಗಾದರೆ ಸೊ ಫಸ್ಟ್ ಒನ್ ಉತ್ಪನ್ನ ವಿಧಾನ. ಯಾವ ವಿಧಾನ? ಉತ್ಪನ್ನ ವಿಧಾನ ನೋಡ್ತಾ ಹೋಗೋಣ. ಉತ್ಪನ್ನ ವಿಧಾನ, ಪ್ರೊಡಕ್ಷನ್ ಮೆಥಡ್. ಯಾವ ಮೆಥಡು? ಪ್ರೊಡಕ್ಷನ್ ಮೆಥಡ್ ಅಂತ ಕರಿತೀವಿ. ಎಸ್, ಹಾಗಾದರೆ ಪ್ರೊಡಕ್ಷನ್ ಮೆಥಡ್ ಅಂದರೆ ಏನ್ರಿ ಸರ್? ಸಿಂಪಲ್. ಒಂದು ರಾಷ್ಟ್ರ ಒಂದು ವರ್ಷಾವಧಿಯಲ್ಲಿ ಉತ್ಪಾದನೆ ಮಾಡಿದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯಕ್ಕೆ ಒಟ್ಟು ಸೇರಿಸುವ ಮೂಲಕ ರಾಷ್ಟ್ರೀಯ ಆದಾಯವನ್ನು ಕಂಡುಹಿಡಿಯುವುದು. ಸಿಂಪಲ್ ಥಿಂಗ್. ಒಂದು ರಾಷ್ಟ್ರ ಒಂದು ವರ್ಷಾವಧಿಯಲ್ಲಿ ಉತ್ಪಾದನೆ ಮಾಡಿದೆ ಅಂದರೆ 3 ವಲಯಗಳಿಂದ ಬರುತ್ತಾ. ಇಲ್ಲೈತೆ ನೋಡ್ರಿ. ಈ ವಿಧಾನಗಳಲ್ಲಿ ವಿವಿಧ ವಲಯಗಳಾದ ಕೃಷಿ, ಕೈಗಾರಿಕೆ, ಸೇವಾ ವಲಯ.
ಕೃಷಿ, ಕೈಗಾರಿಕೆ, ಸೇವಾ ವಲಯ, 3 ವಲಯಗಳಿಂದ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು 3 ವಲಯಗಳು ಉತ್ಪಾದನೆ ಮಾಡಿದ ಉತ್ಪಾದನೆಯಿಂದ ನಾವು GDP ಯನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂತದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಉತ್ಪನ್ನ ವಿಧಾನ. ಉತ್ಪನ್ನ ವಿಧಾನ ಅಂದ್ರೆ ಏನು? GDP ಯನ್ನ ನಾವು 3ರಿಂದ, ಒಂದು ಕೃಷಿ, ಇನ್ನೊಂದು ಕೈಗಾರಿಕೆ, ಇನ್ನೊಂದು ಸೇವಾ ವಲಯ. ಈ 3 ವಲಯಗಳಿಂದ ಏನು ಉತ್ಪಾದನೆ ಆಗಿರುತ್ತಲ್ಲ, ಈ ಉತ್ಪಾದನೆಯನ್ನ ಬೇಸಿಟ್ಕೊಂಡು ನಾವು GDP ಯನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ, GDP ಯನ್ನ ಕಂಡುಹಿಡಿದ್ರೆ ಅದನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಪ್ರೊಡಕ್ಷನ್ ಮೆಥಡ್ ಅಥವಾ ಪ್ರೊಡಕ್ಟ್ ಮೆಥಡ್ ಅಂತ ಕರಿತೀವಿ. ಯಾವ ಮೆಥಡು? ಉತ್ಪನ್ನ ವಿಧಾನ. ಯಾವ ವಿಧಾನ? ಉತ್ಪನ್ನ ವಿಧಾನ. ಎಸ್, ಹಾಗಾದ್ರೆ ಸರ ಉತ್ಪನ್ನ ವಿಧಾನದಲ್ಲಿ ಅಗೇನ್ ನಾವು 2 ವಿಧಾನಗಳನ್ನು ಅನುಸರಿಸ್ತೀವಿ. ಒಂದು ಯಾವುದಪ್ಪ ಅಂದ್ರೆ ಅಂತಿಮ ಸರಕು ವಿಧಾನ. ಯಾವ ವಿಧಾನ? ಅಂತಿಮ ಸರಕು ವಿಧಾನ. ಏನ್ರಿ ಸರ್ ಅಂತಿಮ ಸರಕು ಅಂದ್ರೆ? ನಾನು ಹೇಳಿದ್ದೆ ಹತ್ತಿ ಅಂತಕ್ಕಂಥದ್ದು ಮಧ್ಯವರ್ತಿ ಸರಕು, ಹೌದಾ? ಬಟ್ಟೆ, ಈ ಬಟ್ಟೆ ಅಂತಕ್ಕಂಥದ್ದು ಅಂಗಿ ಅಥವಾ ಶರ್ಟ್ ಅಂತಕ್ಕಂಥದ್ದು ಅಂತಿಮ ಸರಕು. ಎಂಥ ಸರಕು? ಇದನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ, ಇದನ್ನು ಕನ್ಸಿಡರ್ ಮಾಡಲ್ಲ. ಯಾಕೆ ಕನ್ಸಿಡರ್ ಮಾಡಲ್ಲ ಅಂದ್ರೆ ಅಂತಿಮ ಸರಕು ವಿಧಾನದಲ್ಲಿ ದ್ವಿಗಣತೆಯನ್ನ ತಪ್ಪಿಸಲು, ಡಬಲ್ ಕೌಂಟಿಂಗ್ ಅನ್ನ ತಪ್ಪಿಸಲು ಪ್ರತಿಯೊಂದು ವಲಯದಲ್ಲಿ, ಯಾವ ವಲಯದಲ್ಲಿ? ಉತ್ಪಾದನಾ ವಲಯ, ಎಸ್, ಕೈಗಾರಿಕಾ ವಲಯ, ಸೇವಾ ವಲಯ, ಈ 3 ವಲಯಗಳಲ್ಲಿ ಉತ್ಪಾದನೆಯಾಗುವ ಅಂತಿಮ ಸರಕುಗಳನ್ನ ಅಂದಾಜು ಮಾಡ್ತೀವಿ. ಅಂತಿಮ ಸರಕುಗಳನ್ನ ಅಂದಾಜು ಮಾಡುವ ಮೂಲಕ ಮಾಪನ ಮಾಡ್ತಾ ಹೋಗ್ತೀವಿ. ಫೈನಲ್ ಗೂಡ್ ಅಂದ್ರೆ ಏನು? ಅದು ಮಾರ್ಕೆಟಲ್ಲಿ ರೆಡಿ ಇರಬೇಕು. ಎಸ್, ಬಟ್ಟೆ, ಶರ್ಟ್, ಅಂಗಿ, ಹೌದಾ? ಇದನ್ನ ಅಂತಿಮ ಸರಕು ವಿಧಾನ ಅಂತ ಕರಿತೀವಿ. ಯಾವ ಸರಕು? ಅಂತಿಮ ಸರಕು. ಸರ್ ಪ್ರೆಸೆಂಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ಅಂದ್ರೆ ಇದ್ರ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಿಲ್ಲ. ಪ್ರೆಸೆಂಟ್ ನಾವು ಮೌಲ್ಯ ಸೇರ್ಪಡೆ ವಿಧಾನ, ಇದನ್ನ ಪ್ರೆಸೆಂಟು ಬೇಸ್ ಆಗಿಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಏನ್ರಿ ಸರ್ ವ್ಯಾಲ್ಯೂ ಆಡೆಡ್ ಮೆಥಡ್ ಅಂದ್ರೆ? ಯಾವ ಮೆಥಡು? ವ್ಯಾಲ್ಯೂ ಆಡೆಡ್ ಮೆಥಡ್ ಅಂತ ಕರಿತೀವಿ. ಮೌಲ್ಯ ಸೇರ್ಪಡೆ ವಿಧಾನದಲ್ಲಿ ಉತ್ಪಾದನೆಯು ಪ್ರತಿ ಹಂತದಲ್ಲಿ ಸೇರ್ಪಡೆಯಾಗುವ ಹೆಚ್ಚುವರಿ ಮೌಲ್ಯವನ್ನು ಸೇರಿಸುವ ಮೂಲಕ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡ್ತೀವಿ. ಎಸ್, ಇಲ್ಲಿ ಪ್ರತಿ ಹಂತ ಇಂಪಾರ್ಟೆಂಟ್. ಪ್ರತಿ ಹಂತದಲ್ಲಿ ಸೇರ್ಪಡೆಯಾಗುವ ಹೆಚ್ಚುವರಿ ಮೌಲ್ಯ, ಎಕ್ಸ್ಟ್ರಾ ಏನೇ ಮೌಲ್ಯ ಆ್ಯಡ್ ಆಗತ್ತಲ್ಲ, ಆ ಮೌಲ್ಯವನ್ನು ಸೇರಿಸುವ ಮೂಲಕ ರಾಷ್ಟ್ರೀಯ ಆದಾಯವನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂಥದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಒಟ್ಟು ಮೌಲ್ಯ ಸೇರ್ಪಡೆ ವಿಧಾನ. ಇಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಡೋಂಟ್ ವರಿ. ಇಲ್ಲೈತೆ ನೋಡ್ರಿ, ಗ್ರಾಸ್ ವ್ಯಾಲ್ಯೂ ಆಡೆಡ್ ಮೆಥಡ್, GVA ಫುಲ್ ಫಾರ್ಮ್ ಕೇಳೇನ. ಇದನ್ನ ಎಕ್ಸಾಮಲ್ಲಿ GVA ಮೆಥಡ್ ಅಂದ್ರೆ ಏನಂತ ಕೇಳೇನ. ಎಸ್, ಏನ್ರಿ ಸರ್ GVA ಅಂದ್ರೆ? ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳ ಮೌಲ್ಯದಿಂದ ಮಧ್ಯವರ್ತಿ ಅನುಭೋಗಿ ಸರಕು ಮತ್ತು ಸೇವೆಗಳ ಮೌಲ್ಯವನ್ನ ಕಳೆಯುವುದನ್ನ ಒಟ್ಟು ಮೌಲ್ಯ ಸೇರ್ಪಡೆ ಎಂದು ವ್ಯಾಖ್ಯಾನಿಸಬಹುದು. ಎಸ್, ರಾಷ್ಟ್ರೀಯ ಆದಾಯಕ್ಕೆ ನಿರ್ದಿಷ್ಟ ವಲಯದ ಕೊಡುಗೆಯನ್ನ ಮಾಪನ ಮಾಡಲು ಇದನ್ನ ಬಳಕೆ ಮಾಡ್ತಾರೆ. ಏನ್ರಿ ಸರ್ ಹಂಗಂದ್ರೆ ಅರ್ಥ ಆಗಿಲ್ಲ ನಮಗ. ಅಂದ್ರೆ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆ ಆಗ್ತಾವಲ್ಲ ಸರಕು ಮತ್ತು ಸೇವೆಗಳು, ಆ ಸರಕು ಮತ್ತು ಸೇವೆಗಳ ಮೌಲ್ಯದಿಂದ, ಎಸ್, ಅಂತಿಮ ಸರಕುಗಳಿಂದ ಮಧ್ಯವರ್ತಿ ಅನುಭೋಗಿ ಸರಕುಗಳು, ಇಂಟರಿಮ್ ಗೂಡ್ಸ್ ಅಂತ ಕರಿತೀವಿ, ಮಧ್ಯವರ್ತಿ ಸರಕು ಅಂದ್ರೆ, ಹೌದಾ? ಇವುಗಳ ಮೌಲ್ಯವನ್ನು ಲೆಸ್ ಮಾಡಿದ್ರೆ ನಮಗೇನು ಸಿಗುತ್ತಪ್ಪ ಅಂದ್ರೆ GVA ಮೆಥಡ್ ಅಂತ ಸಿಗ್ತದೆ, ಅಂದ್ರೆ ಗ್ರಾಸ್ ವ್ಯಾಲ್ಯೂ ಆಡೆಡ್ ಸಿಗುತ್ತಾ. ಎಸ್, ಇದನ್ನೇ ನಾವು ಏನಂತ ಕರಿತೀವಪ್ಪ ಅಂದ್ರೆ GVA. ಇದು ನಿಮಗ ಈ ಒಂದು ಪಿಕ್ಚರಲ್ಲಿ ಪಿಕ್ಚರ್ ಕ್ಲಾರಿಟಿ ಕೊಟ್ಬಿಡ್ತೀನಿ, ಚಂದ ಕೇಳ್ರಿ. ಎಸ್, ಏನ್ರಿ ಸರ, ಪ್ರಸ್ತುತ ವಲಯವಾರು ಅಂದಾಜುಗಳನ್ನ ಒಟ್ಟು ಮೌಲ್ಯ ಸೇರ್ಪಡೆ ಮಾರುಕಟ್ಟೆ ಬೆಲೆಗಳಲ್ಲಿ ಅಂದಾಜು ಮಾಡಲಾಗುತ್ತದೆ. ಒಟ್ಟು ಮೌಲ್ಯ ಸೇರ್ಪಡೆ ಮಾರುಕಟ್ಟೆ. ಎಸ್, ಇದನ್ನ ಗ್ರಾಸ್ ವ್ಯಾಲ್ಯೂ ಆಡೆಡ್ ಉತ್ಪಾದನಾಂಗ ಬೆಲೆಗಳಲ್ಲಿ ಮತ್ತು ಮಾರುಕಟ್ಟೆ ಬೆಲೆಗಳಲ್ಲಿ ಹಾಗೂ GDPಯ ನಡುವಿನ ಸಂಬಂಧವನ್ನು ನೀಡಲಾಗಿದೆ. ಅದನ್ನೇನು ತಲೆ ಕೆಡಿಸ್ಕೊಬೇಡ, ಚಂದ ಕೇಳ್ರಿ. ಇಲ್ಲಿ ನಾವೊಂದು ಕಬ್ಬಿಣ ತಯಾರು ಮಾಡಬೇಕು. ಇದು ಕಬ್ಬಿಣದ ಪೆನ್ ಅನ್ಕೋರಿ, ಹೌದಾ? ಇದನ್ನ ತಯಾರು ಮಾಡಬೇಕು. ಇಲ್ಲಿ ಐತ್ ನೋಡ್ರಿ, ಟ್ರ್ಯಾಕ್ಟರ್ ತಯಾರು ಮಾಡ್ಬೇಕು. ಏನ್ ಮಾಡಬೇಕು? ಟ್ರ್ಯಾಕ್ಟರ್. ಪೆನ್ ಬೇಡ, ಕಬ್ಬಿಣ ಬೇಡ, ಏನ್ ಬೇಡ, ಜಸ್ಟ್ ಇದನ್ನ ಕೇಳ್ರಿ. ಈಗ ನಮಗ ಟ್ರ್ಯಾಕ್ಟರ್ ತಯಾರು ಮಾಡ್ಬೇಕಂದ್ರೆ ಏನ್ ಬೇಕು ಮೇನು? ಸರ ಇಂಜಿನ್ ಬೇಕು. ಇಂಜಿನ್ ಯಾವ್ದ್ರಿಂದ ತಯಾರಾಗತ್ತಾ? ಕೆಬ್ಬಣದಿಂದ ತಯಾರಾಗುತ್ತೆ, ಹೌದು ತಾನೆ? ಎಸ್. ಕೆಬ್ಬಣ ಎಲ್ಲಿ ಬರುತ್ತೆ ನಮಗ? ಕಚ್ಚಾ ವಸ್ತುಗಳಿಂದ ಬರುತ್ತೆ. ಕಚ್ಚಾ ವಸ್ತು ಎಲ್ಲಿ ಸಿಗುತ್ತಾ? ಕಬ್ಬಿಣದ ಅದಿರು. ಕಬ್ಬಿಣದ ಎಲ್ಲಿ ಸಿಗುತ್ತಾ? ಭೂಮಿ ಒಳಗೆ ಸಿಗುತ್ತೆ. ಅದನ್ನ ಅಗಿತೀರಿ. ಅಗದು ಬಿಟ್ಟು ಇಲ್ಲಿ ವೇಜಸ್ಸು, ಇಂಟ್ರೆಸ್ಟು, ಪ್ರಾಫಿಟ್ಟು, ರೆಂಟು ಇವೆಲ್ಲ ಕೊಡ್ತಾ ಹೋಗ್ತೀರಿ. 0 ಇದ್ರದ್ದು ಅವಾಗ ಪ್ರೈಸ್ ಎಷ್ಟಿರುತ್ತೆ? 0 ಇರುತ್ತೆ. ಇದನ್ನೇನು ಮಾಡ್ತೀರಪ್ಪ ಅಂದರೆ ಕಬ್ಬಿಣದ ಅದರನ್ನ ನಾವೇನು ಮಾಡ್ತೀವಪ್ಪ ಅಂದ್ರೆ ಸ್ಟೀಲ್ ಮಾಡ್ತೀವಿ. ಏನು ಮಾಡ್ತೀವಿ? ಸ್ಟೀಲ್ ಮಾಡ್ತೀವಿ ತಾನೆ. ಅದ್ರ ಪ್ರೈಸ್ ಎಷ್ಟಪ್ಪ ಅಂದರೆ 1 ಲಕ್ಷ. ಎಷ್ಟು ಲಕ್ಷ? 1 ಲಕ್ಷ.
ಮೊದಲು ಕಬ್ಬಿಣದ ಅದ್ರಿತ್ತು, ಅದ್ರ ಪ್ರೈಸ್ ಎಷ್ಟಪ್ಪ ಅಂದ್ರೆ 0. ಆ ಕಬ್ಬಿಣದ ಅದರಿಂದ ನಾವೇನು ಮಾಡಿದ್ವಿ, ಸ್ಟೀಲ್ ಮಾಡಿದ್ವಿ. ಏನು ಮಾಡಿದ್ವಿ, ಸ್ಟೀಲ್. ಅಲ್ಲಿ ಕಾಣಕತ್ತಲ್ಲ, ಆ ಒಂದು ಸ್ಟೀಲ್ ಮಾಡಿದ್ವಿ. ಈ ಸ್ಟೀಲಿನ ಪ್ರೈಸ್ ಎಷ್ಟು, 1 ಲಕ್ಷ. ಎಷ್ಟು ಲಕ್ಷ, 1 ಲಕ್ಷ. ಹಾಗೆ ಸ್ವಲ್ಪ ನಮ್ಮ ಇಂಜಿನಿಯರ್ಗಳು ತಲೆ ಓಡಿಸ್ಬಿಟ್ಟು ಆ ಒಂದು ಸ್ಟೀಲನ್ನ ತಗೊಂಡು ಡಿಸೈನ್ ಮಾಡಿಬಿಟ್ಟು ಇಂಜಿನ್ ಮಾಡ್ತಾರೆ. ಏನು ಮಾಡ್ತಾರೆ, ಇಂಜಿನ್ ಮಾಡಾಕ್ತಾರೆ, ಹೌದಾ. ಅದ್ರ ಪ್ರೈಸ್ ಎಷ್ಟಪ್ಪ ಅಂದ್ರೆ ಇಂಜಿನ್ದು 5 lakhs. ಎಷ್ಟು ಲಕ್ಷ, 5 ಲಕ್ಷ, ಹೌದಾ. ಈ ಮೂರನ್ನ ಏನಂತ ಕರಿತೀವಪ್ಪ ಅಂದ್ರೆ ಇಂಟರಿಮ್ ಗೂಡ್ ಅಂತ ಕರಿತೀವಿ. ಅಂದ್ರೆ ಮಧ್ಯವರ್ತಿ ಸರಕುಗಳು. ಯಾವುಗಳು, ಮಧ್ಯವರ್ತಿ ಸರಕುಗಳು. ಈ ಇಂಜಿನ್ನ ಮತ್ತೆ ಅಗೇನ್ ಫಿಟ್ ಮಾಡಿಬಿಟ್ಟು ನಾವು ಟ್ರ್ಯಾಕ್ಟರ್ ಅಂತ ಮಾಡ್ತೀವಲ್ಲ, ಇದನ್ನೇ ನಾವೇನಂತ ಕರಿತೀವಪ್ಪ ಅಂದರೆ ಅಂತಿಮ ಸರಕು, ಫೈನಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಯಾವ ಪ್ರಾಡಕ್ಟು, ಫೈನಲ್ ಪ್ರಾಡಕ್ಟ್. ನೀವು ಜೀವಿ ಅಂದರೆ ಏನಂತ ಹೇಳಿದೆ, ವಸ್ತುವಿನ ಪ್ರತಿ ಹಂತದಲ್ಲಿ ಏನಾಗುತ್ತಪ್ಪ ಅಂದರೆ ತನ್ನ ಮೌಲ್ಯವನ್ನು ಹೆಚ್ಚಳ ಮಾಡ್ಕೊಳುತ್ತೆ ಅಂತ ಹೇಳಿದ್ವಿ. ಇಲ್ಲಿ ಐತೆ ನೋಡ್ರಿ, ಕೇಳ್ರಿ, ಇಲ್ಲಿ ವ್ಯಾಲ್ಯೂ ಅಡಿಷನ್ ಆಗ್ತಿದ್ದಾನೆ ಇಲ್ಲೋ. ಇಲ್ಲಿ ಕೇಳ್ರಿ, ಸ್ಟಾರ್ಟಿಂಗು ಏನಿದ್ದಿಲ್ಲ, ಹೌದಾ. ಇಲ್ಲಿಂದ ಇಲ್ಲಿ ಬಂದರೆ ಎಷ್ಟಾಯಿತು, 1 ಲಕ್ಷ ಆಯಿತು. ಅಂದರೆ ಕಚ್ಚಾ ಸರಕುದಿಂದ ನಾವು ಸ್ಟೀಲ್ನ ತೊಗೊಂಡಿರ್ತಾನೆ, ಅದರಿಂದ ಸ್ಟೀಲ್ಗೆ ಎಷ್ಟಾಯಿತು, 1 ಲಕ್ಷ ಏರಿಕೆ ಆಯಿತು. ಆಯಿತೋ ಇಲ್ಲೋ, ಆಯಿತು. ವ್ಯಾಲ್ಯೂ ಅಡಿಷನ್ ಆಯಿತಾ, ಮೊದಲು 0 ಇತ್ತು, ಈಗ 1 ಲಕ್ಷಕ್ಕೆ ಆ್ಯಡ್ ಆಯಿತು. ಮತ್ತೆ ನೆಕ್ಸ್ಟು ಈ 1 ಲಕ್ಷದಿಂದ ಎಷ್ಟು ಲಕ್ಷಕ್ಕೆ ಆ್ಯಡ್ ಆಯಿತು, ಇಲ್ಲಿ 1 ಲಕ್ಷ ಐತಿ, ಹೌದಾ, ಇಲ್ಲಿ 1 ಲಕ್ಷ ಐತಿ. ಈ 1 ಲಕ್ಷದಲ್ಲಿ 5 ಲಕ್ಷ, 5 ಲಕ್ಷದಲ್ಲಿ 1 ಲಕ್ಷ ತೆಗೆದ್ರೆ 4 ಲಕ್ಷ. ಅಂದರೆ ಇಲ್ಲಿ ಕಂಪ್ಯಾರಿಸನ್ ಮಾಡ್ರಿ, ಮೊದಲು 1 ಲಕ್ಷ ಇತ್ತು, ಈಗ 5 ಲಕ್ಷ ಆಗಿದೆ. ಎಷ್ಟು ಲಕ್ಷ ಇನ್ಕ್ರೀಸ್ ಆಯಿತು, ವ್ಯಾಲ್ಯೂ ಅಡಿಷನು 4 ಲಕ್ಷ. ಎಷ್ಟು ಲಕ್ಷ, 4 ಲಕ್ಷ ಏನಾಯ್ತು, ವ್ಯಾಲ್ಯೂ ಅಡಿಷನ್ ಆಯಿತು, ಹೌದಾ. ನೆಕ್ಸ್ಟು ಇದನ್ನ ಸಿದ್ಧ ಸರಕು ಮಾಡಿದ್ರೆ 10 ಲಕ್ಷಕ್ಕೆ ಮಾರ್ತೀವಿ ನಾವು. ಎಷ್ಟು ಲಕ್ಷಕ್ಕೆ, 10 ಲಕ್ಷಕ್ಕೆ. ಇಲ್ಲಿ 5 ಲಕ್ಷ ಐತಿ, ಇಲ್ಲಿ 10 ಲಕ್ಷ ಐತಿ. ಡಿಫ್ರೆನ್ಸ್ ಎಷ್ಟು ಏರಿಕೆ ಆಗೈತೆ, 10 ಲಕ್ಷ ವ್ಯಾಲ್ಯೂ ಅಡಿಷನ್ ಆಗೈತಿ. ಎಷ್ಟು ವ್ಯಾಲ್ಯೂ ಅಡಿಷನ್ ಆಗೈತಿ, 10 ಲಕ್ಷ. ಎಸ್, ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ GVA ಅಟ್ ಬೇಸಿಕ್ ಪ್ರೈಸ್ ಅಂತ ಕರಿತೀವಿ. ಇಲ್ಲಿ ಫಸ್ಟ್ 1 ಲಕ್ಷ ಇನ್ಕ್ರೀಸ್ ಆಗೈತಿ, ಇಲ್ಲಿ 4 ಲಕ್ಷ ಇನ್ಕ್ರೀಸ್ ಆಗೈತಿ, ಇಲ್ಲಿ 5 ಲಕ್ಷ ಇನ್ಕ್ರೀಸ್ ಆಗೈತಿ. ಟೋಟಲ್ ಆಗಿ GVA ಅಟ್ ಬೇಸಿಕ್ ಪ್ರೈಸ್ ಅಂತ ಕರಿತೀವಿ. ಇದನ್ನೇ GVA. ಯಾವ GVA ಸರ. ಇಲ್ಲಿ 1 ಲಕ್ಷ ಐತಿ, 5 ಲಕ್ಷ ಐತಿ, ಟೋಟಲ್ 6 ಲಕ್ಷ ಆಯ್ತು. ಯಾವ್ದು, ಇಂಟರಿಮ್ ಗೂಡ್. ಫೈನಲ್ ಗೂಡ್ ಇಂದ ಎಷ್ಟು, 10 ಲಕ್ಷ ಆಯ್ತು. ಟೋಟಲ್ ಎಷ್ಟು, 16 ಲಕ್ಷ ಸೇಲ್ಸ್ ಆಯ್ತು. 16 ಲಕ್ಷದಲ್ಲಿ 10 ಲಕ್ಷ ಕಳೆದ್ರೆ ನಮಗೆ ಎಷ್ಟು ಉಳಿತದಪ್ಪ ಅಂದ್ರೆ 6 ಲಕ್ಷ. ಎಷ್ಟು ಲಕ್ಷ, 6 ಲಕ್ಷ. ಈ 6 ಲಕ್ಷ ಏನಪ್ಪ ಅಂದ್ರೆ ಅಗೇನ್ ಇಂಟರಿಮ್ ಗೂಡ್. ಎಷ್ಟು ಗೂಡು, ಇಂಟರಿಮ್ ಗೂಡ್. ಸರ್ ಅದೇ ಐತಲ್ರಿ ಸರ್, ಮತ್ತೆ ಅದೇ ಹೇಳಿರಿ, ಕನ್ಫ್ಯೂಸ್ ಆಗ್ಬಿಡ್ರಿ. ಭಾಳ ಸಿಂಪಲ್ ಐತಿ, ಭಾಳ ಸಿಂಪಲ್ ಐತಿ, ತಲೆ ಕೆಡಿಸ್ಕೊಬೇಡ್ರಿ. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಎಸ್. ಪ್ರತಿ ಹಂತದಲ್ಲಿ ವಿಧಿಸಲ್ಪಡುವ ತೆರಿಗೆಯನ್ನು ನಾವೇನು ಪ್ರತಿ ಹಂತದಲ್ಲಿ ತನ್ನ ಮೌಲ್ಯ ಏನಾಗುತ್ತಪ್ಪ ಅಂದರೆ ಹೆಚ್ಚಳ ಆಗೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಮೆಥಡ್ ಅಂತ ಕರಿತೀವಿ. ಎಸ್. ಇಲ್ಲಿಂದ ಇಲ್ಲಿಗೆ ಹೆಚ್ಚಳ ಆಗೈತೆ ಇಲ್ಲೋ. ಎಸ್, ಆಗಿದೆ, ಹೌದಾ. ಮತ್ತೆ ಇದು 3 ಆದಮೇಲೆ ಫೈನಲ್ ಗೂಡ್ ಬೇರೆ. ಫೈನಲ್ ಗೂಡ್ 10 ಲಕ್ಷಕ್ಕೆ ಹೋಗಿದೆ, ಇಂಟರಿಮ್ ಗೂಡು 5 ಲಕ್ಷಕ್ಕೆ ಹೋಗಿದೆ. ಟೋಟಲ್ ಎಷ್ಟು ಸೇಲ್ಸ್ ಆಗಿದೆ, 16 ಲಕ್ಷ ಆಗಿದೆ. 16 ಲಕ್ಷದಲ್ಲಿ 10 ಲಕ್ಷ ಏನಪ್ಪ ಅಂದರೆ ಇದ್ರದ್ದು ತೆಗೆದ್ರೆ ರಿಮೈನಿಂಗ್ ನಮಗೆ ಇಂಟರಿಮ್ ಗೂಡು ಬರುತ್ತಲ್ಲ, ಅದೇ GVA. ಇದನ್ನ ಈ ಆ್ಯಡ್ ಆಗ್ತಾ ಹೋಗೋದನ್ನ GVA ಅಟ್ ಬೇಸಿಕ್ ಪ್ರೈಸ್ ಅಂತ ಕರಿತೀವಿ. ಯಾವ ಪ್ರೈಸು, GVA ಅಟ್ ಬೇಸಿಕ್ ಪ್ರೈಸ್. ಎಸ್, ಇಲ್ಲೈತೆ ನೋಡ್ರಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ GDPಗೆ GVAಗೆ ಇದು ಟೋಟಲ್ ಆಗಿ ಎಷ್ಟು, 10 ಲಕ್ಷ. ಈ 10 ಲಕ್ಷ ಏನಪ್ಪ ಅಂದರೆ ನಮಗೆ ಸಿಗ್ಮಾ ಅಂದರೆ ಎಲ್ಲನ್ನ ಸೇರಿಸ್ಕೊಂಡು GVA ಆಫ್ ಆಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್. ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ 3 ವಲಯ, ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯದಲ್ಲಿ ಎಲ್ಲದನ್ನ ಸೇರಿಸ್ಕೊಂಡು ಸಿಗ್ಮಾ ಅಂತ ಕರಿತೀವಿ. ಈ 3 ವಲಯಗಳಲ್ಲಿ ನಾವೇನು ಮಾಡಿದೀವಪ್ಪ ಅಂದರೆ ಪ್ರೊಡಕ್ಷನ್ ಮಾಡಿದೀವಿ ತಾನೆ. ಆ ಪ್ರೊಡಕ್ಷನ್ ಎಷ್ಟಪ್ಪ ಅಂದರೆ 10 lakhs ಆಗಿದೆ. ಎಷ್ಟು ಲ್ಯಾಕ್ಸ್ ಆಗಿದೆ, 10 lakhs, ಹೌದಾ. ಈ 10 lakhs ಏನಪ್ಪ ಅಂದರೆ GVA ಅಟ್ ಬೇಸಿಕ್ ಪ್ರೈಸ್ ಅಂತ ಕರಿತೀವಿ. ಇದಕ್ಕೆ ನಾವು ಏನು ಆ್ಯಡ್ ಮಾಡಿಲ್ಲ, ಇನ್ನು ಏನು ಆ್ಯಡ್ ಮಾಡಿಲ್ಲ. ಏನು ಆ್ಯಡ್ ಮಾಡಲಾರ್ದೆ ಇದ್ರೆ ಅದನ್ನ GVA ಅಟ್ ಬೇಸಿಕ್ ಪ್ರೈಸ್ ಅಂತ ಕರಿತೀವಿ, ಹೌದಾ. ಇದರಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಟ್ಯಾಕ್ಸನ್ನ ಆ್ಯಡ್ ಮಾಡ್ತೀವಿ. ಟ್ಯಾಕ್ಸ್ ಟ್ಯಾಕ್ಸ್ ಮತ್ತೆ ಸಬ್ಸಿಡಿನ ಆ್ಯಡ್ ಲೆಸ್ ಮಾಡಿದ್ರೆ ನಮಗೇನು ಸಿಗುತ್ತಪ್ಪ ಅಂದರೆ GDP ಅಟ್ ಕರೆಂಟ್ ಮಾರ್ಕೆಟ್ ಪ್ರೈಸ್. GDP ಅಟ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಸಿಗುತ್ತಾ ನೋಡ್ರಿ. GVA ಮತ್ತು GDP ನಿಮಗೆ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತಾ. ಡಿಫ್ರೆನ್ಸಲ್ಲೇ ಈಸಿಯಾಗಿ ಹೇಳ್ಬಿಡ್ತೀನಿ. ನಾರ್ಮಲಿ ಮಾಡಿದ್ರೆ 10 lakhs GVA ಒಳಗಡೆ ಅಗೇನ್ ನಾವು ಟ್ಯಾಕ್ಸನ್ನ ಆ್ಯಡ್ ಮಾಡಿಬಿಟ್ಟು ಸಬ್ಸಿಡಿಯನ್ನು ಲೆಸ್ ಮಾಡಿದ್ರೆ ನಮಗೇನು ಸಿಗುತ್ತಾ, GDP ಅಟ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಸಿಗುತ್ತಾ. ಇಲ್ಲಿ ನಿಮಗೆ GDP ಮತ್ತು GVA ಮತ್ತು GDPಗೆ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ಕೇಳ್ರಿ. ಭಾಳ ಸಿಂಪಲ್ ಐತಿ, ಕಷ್ಟ ತಗೊಳ್ಳೋದೇನಿಲ್ಲ. GVA ಯಾರ ಪಾಯಿಂಟ್ ಆಫ್ ವ್ಯೂ ಅಪ್ಪ ಅಂದರೆ ನಿಮ್ಮ ಒಂದು ಯಾರು ಉತ್ಪಾದರು, ಇಲ್ಲೈತೆ ನೋಡ್ರಿ, ಮಧ್ಯಂತರ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಕಳೆದ ನಂತರ
ಒಂದು ದೇಶದ ಒಳಗಡೆ ಉತ್ಪಾದಿಸುವ ಎಲ್ಲ ಸರಕು ಮತ್ತು ಸೇವೆಗಳ ಮೌಲ್ಯವನ್ನ ಅಲ್ಲಿ ಕಳೆದಿರ್ತಾನೆ, ಸ್ಟಾರ್ಟಿಂಗ್ ಇತ್ತು ತಾನೆ ಇಲ್ಲೇ 1 2 3 ಇಲ್ಲಿ. ಸೊ ಈ ಮಧ್ಯಂತರ ಸರಕುಗಳನ್ನು ಕಳೆದ್ರೆ 6 ಲಕ್ಷ ಇತ್ತ, 5 1 6 ಆಯ್ತಾ ಇಲ್ಲೋ? ಟೋಟಲ್ ಎಷ್ಟು? 16 ಲಕ್ಷ ಸೇಲ್ಸ್ ಆಗಿತ್ತು. 16 ಲಕ್ಷದಲ್ಲಿ ಇಂಟರಿಮ್ ಗೂಡ್ನ ಕಳೆದ್ರೆ ನಿಮಗೆ ಎಷ್ಟು ಸಿಗುತ್ತಾ? 10 ಲಕ್ಷ. ಇದನ್ನೇನಂತ ಕರಿತೀವಿ? GVA ಅಟ್ ಬೇಸಿಕ್ ಪ್ರೈಸ್. ಯಾವ ಪ್ರೈಸು? GVA ಅಟ್ ಬೇಸಿಕ್ ಪ್ರೈಸ್ ಅಂತ ಕರಿತೀವಿ. ಅದನ್ನೇ ಹೇಳಿರೋದು. ಮಧ್ಯಂತರ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಕಳೆದ ನಂತರ ಒಂದು ದೇಶದ ಒಳಗಡೆ ಉತ್ಪಾದಿಸುವ ಎಲ್ಲಾ ಸರಕು ಮತ್ತು ಸೇವೆಗಳ ಮೌಲ್ಯವನ್ನ ನಾವೇನಂತ ಕರಿತೀವಿ? GVA ಅಂತ ಕರಿತೀವಿ. ಎಸ್. ಹಾಗಾದ್ರೆ GDP ಅಂದ್ರೆ ಏನು? ಒಂದು ದೇಶದ ಒಳಗಡೆ ಉತ್ಪಾದಿಸಲಾಗುವ ಎಲ್ಲಾ ಅಂತಿಮ ಸರಕು ಸೇವೆಗಳು. ಎಸ್. ಮಾರುಕಟ್ಟೆ ಮೌಲ್ಯ ಆಗಿದೆ. ಅಂತಿಮ ಸರಕು ಇದು ಮಧ್ಯಂತರ ಸರಕನ್ನ ಕಳೆದ ನಂತರ ಒಂದು ದೇಶದ ಒಳಗಡೆ ಉತ್ಪಾದಿಸಲಾಗುವ ಎಲ್ಲಾ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ GVA ಅಂತ ಕರಿತೀವಿ. ಎಸ್. ಸೊ GVA ಆರ್ಥಿಕ ಒಳಹರಿವು ಅಥವಾ ಪೂರೈಕೆದಾರರ ಕಡೆ ಅಂದ್ರೆ ಸಪ್ಲೈಯರ್ ಕಡೆಗೆ ಇರುತ್ತಾ, ಹೇಳಿದಂತಾನೆ. ಸೊ GDP ಉತ್ಪಾದನೆಯು ಗ್ರಾಹಕರ ಕಡೆಗೆ, ಕನ್ಸ್ಯೂಮರ್ ಕಡೆಗೆ ಇರುತ್ತಾ. ಎಸ್. GVA ಅಂದ್ರೆ ಪ್ರೊಡ್ಯೂಸರ್ ಕಡೆಗೆ, ಎಸ್, ಉತ್ಪಾದಕರ ಕಡೆಗೆ. GDP ಅಂದ್ರೆ ಸೊ ಕನ್ಸ್ಯೂಮರ್ ಕಡೆಗೆ, ಕಸ್ಟಮರ್ ಕಡೆಗೆ ಒಳನೋಟವನ್ನ ನೀಡುತ್ತದೆ. ಅವ್ರ ಪಾಯಿಂಟ್ ಆಫ್ ವ್ಯೂ ಇವ್ರದು, ಇವ್ರ ಪಾಯಿಂಟ್ ಆಫ್ ವ್ಯೂ ಇವ್ರದು. ಎಸ್. GVA ಅನ್ನು ಸಾಮಾನ್ಯವಾಗಿ ಪ್ರಾಥಮಿಕ ವಲಯ, ಕೃಷಿ ವಲಯ ಅಂತಲೂ ಕರಿತೀವಿ. ದ್ವಿತೀಯ ವಲಯ ಉತ್ಪಾದನಾ ವಲಯ ಅಥವಾ ಕೈಗಾರಿಕಾ ವಲಯ ಅಂತ ಕರಿತೀವಿ. ತೃತೀಯ ವಲಯ ಅಥವಾ ಸೇವಾ ವಲಯ ಅಂತಾನೂ ಕರಿತೀವಿ. ಈ ಮೂರು ವಲಯಗಳಿಗೆ GVA ನಂತಹ ವಲಯವಾರು ವಿಧಾನದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. GVA ಅಂದ್ರೆ 3 ವಲಯವಾರು. ಸೊ ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ವಲಯವಾರು ಏನ್ ಮಾಡ್ತೀವಪ್ಪ ಅಂದ್ರೆ GVA ಅನ್ನ ಲೆಕ್ಕ ಹಾಕಲಾಗುತ್ತದೆ. ಇದು ವಿವಿಧ ವಲಯಗಳ GVA ಅನ್ನ ಸೇರಿಸಿದಾಗ ದೇಶದ GDP ದೊರೆಯುತ್ತದ. ವಿವಿಧ ವಲಯಗಳಂದ್ರೆ ಅಗೇನ್ ಸೊ ಇಲ್ಲಿ ಸೇರಿಕೆ ಮಾಡ್ತೀವಿ, ಇಲ್ಲೇನ್ ಮಾಡ್ತೀವಿ? ವಲಯವಾರು ವಿಧಾನದ ಮೇಲೆ ಲೆಕ್ಕ ಹಾಕ್ತೀವಿ. ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಭಾವಿಸ್ತೀನಿ. ಸೊ GVA ಅನ್ನು ಸಾಮಾನ್ಯವಾಗಿ ಮೂಲ ಬೆಲೆಗಳಲ್ಲಿ ಲೆಕ್ಕ ಹಾಕಲಾಗುತ್ತದೆ. ಮೂಲ ಬೆಲೆಗಳಂದ್ರೆ ಸೊ 2011-12 GDP ಅನ್ನ ಮಾರ್ಕೆಟ್ ಪ್ರೈಸ್ ಅಲ್ಲಿ. ಸೊ ನಾನು ಹೇಳಿದಂತಾನೆ ಮೂಲ ಬೆಲೆಗಳಲ್ಲಂದ್ರೆ ಇಲ್ಲಿ ಬರ್ತ್ ನೋಡ್ರಿ. ಅಂದ್ರೆ ಇಲ್ಲಿ ಏನು ಟ್ಯಾಕ್ಸ್ಗೆ ಆ್ಯಡ್ ಮಾಡಲಾರ್ದಂಗ GVA ಬೇಸಿಕ್ ಪ್ರೈಸ್ ಇರುತ್ತಲ್ಲ, ಇದ್ರ ಬೇಸ್ ಮೇಲೆ ನಾವೇನು ಅಂದ್ರೆ ಟ್ಯಾಕ್ಸ್ ಆ್ಯಡ್ ಮಾಡಲ್ಲ, ಸಬ್ಸಿಡಿನ ಆ್ಯಡ್ ಮಾಡಲ್ಲ, ಲೆಸ್ ಮಾಡಲ್ಲ, ಏನು ಮಾಡಲ್ಲ. ಜಸ್ಟ್ ಏನು ಬಂದಿರುತ್ತೆ ಅದನ್ನ ಮಾತ್ರ ತಗೊಳ್ತೀವಿ. ಎಸ್. ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತಿರ್ತಾನೆ. ಆ ಫ್ಯಾಕ್ಟ್ರಿಯಲ್ಲಿ ಉತ್ಪಾದನೆ ಆಗಿರೋದು ಮಾತ್ರ ತಗೊಳ್ತೀವಿ. ಇಲ್ಲಿ GDPಯಲ್ಲಿ ನೀವು ಟ್ಯಾಕ್ಸ್ನ ಆ್ಯಡ್ ಮಾಡ್ತೀರಿ, ಸಬ್ಸಿಡಿನ ಆ್ಯಡ್ ಮಾಡ್ತಾ ಹೋಗ್ತೀರಿ. ಎಸ್. ಭಾಳ ಸಿಂಪಲ್ ಐತ್ರಿ GVA GDP. ಹೌದಾ? ಕೆಲವೊಬ್ರಿಗೆ ಗೊತ್ತಿರಲ್ಲ ಇದು. ಎಕ್ಸಾಮಲ್ಲಿ ಕ್ವಶನ್ ಕೇಳ್ಯಾನ. ಸೊ GVA ಅಂದ್ರೆ ಬಹಳ ಸಿಂಪಲ್ ಐತಿ, GDP ಅಂದ್ರೆ ಬಹಳ ಸಿಂಪಲ್ ಐತಿ. GVA ಅಂದ್ರೆ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ, GDP ಅಂದ್ರೆ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ. GVA ಅಂತಕ್ಕಂಥದ್ದು ಬೇಸಿಕ್ ಪ್ರೈಸ್ ಅಲ್ಲಿ ಬೇಸಿಕ್ ಪ್ರೈಸ್ ಅಲ್ಲಿ ಮಾಡ್ತೀವಿ. ಸೊ GDP ಅಂತಕ್ಕಂಥದ್ದು ಮಾರುಕಟ್ಟೆ ಬೆಲೆಗಳಲ್ಲಿ ಅಂದಾಜು ಮಾಡಲಾಗುತ್ತದೆ. ಎಸ್. ಅರ್ಥ ಆಯ್ತಂತ ಭಾವಿಸ್ತೀನಿ. ಬಹಳ ಸಿಂಪಲ್ ಐತಿ ಈ ಕಾನ್ಸೆಪ್ಟು. ಅರ್ಥ ಆಯ್ತಾ? ನೆಕ್ಸ್ಟ್. ಸೊ ಇಷ್ಟೊತ್ತು ನಾವು ನೋಡಿದ್ದೇನಪ್ಪ ಅಂದ್ರೆ GDP ಅನ್ನ ಉತ್ಪನ್ನ ವಿಧಾನದಲ್ಲಿ, ಯಾವ ವಿಧಾನದಲ್ಲಿ? ಉತ್ಪನ್ನ ವಿಧಾನದಲ್ಲಿ ಹೇಳಿದ್ವಿ. ಸೊ ಉತ್ಪನ್ನ ವಿಧಾನದಲ್ಲಿ ಅಗೇನ್ ಅಂತಿಮ ಸರಕು ವಿಧಾನ, ಅಗೇನ್ GVA ಮೆಥಡ್. ಯಾವ ಮೆಥಡು? GVA ಮೆಥಡ್ ಅನ್ನ ನೋಡ್ತಾ ಹೋದ್ವಿ. ಎಸ್. ಈಗ ನೆಕ್ಸ್ಟ್ ಬರುತ್ತಾ ಸೆಕೆಂಡ್ ವಿಧಾನ, ಆದಾಯ ವಿಧಾನ. ಯಾವ ವಿಧಾನ? ಸೊ ಆದಾಯ ವಿಧಾನ ಅಂತ ಕರಿತೀವಿ. ಏನ್ರಿ ಸರ್ ಆದಾಯ ವಿಧಾನ ಅಂದ್ರೆ? ಎಸ್. ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಲು, ಯಾವ ಉತ್ಪಾದನೆ ಮಾಡಲು ಉತ್ಪಾದನಾಂಗಗಳಾದ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆಯನ್ನ ಬಳಸಲಾಗುತ್ತದೆ. ಹೌದು. ಒಂದು ವಸ್ತುವನ್ನ, ಒಂದು ಸರಕನ್ನ ಉತ್ಪಾದನೆ ಮಾಡ್ಬೇಕಂದ್ರೆ ಮುಖ್ಯವಾಗಿ ಉತ್ಪಾದನಾಂಗಗಳು ಬೇಕು. ಉತ್ಪಾದನಾಂಗಗಳಂದ್ರೆ ಯಾವ ಬರ್ತವೆ? ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಯಾವ್ಯಾವೋ? ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಎಸ್. ಸೊ ಇವುಗಳಿಗೆ ಪ್ರತಿಫಲವಾಗಿ ಅಂದ್ರೆ ಉತ್ಪಾದನಾಂಗಗಳನ್ನು ಬಳಸ್ಕೊಂಡ್ರೆ ಅದಕ್ಕೆ ನಾವು ರಿಟರ್ನ್ ಕೊಡ್ಬೇಕಾಗುತ್ತೋ ಇಲ್ಲೋ? ಏನೇನು ಕೊಡ್ತೀರಿ? ಭೂಮಿಗೆ ರಿಟರ್ನ್ ಆಗಿ ಗೇಣಿ ಕೊಡ್ತೀರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಶ್ರಮಕ್ಕೆ ಕೂಲಿ ಕೊಡ್ತೀರಿ. ಎಸ್. ಬಂಡವಾಳಕ್ಕೆ ಬಡ್ಡಿ ಕೊಡ್ತೀರಿ. ಸೊ ಸಂಘಟನೆಗೆ ಲಾಭ ಕೊಡ್ತೀರಿ. ಏನ್ ಕೊಡ್ತೀರಿ? ಲಾಭ ಕೊಡ್ತಿರ್ತಾನೆ. ಎಸ್. ಸೊ ವಿವಿಧ ಉತ್ಪಾದನಾಂಗಗಳಲ್ಲಿ ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭದ ರೂಪದಲ್ಲಿ ಪಡೆಯುವ ಆದಾಯವನ್ನ ಒಟ್ಟು ಸೇರಿಸುವ ಮೂಲಕ ರಾಷ್ಟ್ರೀಯ ಆದಾಯವನ್ನ ಕಂಡುಹಿಡಿಯಲಾಗುತ್ತೆ. ಅಂದ್ರೆ ಈ ಉತ್ಪಾದನಾಂಗಗಳಿಗೆ ಏನ್ ಪ್ರತಿಫಲವಾಗಿ ಕೊಡ್ತೀವಲ್ಲ ಅವೇ ಆದಾಯ.
ಸೊ ಈ ಪ್ರತಿಫಲಕಗಳಿಂದ ಬರುವಂತಹ ಆದಾಯವನ್ನ ಬೇಸಾಗಿಟ್ಟುಕೊಂಡು ನಾವು ರಾಷ್ಟ್ರೀಯ ಆದಾಯವನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂತಹ ವಿಧಾನವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಆದಾಯ ವಿಧಾನ ಅಂತ ಕರಿತೀವಿ. ಎಂಥ ವಿಧಾನ? ಆದಾಯ ವಿಧಾನ. ಎಸ್. ಸೊ ರಾಷ್ಟ್ರೀಯ ಆದಾಯವನ್ನ ಗೇಣಿ, ಕೂಲಿ, ಬಡ್ಡಿ, ಲಾಭ ಇವು 4ನ್ನ ಆ್ಯಡ್ ಮಾಡಿಬಿಟ್ಟು ಏನು ಮಾಡ್ತಾವಪ್ಪ ಅಂದರೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ ರಾಷ್ಟ್ರೀಯ ಆದಾಯವನ್ನ. ಸೊ ಇಂತಹ ವಿಧಾನವನ್ನು ನಾವೇನಂತ ಕರಿತೀವಪ್ಪ ಅಂದರೆ ಆದಾಯ ವಿಧಾನ ಅಂತ ಕರಿತೀವಿ. ಯಾವ ವಿಧಾನ? ಆದಾಯ ವಿಧಾನ. ಎಸ್. ನೆಕ್ಸ್ಟ್ ಥರ್ಡ್ ಒನ್, ವೆಚ್ಚದ ವಿಧಾನ. ಯಾವ ವಿಧಾನ? ವೆಚ್ಚದ ವಿಧಾನ. ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಕರಿತೀವಿ. ಯಾವ ಮೆಥಡು? ಎಕ್ಸ್ಪೆಂಡಿಚರ್ ಮೆಥಡ್. ಎಸ್. ಸೊ ಈ ವಿಧಾನದಲ್ಲಿ ಬೇಡಿಕೆ ಆಧಾರದ ಮೇಲೆ ಉತ್ಪನ್ನಗಳನ್ನು ಪರಿಗಣಿಸಲಾಗುತ್ತದೆ. ಇದರಲ್ಲಿ ಅನುಭೋಗಿಗಳು, ಉತ್ಪಾದಕರು, ಸರ್ಕಾರ ಮಾಡುವ ವೆಚ್ಚಗಳನ್ನು ಸೇರಿಸುವ ಮೂಲಕ ರಾಷ್ಟ್ರೀಯ ಆದಾಯವನ್ನು ಏನು ಮಾಡ್ತಾವಪ್ಪ ಅಂದರೆ ಕಳೀತಾ ಹೋಗ್ತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನು ಎಕ್ಸ್ಪೆಂಡಿಚರ್ ಮಾಡ್ತಾರಲ್ಲ ಆ ಎಕ್ಸ್ಪೆಂಡಿಚರ್ ಮಾಡೋದ್ರ ಬೇಸ್ ಮೇಲೆ ನಾವು ನ್ಯಾಷನಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ರಾಷ್ಟ್ರೀಯ ಆದಾಯವನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ರಾಷ್ಟ್ರೀಯ ಆದಾಯನ C+I+G ಅಲ್ಲಿ ಮಾಡ್ತಾ ಹೋಗ್ತಾರೆ ಇವರು. ಸಿ ಅಂದರೆ ಅನುಭೋಗಿ ವೆಚ್ಚ, ಐ ಅಂದರೆ ಹೂಡಿಕೆ ವೆಚ್ಚ, ಜಿ ಅಂದರೆ ಸರ್ಕಾರದ ವೆಚ್ಚ. ಈ ಮೂರೂ ವೆಚ್ಚಗಳನ್ನು ಆಧಾರವಾಗಿಟ್ಕೊಂಡು ರಾಷ್ಟ್ರೀಯ ಆದಾಯವನ್ನು ಅಳೆದ್ರೆ ಅಂತಹ ವಿಧಾನವನ್ನು ನಾವೇನಂತ ಕರಿತೀವಪ್ಪ ಅಂದರೆ ವೆಚ್ಚದ ವಿಧಾನ. ಯಾವ ವಿಧಾನ? ವೆಚ್ಚದ ವಿಧಾನ ಅಂತ ಕರಿತೀವಿ. ಸೊ ಇವು ನಿಮ್ಮ ಮೂರು ವಿಧಾನಗಳು. ಎಸ್. ಹಾಗಾದರೆ 3 ವಿಧಾನಗಳನ್ನು ನೋಡ್ತಾ ಹೋದ್ರಿ. ಎಸ್. ಇಂಪಾರ್ಟೆಂಟ್ ಆಗುತ್ತಾ? ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳ್ತಾ ಹೋಗ್ತಾನೆ. ಎಸ್. ಹಾಗಾದರೆ ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ಆಗುತ್ತಾ? ಸೊ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡ್ತಾರೆ. ಹೆಂಗೆ ಅಂದಾಜು ಮಾಡ್ತಾರೆ? ಇದು ಭಾಳಷ್ಟು ಜನಕ್ಕೆ ಗೊತ್ತಿರ್ತೀರ ಬಟ್ ಗೊತ್ತಿರಲ್ಲ. ಸೊ ಡೋಂಟ್ ವರಿ, ತಲೆ ಕೆಡಿಸ್ಕೋಬೇಡ್ರಿ. ಸೊ ರಾಷ್ಟ್ರೀಯ ಆದಾಯವನ್ನು ಹೆಂಗೆ ಅಂದಾಜು ಮಾಡ್ತಾರಪ್ಪ ಅಂದರೆ ಒಂದು ಫಸ್ಟ್ ಅಂದಾಜು ಹೆಂಗೆ ಮಾಡ್ತಾರಪ್ಪ ಅಂದರೆ ಅಡ್ವಾನ್ಸ್ ಎಸ್ಟಿಮೇಟ್ ಮಾಡ್ತಾರೆ. ಮುಂಗಡ ಅಂದಾಜು ಅಂತ ಕರಿತೀವಿ. ಎಂಥ ಅಂದಾಜು? ಮುಂಗಡ ಅಂದಾಜು. ಸೊ ಅಡ್ವಾನ್ಸ್ ಆಗಿ ಎಸ್ಟಿಮೇಟ್ ಮಾಡ್ತಾರೆ. ಎಸ್. ನೆಕ್ಸ್ಟ್ ಸೆಕೆಂಡ್ ಏನು ಮಾಡ್ತಾರಪ್ಪ ಅಂದರೆ ಪ್ರಾವಿಷನಲ್ ಎಸ್ಟಿಮೇಟ್ ಮಾಡ್ತಾರೆ, ಅಂದರೆ ತಾತ್ಕಾಲಿಕ ಅಂದಾಜು. ಎಸ್. ಮತ್ತೆ ಥರ್ಡ್ ಏನು ಮಾಡ್ತಾರೆ? ಈ ಪ್ರಾವಿಷನಲ್ನ ರಿವೈಸ್ಡ್ ಮಾಡ್ತಾರೆ. ಈಗ ನೀವು ಎಕ್ಸಾಮ್ ಬರೆದಿರ್ತೀರ, ಅವನು ಕೀ ಆನ್ಸರ್ ಕೊಡ್ತಾನೆ, ಸ್ಟಾರ್ಟಿಂಗ್ ಕೀ ಆನ್ಸರ್ ಕೊಡ್ತಾನೆ ತಾನೆ. ಸೊ ಅದನ್ನ ಪ್ರಾವಿಷನಲ್ ಕೀ ಆನ್ಸರ್ಸ್ ಅಂತ ಕರಿತೀವಿ, ಹೌದಾ? ಆಮೇಲೆ ಸರ್ ಇದು ತಪ್ಪೈತಿ, ಇದು ಇನ್ನೊಂದು ಮಾರ್ಕ್ಸ್ ಬರ್ಬೇಕಂತೇಳಿ ನೀವೇನು ಮಾಡ್ತೀರಾ? ರಿಟರ್ನ್ ಇದಾಗ್ತಾ ಹೋಗ್ತೀರಾ, ಹೌದಾ? ಸೊ ಆಮೇಲೆ ಏನು ಮಾಡ್ತಾರೆ? ಫಸ್ಟ್ ಪ್ರಾವಿಷನಲ್ ಕೀ ಆನ್ಸರ್ ಅಂತ ರಿವೈಸ್ಡ್ ಕೀ ಆನ್ಸರ್ ಅಂತ ಬಿಡ್ತಾನೆ, ಹೌದಾ? ಸೊ ರಿವೈಸ್ಡ್ ಕೀ ಆನ್ಸರ್ ಬಿಟ್ಟ ಮೇಲೂ ನಮ್ಮ ಜನ ಸರಿ ಕೊಟ್ಟಿಲ್ಲಪ್ಪ ಅಂದರೆ ಅಗೇನ್ ಫೈನಲ್ ಕೀ ಆನ್ಸರ್ ಅಂತ ಕೊಡ್ತಾನೆ, ಹೌದಾ? ಅದೇ ಥರನೇ ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್ ಮಾಡ್ತಾರೆ ಒನ್ ಟೈಮ್. ಸೊ ಇಷ್ಟು ಬರ್ಬೋದು, ಹೌದಾ? ಇಷ್ಟು ಬರುತ್ತಂತೇಳಿ ಎಸ್ಟಿಮೇಟ್ ಮಾಡ್ತಾರೆ. ಯಾವುದನ್ನ? ರಾಷ್ಟ್ರೀಯ ಆದಾಯವನ್ನು. ಬೆಳವಣಿಗೆ ದರ ನೋಡಿದ್ರೆ ತಾನೆ, ಸೊ ಇಷ್ಟು ಪರ್ಸೆಂಟೇಜ್ ಅಂದಾಜು ಮಾಡ್ತೀವಿ ಅಂತೇಳಿ, ಹೌದಾ? ಅದೇ ಥರನೇ ಇದನ್ನು ರಾಷ್ಟ್ರೀಯ ಆದಾಯವನ್ನು ಏನು ಮಾಡ್ತಾರಪ್ಪ ಅಂದರೆ ಇಷ್ಟು % ಅಂದಾಜು ಮಾಡ್ತಾರೆ. ಸೆಕೆಂಡ್ ಒನ್ ಪ್ರಾವಿಷನಲ್ ಎಸ್ಟಿಮೇಟ್, ಇಷ್ಟು ಬರ್ಬೋದು, ತಾತ್ಕಾಲಿಕವಾಗಿ ಅಂದಾಜು ಮಾಡ್ತಾರೆ. ನೆಕ್ಸ್ಟ್ ರಿವೈಸ್ಡ್ ಮಾಡ್ತಾರೆ. ಸೊ ಏನಾರ ಕರೋನಾ ಬಂತು, ಏನಾರ ಎಕ್ಸೆಟ್ರಾ ಬೇರೆ ಬೇರೆ ಬಂದುವಪ್ಪ ಅಂದರೆ ಫಸ್ಟ್ ರಿವೈಸ್ಡ್ ಬಿಡ್ತಾರೆ. ಎಸ್. ಮೊದಲ ಪರಿಷ್ಕೃತ ಅಂದಾಜು. ಸೆಕೆಂಡ್ ರಿವೈಸ್ಡ್ ಬಿಡ್ತಾರೆ ಮತ್ತೆ. ಸೊ ಎರಡನೇ ಪರಿಷ್ಕೃತ ಅಂದಾಜು. ಥರ್ಡ್ ರಿವೈಸ್ಡ್ ಎಸ್ಟಿಮೇಟ್ ಅಂತೇಳಿ ಫೈನಲ್ ಆಗಿ ಥರ್ಡ್ ರಿವೈಸ್ಡ್ ಏನು ಮಾಡ್ತಾರಪ್ಪ ಅಂದರೆ ಎಸ್ಟಿಮೇಟ್ ಮಾಡ್ತಾ ಹೋಗ್ತಾರೆ. ಬಟ್ ಪ್ರೆಸೆಂಟ್ ಏನು ಮಾಡ್ಯಾರಪ್ಪ ಅಂದರೆ ಸೊ ಇದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಯಾವುದನ್ನ? ಥರ್ಡ್ ರಿವೈಸ್ನ ಏನು ಮಾಡಿದಾರಪ್ಪ ಅಂದರೆ ಕ್ಯಾನ್ಸಲ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಬಿಟ್ಟರೆ ನಿಮಗೆ GDP ಅಥವಾ ನ್ಯಾಷನಲ್ ಇನ್ಕಮ್. ಸೊ ಸೆಕೆಂಡ್ ರಿವೈಸ್ನಲ್ ಎಸ್ಟಿಮೇಟ್ ಮಾತ್ರ ಬಿಡ್ತಾನೆ. ಎಸ್ ಸರ, ನಿಮ್ಮ GDP ಎಕ್ಸಾಕ್ಟ್ ಫಿಗರ್ ಸಿಗಬೇಕು ಅಂದರೆ 2 ವರ್ಷ ಬೇಕು. ಅಂದರೆ ಈ ವರ್ಷದ GDP ಎಷ್ಟು ಬಂದತ್ತಂದೇಳಿ ಎಕ್ಸಾಕ್ಟ್ ನಿಮಗೆ ಗೊತ್ತಾಗಬೇಕಂದ್ರೆ 2 ವರ್ಷ ಆದಮೇಲೆ ಅಂದರೆ 2027 ನಿಮಗೆ ಸಿಗುತ್ತೆ ಎಕ್ಸಾಕ್ಟ್ ಡಾಟಾ. ಅಲ್ಲಿವರೆಗೂ ಅಂದಾಜು ಮಾಡ್ತಾನೆ ಇರ್ತಾರೆ, ಇಷ್ಟು ಅಂದಾಜು ಬಂದದ. ಎಸ್. ಸೊ ಇಮ್ಯಾಜಿನರಿ ಫಿಗರ್ಸ್ ಅಂತ ಕರಿತೀವಿ, ಹೌದಾ? ಸೊ ಒಂದು ಇಮ್ಯಾಜಿನರಿ ಫಿಗರ್ಸ್ ಬೇಸ್ ಮೇಲೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಮಾಡ್ತಾ ಹೋಗ್ತಾರೆ. ಎಸ್. ನೋಡ್ತಾ ಹೋಗಿರಿ, ಹೌದಾ? ನೆಕ್ಸ್ಟ್. ಸೊ ಹಾಗಾದರೆ ಇದನ್ನ ಎಸ್ಟಿಮೇಟ್ ಯಾರು ಮಾಡ್ತಾರೆ? ಸ್ವಲ್ಪ ಇಂಪಾರ್ಟೆಂಟ್ ನೋಡ್ರಿ. ಹಾಗಾದರೆ ಹೆಂಗೆ ಎಸ್ಟಿಮೇಟ್ ಮಾಡ್ತಾರೆ, ಹೌದಾ? ಹಾಗಾದರೆ ಡಾಟಾನ ಯಾರು ಕಲೆಕ್ಟ್ ಮಾಡ್ತಾರೆ? ಎಸ್. ASI ಅಂತ ಕರಿತೀವಿ. ಯಾವ SI? ASI, ಆನ್ಯುವಲ್ ಸರ್ವೆ ಆಫ್ ಇಂಡಸ್ಟ್ರಿ. ಯಾವುದು? ಇಂಡಸ್ಟ್ರೀಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಮಾಸ್ಪಿ ಏನು ಮಾಡುತ್ತಾ?
ಇಲ್ಲಿಂದ ಹೋಗ್ಬಿಟ್ಟು ಡಾಟಾ ಕಲೆಕ್ಷನ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಪ್ರೊಡಕ್ಷನ್ ಎಲ್ಲ ಆಗುತ್ತೆ ಅಂತ ಗೊತ್ತಾಗ್ತಾನೆ. GDP ಅಂದ್ರೆ ಪ್ರೊಡಕ್ಷನ್ ತಾನೆ. ಸೊ ಈ ಆನ್ಯುವಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಎಷ್ಟು ಫ್ಯಾಕ್ಟರಿಗಳಪ್ಪ ಅಂದ್ರೆ 2 ಲಕ್ಷ ಕಂಪನಿ. ಎಷ್ಟು ಕಂಪನಿ? 2 ಲಕ್ಷ ಕಂಪನಿಗೆ ಹೋಗ್ಬಿಟ್ಟು ಡಾಟಾ ಕಲೆಕ್ಷನ್ ಮಾಡ್ಕೊಂಡ್ಬಂದು ಮಾಸ್ಪಿ ಆನ್ಯುವಲ್ ಸರ್ವೆ ಆಫ್ ಇಂಡಿಯಾ ಏನು ಮಾಡ್ತಾರಪ್ಪ ಅಂದರೆ ಸೊ GDP ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ಬಟ್ ನಮಗೆ ಎಕ್ಸಾಕ್ಟ್ ಫಿಗರ್ಸ್ ಸಿಗಲ್ಲ. ಸೊ ಅದಕ್ಕಾಗಿ ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂದರೆ MCA 21 ಅಂತ ಮಾಡ್ತೀವಿ. ಯಾವುದು? MCA 21. ಏನ್ರಿ ಸರ್ MCA 21 ಅಂದರೆ? ಸೊ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ಸೊ ಈ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ನ MCA 21 ಅಂತ ಕರಿತೀವಿ. ಸೊ ಇದು 5 ಲಕ್ಷ ಕಂಪನಿಗಳನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಅಂದಾಜು ಮಾಡ್ತಾ ಹೋಗ್ತೀವಿ, ಡಾಟಾ ಕಲೆಕ್ಷನ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಆನ್ಯುವಲ್ ಸರ್ವೆ ಆಫ್ ಇಂಡಿಯಾ ಇತ್ತು, ಅದು 2 ಲಕ್ಷ ಕಂಪನಿಗಳು ಮಾತ್ರ ಇರ್ತಾ ಇತ್ತು. ಸೊ ಅದು ಅಷ್ಟೊಂದು ನಮಗೆ ಎಕ್ಸಾಕ್ಟ್ ಡಾಟಾ ಸಿಗ್ತಾ ಇದ್ದಿಲ್ಲ. ಸೊ ಅದಕ್ಕಾಗಿ ನೆಕ್ಸ್ಟ್ ಏನು ಮಾಡ್ದವಪ್ಪ ಅಂದರೆ MCA 21 ಅಂತ 2021 ಇದನ್ನ ಇಂಪ್ಲಿಮೆಂಟ್ ಮಾಡ್ಕೋತೀವಿ. MCA ಅಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತೇಳಿ. ಸೊ ಈ ಒಂದು ಸಂಸ್ಥೆ ಏನು ಮಾಡುತ್ತಪ್ಪ ಅಂದರೆ ನಿಮ್ಗೆ ಸೊ 5 ಲಕ್ಷ ಕಂಪನಿಗಳನ್ನು ಡಾಟಾ ಕಲೆಕ್ಷನ್ ಮಾಡಿಬಿಟ್ಟು ಸೊ ಇಷ್ಟು GDP ಆಗಿದೆ ಅಂತೇಳಿ ಅದನ್ನು ಫಸ್ಟ್ ರಿವೈಸ್ಡು, ಸೆಕೆಂಡ್ ರಿವೈಸ್ಡು ಇಲ್ಲಿದೆ ತಾನೆ. ಸೊ ಈ ರೀತಿ ರಿವೈಸ್ಡ್ ಮಾಡ್ಕೊತ ಫೈನಲ್ ಆಗಿ ನಿಮ್ಗೆ ಏನು ಕೊಡ್ತಪ್ಪ ಅಂದರೆ 2 ಇಯರ್ಸ್ ಆದಮೇಲೆ ಎಕ್ಸಾಕ್ಟ್ GDPಯನ್ನು ಕೊಡ್ತಾ ಹೋಗುತ್ತಾ. ಇಷ್ಟು ನ್ಯಾಷನಲ್ ಇನ್ಕಮ್ ಈ ವರ್ಷದ್ದಿದೆ ಅಂತೇಳಿ ಸೊ ಕೊಡ್ತಾ ಹೋಗುತ್ತಾ. ಸೊ ಇದು ಇಂಪಾರ್ಟೆಂಟ್. ಡಾಟಾ ಎಲ್ಲಿಂದ ಕಲೆಕ್ಷನ್ ಮಾಡ್ತಾರೆ ಅಂತೇಳಿ ನಿಮಗೆ ಕ್ವಶನ್ ಹಾಕಿದರೆ ಮ್ಯಾಕ್ಸಿಮಮ್ ಭಾಳಷ್ಟು ಜನ ಆನ್ಸರ್ ಮಾಡಲ್ಲ. ಹೌದಾ ಸರ್? ಹೌದ್ರಿ ಸರ್, ಇಷ್ಟೊತ್ತು ಹೇಳಿರಿ GDP ಹೆಂಗಾಗುತ್ತೆ ಹಂಗಾಗುತ್ತೆ, ಡಾಟಾ ಎಲ್ಲಿಂದ ಕಲೆಕ್ಷನ್ ಮಾಡ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ MCA 21. ಸೊ ಇಲ್ಲಿಂದ 5 ಲಕ್ಷ ಕಂಪನಿಗಳ ಡಾಟಾವನ್ನು ಕಲೆಕ್ಟ್ ಮಾಡಿಬಿಟ್ಟು ನಾವೇನು ಮಾಡ್ತೀವಪ್ಪ ಅಂದರೆ ಅಂದಾಜು ಮಾಡ್ತಾ ಹೋಗ್ತೀವಿ. ಎಸ್ ಡೀಪ್ ಐತಿ. ಸೊ ಚಂದ ನೋಟ್ಸ್ ಮಾಡ್ಕೊರಿ. ಈಗ ರಾಷ್ಟ್ರೀಯ ಆದಾಯ ಮಾಪನ ಮಾಡುವ ತೊಡಕುಗಳು ಯಾವುಗಳು? ತೊಡಕುಗಳಂತ ಕರಿತೀವಿ. ಏನ್ರಿ ಸರ್ ತೊಡಕುಗಳಂದ್ರೆ? ಹಾಗಾದ್ರೆ ರಾಷ್ಟ್ರೀಯ ಪ್ರಾಬ್ಲಮ್ಸ್ ಟು ಮೆಜರ್ ನ್ಯಾಷನಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋ ಟೈಮಲ್ಲಿ ಕೆಲವೊಂದು ಸಮಸ್ಯೆಗಳು ಉಂಟಾಗ್ತವೆ, ಕೆಲವೊಂದು ತೊಡಕುಗಳು ಉಂಟಾಗ್ತವೆ. ಸೊ ಇದನ್ನ ಮೊನ್ನೆ ರೀಸೆಂಟ್ ಗ್ರೂಪ್ ಸಿ ಕೇಳ್ತಾ ಇರ್ತಾನೆ. ಸೊ ನೀವು ಚಂದ ಆನ್ಸರ್ ಮಾಡಬೇಕಾಗತ್ತೆ. ಹೌದಾ? ಹಾಗಾದ್ರೆ ರಾಷ್ಟ್ರೀಯ ಆದಾಯದ ಮಾಪನ ಕಾರ್ಯವು ಅಷ್ಟೊಂದು ಸುಲಭವಲ್ಲ. ಹೌದು, ಅದು ನಿಮಗೂ ಗೊತ್ತೈತಿ, ನಮಗೂ ಗೊತ್ತೈತಿ. ಡಾಟಾ ಅಷ್ಟು ಸಿಂಪಲ್ ಆಗಿ ಸಿಗೋದಿಲ್ಲ. ಹೌದಾ? ಸೊ ಅದರ ಮಾಪನ ವೇಳೆ ಅನೇಕ ತೊಡಕುಗಳು ಎದುರಾಗ್ತಾವ. ಹೌದು, ತೊಡಕುಗಳು ಎದುರಾಗ್ತವೆ. ಹೌದಾ? ಸೊ ಅದರಲ್ಲಿ ಫಸ್ಟ್ ಒನ್ ಸ್ಪಷ್ಟವಾದ ಅಂಕಿಅಂಶಗಳ ಕೊರತೆ. ಡಾಟಾ ಕಲೆಕ್ಟ್ ಮಾಡಕ್ಕೆ ಹೋದಾಗ ಡಾಟಾ ಸಿಗೋದಿಲ್ಲ ಸರಿಯಾಗಿ. ಡಾಟಾ ಸಿಕ್ಕಿಲ್ಲಪ್ಪ ಅಂದ್ರೆ ನಮ್ಗೆ ಎಕ್ಸಾಕ್ಟ್ ಫಿಗರ್ ಸಿಗಲ್ಲ. ಹೌದಾ? ಸೊ ಇದು ಒಂದು ಫಸ್ಟ್ ಸಮಸ್ಯೆ. ಏನಪ್ಪಾ ಅಂದ್ರೆ ಡಾಟಾ ಸಿಗಲ್ಲ. ಇನ್ನೊಂದು ಸಾಟಿ ವಿನಿಮಯ ಪದ್ಧತಿ ಅಸ್ತಿತ್ವದಲ್ಲಿರೋದು. ಈಗಲೂ ಕೆಲವೊಂದು ನಮ್ಮ ಒಂದು ಹಳ್ಳಿಗಳಲ್ಲಿ ನೋಡಿದ್ರೆ ಈ ಸಾಟಿ ವಿನಿಮಯ ಪದ್ಧತಿ ಅಥವಾ ವಸ್ತು ವಿನಿಮಯ ಪದ್ಧತಿ ಅಂತ ಕರಿತೀವಿ. ಹೌದಾ? ಸೊ ಎಕ್ಸ್ಚೇಂಜ್ ಮಾಡ್ಕೊಂತ ಹೋಗ್ತಾರೆ. ಅಲ್ಲಿ ನಮಗೆ ಏನು ಸಿಗುತ್ತಪ್ಪ ಅಂದರೆ ಸೊ ವಸ್ತುಗಳ ವಿನಿಮಯ ಅಂದರೆ ಅಕ್ಕಿ ಕೊಟ್ಟು ಸಕ್ಕರೆ ತೊಗೊಳ್ಳೋದು, ಸಕ್ಕರೆ ಕೊಟ್ಟು ಬೆಲ್ಲ ತೊಗೊಳ್ಳೋದು, ಬೆಲ್ಲ ಕೊಟ್ಟು ಒಂದು ಹೆಂಗೆ ಎಕ್ಸ್ಚೇಂಜ್ ಮಾಡ್ಕೊಂತ ಹೋಗೋದು. ಈ ರೀತಿ ಸಾಟಿ ವಿನಿಮಯ ಪದ್ಧತಿಯಿಂದ ಏನಾಗುತ್ತಪ್ಪ ಅಂದರೆ ನಮಗೆ ಅಂಕಿಅಂಶಗಳು ಸಿಗಲ್ಲ. ಅಂಕಿಅಂಶಗಳು ಸಿಕ್ಕಿಲ್ಲಪ್ಪ ಅಂದರೆ GDP ಸರಿಯಾಗಿ ಅಳತೆ ಮಾಡೋಕ್ಕಾಗಲ್ಲ. ಇದು ಒಂದು ಪ್ರಾಬ್ಲಮೇ. ಹೌದಾ? ನೆಕ್ಸ್ಟ್ ದ್ವಿಗಣನೆ ಸಮಸ್ಯೆ, ಡಬಲ್ ಕೌಂಟಿಂಗ್. ಹೌದಾ? ಈ ಡಬಲ್ ಕೌಂಟಿಂಗ್ ಆಗ್ತಾನೆ ಇರುತ್ತೆ. ಕೆಲವೊಂದು ಟೈಮಲ್ಲಿ ಹತ್ತಿನೂ ಕನ್ಸಿಡರ್ ಮಾಡ್ತೀವಿ, ಬಟ್ಟೆನೂ ಕನ್ಸಿಡರ್ ಮಾಡ್ತೀವಿ. ಮತ್ತೆ ಹತ್ತಿ ಬಟ್ಟೆ, ಆ ಬಟ್ಟೆಯಿಂದ ಅಗೇನ್ ಶರ್ಟ್. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ದ್ವಿಗಣನೆ ಆಗ್ತಾ ಇರುತ್ತೆ. ಸೊ ಡಬಲ್ ಕೌಂಟಿಂಗ್ ಆದಾಗ ಇದು ಒಂದು ಸಮಸ್ಯೆನೇ. ಎಕ್ಸಾಕ್ಟ್ ಆಗಿ ಫಿಗರ್ ಸಿಗಲ್ಲ. ನೆಕ್ಸ್ಟು ಸರಕು ಪರಿಗಣನೆಯ ಮತ್ತು ಸೇರ್ಪಡೆ ಸಮಸ್ಯೆ. ಸರಕು ಪರಿಗಣನೆಯ ಮತ್ತು ಸೇರ್ಪಡೆ ಅಂದರೆ ಮೌಲ್ಯ ಸೇರ್ಪಡೆ. ಸೊ ಅದನ್ನು ಒಂದು ಥರ ನಿಮ್ಗೆ ಹೆಕ್ಟಿಕ್ ಆಗೋದು ಕೆಲವೊಂದು ಟೈಮಲ್ಲಿ. ನೆಕ್ಸ್ಟ್ ಮಾಪನ ಮಾಡಲು ಸೂಕ್ತ ದತ್ತಾಂಶಗಳ ಕೊರತೆ. ದತ್ತಾಂಶಗಳ ಕೊರತೆನೂ ಇರುತ್ತಾ. ಹೌದಾ? ಸೊ ಇವರೊಂದು ರೀತಿ ದತ್ತಾಂಶ ಕೊಡ್ತಾರೆ, ಅವರೊಂದು ರೀತಿ ದತ್ತಾಂಶ ಕೊಡ್ತಾರೆ. ಹೌದಾ? ಸೊ ನಮಗೆ ಸೂಕ್ತವಾದ ದತ್ತಾಂಶಗಳ ಕೊರತೆ ಇರೋದ್ರಿಂದ ಸೊ ನಮಗೆ GDPಯನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇದು ಒಂದು ತೊಡಗಾಗುತ್ತಾ. ಹೌದಾ? ನೆಕ್ಸ್ಟ್ ಅನುಭೋಗಿ ಸರಕುಗಳನ್ನು ಮಾಪನ ಮಾಡಲು ಸಾಧ್ಯವಿಲ್ಲ. ಸೆಲ್ಫ್ ನಿಮಗೆ ನೀವೇ ಏನು ಮಾಡ್ತಾರಪ್ಪ ಅಂದರೆ ನೀವೇ ಉತ್ಪಾದನೆ ಮಾಡ್ಕೋತೀರಿ, ನೀವೇ ಏನು ಮಾಡ್ತಾರಪ್ಪ ಅಂದರೆ ಅನುಭೋಗ ಮಾಡ್ತೀರಿ. ಸೊ ಅದನ್ನು ನ್ಯಾಷನಲ್ ಇನ್ಕಮಲ್ಲಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರಲ್ಲ. ಸೊ ಅಂತಹ ಸರಕುಗಳನ್ನು ನಾವು ಮಾಪನ ಮಾಡಲು ಸಾಧ್ಯವಿಲ್ಲ. ನೆಕ್ಸ್ಟ್ ಕಾನೂನು ಬಾಹಿರ ಚಟುವಟಿಕೆಗಳಿಂದ ರಾಷ್ಟ್ರೀಯ ಆದಾಯವನ್ನು ಸ್ಪಷ್ಟವಾಗಿ ಮಾಪನ ಮಾಡಲು ಸಾಧ್ಯವಿಲ್ಲ. ಏನ್ರಿ ಸರ್ ಕಾನೂನು ಬಾಹಿರ ಚಟುವಟಿಕೆ ಅಂದರೆ? ಒಂದು ಭ್ರಷ್ಟಾಚಾರದಿಂದ ಗಳಿಸಿದ ಹಣ. ಭ್ರಷ್ಟಾಚಾರ, ಹೌದಾ? ಇದು ಸರ್ವೇ ಸಾಮಾನ್ಯ.
ಎಸ್, ಭ್ರಷ್ಟ ಅಧಿಕಾರಿಗಳದರ. ಮತ್ತೆ ಹೊರಗಡೆ ಬಂದು ಏನು ಮಾಡ್ತಾರಪ್ಪ ಅಂದರೆ ದೊಡ್ಡ ದೊಡ್ಡ ಕೊಟೇಶನ್ಗಳು ಕೊಡ್ತಾರೆ, ದೊಡ್ಡ ದೊಡ್ಡ ಸ್ಪೀಚ್ಗಳು ಕೊಡ್ತಾರೆ. ಆದರೆ ಅದೇನಂತಾರಲ್ಲ, ಹೇಳು ಶಾಸ್ತ್ರ ತಿನ್ನೋದು ಬದನೆಕಾಯಿ ಅಂತೇಳಿ ಕೇಳಿರ್ತಾನೆ. ಸೊ ಅದೇ ಥರನೇ ಭ್ರಷ್ಟ ಅಧಿಕಾರಿಗಳು ಬೇಜಾನ್ ಜನ ಇದ್ದಾರೆ, ಹೌದಾ? ನಿಮಗೂ ಗೊತ್ತು, ಹೌದಾ? ನೆಕ್ಸ್ಟು ಈ ಒಂದು ಕಪ್ಪು ಹಣ, ಬ್ಲ್ಯಾಕ್ ಮನಿ, ಎಸ್, ಹವಾಲಾ ಮನಿ. ಸೊ ಇವೆಲ್ಲ ಕನ್ಸಿಡರ್ ಮಾಡಲ್ಲ ನಾವು ಜಿ ಡಿ ಪಿ ಒಳಗೆ. ಸರ್ ನಾನು ಇಷ್ಟು ಭ್ರಷ್ಟಾಚಾರ ಮಾಡಿನಿ ಅಂತ ಯಾವನಾರು ಬಂತ ಲೆಕ್ಕ ಕೊಡ್ತಾನ? ಇಲ್ಲ ಸರ್ ನನ್ನ ಹತ್ರ ಇಷ್ಟು ಕಪ್ಪು ಹಣ ಇದೆ, ಇದನ್ನು ಜಿ ಡಿ ಪಿಗೆ ಏನಾದರೂ ಮಾಡಿ ಯಾವನಾರು ಕೊಡ್ತಾನ? ಇಲ್ಲ. ಸೊ ಈ ರೀತಿಯಾಗಿ ಸ್ಪಷ್ಟ ಮಾಪನ ಮಾಡಲು ಸಾಧ್ಯವಿಲ್ಲ. ನೆಕ್ಸ್ಟ್, ಸವಕಳಿ ವೆಚ್ಚವನ್ನು ಸ್ಪಷ್ಟವಾಗಿ ಮಾಪನ ಮಾಡಲು ಸಾಧ್ಯವಿಲ್ಲ. ಎಷ್ಟು ಡಿಪ್ರಿಷಿಯೇಟ್ ಆಗೈತೆ ಅಂತ ನಮಗೂ ಗೊತ್ತಾಗಲ್ಲ ಕೆಲವೊಂದು ಟೈಮಲ್ಲಿ. ಸೊ ಡಾಟಾಸು ಕೊರತೆ ಇರುತ್ತಾ, ಹೌದಾ? ಸೊ ಈ ವರ್ಷದಲ್ಲಿ ಇಷ್ಟು ಡಿಪ್ರಿಷಿಯೇಟ್ ಆಗೈತಿ, ನೆಕ್ಸ್ಟ್ ವರ್ಷದಲ್ಲಿ ಇಷ್ಟಾಗುತ್ತೆ, ಇದಕ್ಕಿಂತ ಹೆಚ್ಚಾಗುತ್ತಾ, ಕೆಲವೊಂದು ಟೈಮಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರ್ತವೆ. ಸೊ ಈ ರೀತಿಯಾಗಿ ನಾವು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಲು ಏನಾಗುತ್ತಪ್ಪ ಅಂದರೆ ಕೊರತೆ ಉಂಟಾಗುತ್ತಾ? ಎಸ್. ಸೊ ಇಷ್ಟು ನಿಮ್ಮ ರಾಷ್ಟ್ರೀಯ ಆದಾಯದ ತೊಡಕುಗಳು. ಯಾವುಗಳು? ತೊಡಕುಗಳು ಅಂತ ಕರಿತೀವಿ. ಇದು ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂದರೆ ಬಿಸ್ನೆಸ್ ಸೈಕಲ್, ಅಥವಾ ಇದನ್ನು ಎಕನಾಮಿಕ್ ಸೈಕಲ್ ಅಂತಲೂ ಕರಿತೀವಿ. ಎಕನಾಮಿಕ್ ಸೈಕಲ್ ಇದು ಇಂಪಾರ್ಟೆಂಟ್. ಸೊ ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ, ತಿಳ್ಕೊಂಬಿಡ್ರಿ. ಎಸ್ ಸರ, ಈಗ ಒಂದು ಮನುಷ್ಯನೇ ತಗೋರಿ, ಈ ಬಿಸ್ನೆಸ್ಸು ಸೈಕಿಲು ಗೀಕಿಲ್ ಬೇಡ, ಸೈಕಿಲ್ ಹೆಂಗೆ ರೌಂಡ್ ಹಾಕತ್ತ ತಾನೆ, ಅದೇ ಥರ ನಾವು ಅಷ್ಟೇ ನಮ್ಮ ಒಂದು ಲೈಫ್ ಸ್ಪ್ಯಾನ್ ಒಳಗಡೆ ಬೀಳ್ತೀವಿ, ಹೇಳ್ತೀವಿ, ಮತ್ತೆ ಬೀಳ್ತೀವಿ, ಸ್ಲೋ ಆಗಿ ನಡೀತೀವಿ. ಸೊ ಅದೇ ರೀತಿಯೇ ಈ ಒಂದು ಬಿಸ್ನೆಸ್ ಸೈಕಲ್ನು ಬರ್ತಾ ಹೋಗುತ್ತೆ. ಒಂದು ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಎಸ್, ಎಕ್ಸ್ಪ್ಯಾನ್ಷನ್ ಅಂದರೆ ಮೇಲೆ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಪೀಕ್ ಲೆವೆಲ್ ಇರುತ್ತಾ, ಪೀಕ್ ಲೆವೆಲ್ ಆದಮೇಲೆ ರೆಸಿಷನ್ ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ನೆಕ್ಸ್ಟ್ ಡಿಪ್ರಿಷಿಯೇಟ್ ಕಡಿಮೆ ಆಗುತ್ತೆ, ಟಫ್ ಸಿಚುವೇಶನ್ನ ಫೇಲ್ ಮಾಡ್ತೀವಿ, ಮತ್ತೆ ರಿಕವರಿ ತಗೊಳ್ತೀವಿ, ಮತ್ತೆ ಮೇಲೆ ಹೋಗ್ತೀವಿ, ಮತ್ತೆ ಬೀಳ್ತೀವಿ, ಮೇಲೆ ಹೋಗೋದು ಕೆಳಗೆ ಬೀಳೋದು, ಮೇಲೆ ಹೋಗೋದು ಕೆಳಗೆ ಬೀಳೋದು. ಇದನ್ನ ಸೈಕಲ್ ಥರ ಮಾಡ್ಕೊಂತ ಹೋಗ್ತೀವಿ. ಎಸ್, ಈ ರೀತಿ ಸೈಕಲ್ ಫಾರ್ಮೇಷನ್ ಆಗುತ್ತಲ್ಲ, ಇದನ್ನ ಬಿಸ್ನೆಸ್ ಸೈಕಲ್ ಅಥವಾ ಎಕನಾಮಿಕ್ ಸೈಕಲ್ ಅಂತ ಕರಿತಾ ಹೋಗ್ತೀವಿ. ಅದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಯಾವ ಎಕ್ಸ್ಪ್ಯಾನ್ಷನ್? ಎಕ್ಸ್ಪ್ಯಾನ್ಷನ್. ಸರ್ ಹಾಗಾದ್ರೆ ಎಕ್ಸ್ಪ್ಯಾನ್ಷನ್ ಅಂದ್ರೆ ಏನು? ಎಸ್, ಸೊ ವಿಸ್ತರಣೆ ಅಂತ ಕರಿತೀವಿ. ಯಾವುದು? ವಿಸ್ತರಣೆ. ಏನಿಲ್ಲ, ವ್ಯಾಪಾರ ಚಕ್ರದ ಈ ಹಂತವು ಆರ್ಥಿಕ ಉತ್ಕೃಷ್ಟ ಎಸ್ ಎಂದು ಕರೆಯಲಾಗುತ್ತದೆ. ಸೊ ಇದು ನಿಜವಾದ ಜಿ ಡಿ ಪಿಯಲ್ಲಿ ಹೆಚ್ಚಳದಿಂದ ನಿರೂಪಿಸಲಾಗುತ್ತದೆ. ಫಸ್ಟ್ ಏನಾಗುತ್ತೆ, ನಾರ್ಮಲ್ ಇರ್ತೀವಿ, ಜಿ ಡಿ ಪಿ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ, ಅದನ್ನ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಕ್ಸ್ಪ್ಯಾನ್ಷನ್. ಎಕ್ಸ್ಪ್ಯಾನ್ಷನ್ ಅಂದ್ರೆ ಜಿ ಡಿ ಪಿ ಗ್ರೋತ್ ಆಗೋದು. ಇಲ್ಲಿ ಈ ಹಂತದಲ್ಲಿ ಆರ್ಥಿಕತೆಯು ಎಲ್ಲ ಆಯಾಮಗಳಲ್ಲಿ ವಿಸ್ತರಿಸುತ್ತದೆ. ಇದರಿಂದ ತ್ವರಿತ ಮತ್ತು ನಿರಂತರ ಬೇಡಿಕೆ ಜೊತೆಗೆ ಹೂಡಿಕೆ, ಉತ್ಪಾದನೆ, ಉದ್ಯೋಗ ಹೆಚ್ಚಳ ಆಗತ್ತಾ. ಯಾವಾಗ ಜಿ ಡಿ ಪಿ ಗ್ರೋತ್ ಆಗುತ್ತಾ, ಜಿ ಡಿ ಪಿ ಗ್ರೋತ್ ಆಗುತ್ತಾ, ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಬೇಡಿಕೆ ಇರುತ್ತಾ, ಬೇಡಿಕೆ ಇದ್ರೆ ಹೂಡಿಕೆ ಇರುತ್ತಾ, ಹೂಡಿಕೆ ಇದ್ರೆ ಉತ್ಪಾದನೆ ಜಾಸ್ತಿ ಇರುತ್ತಾ, ಉತ್ಪಾದನೆ ಜಾಸ್ತಿ ಇದ್ರೆ ಉದ್ಯೋಗಾವಕಾಶನೂ ಹೆಚ್ಚಾಗಿರುತ್ತೆ. ನೋಡ್ರಿ, ಒಂದಕ್ಕೊಂದು ಲಿಂಕ್ ಇದು, ಹೌದಾ? ಸೊ ಯಾವಾಗ ಜಿ ಡಿ ಪಿ ತ್ವರಿತಗತಿಯಲ್ಲಿ ಬೆಳವಣಿಗೆ ಆಗ್ತಿದ್ರೆ ಅಲ್ಲಿ ಬೇಡಿಕೆ ಇರುತ್ತಾ ವಸ್ತುಗಳಿಗೆ ಬೇಡಿಕೆ ಇದ್ರೆ ಅಲ್ಲಿ ಹೂಡಿಕೆ ಜಾಸ್ತಿ ಮಾಡ್ತಾರೆ. ಬಂದು ಹೂಡಿಕೆ ಜಾಸ್ತಿ ಮಾಡಿದ್ರೆ ಉತ್ಪಾದನೆ ಜಾಸ್ತಿ ಆಗುತ್ತಾ, ಉತ್ಪಾದನೆ ಜಾಸ್ತಿ ಆದರೆ ಉದ್ಯೋಗಾವಕಾಶಗಳು ಹೆಚ್ಚಾಗ್ತವೆ. ಯಾವ ಒಂದು ಕಾಲದಲ್ಲಿ, ಯಾವ ಒಂದ್ರಪ್ಪ ಅಂದ್ರೆ ಎಕ್ಸ್ಪ್ಯಾನ್ಷನ್ ಅಲ್ಲಿ, ವಿಸ್ತರಣೆಯಲ್ಲಿ, ಹೌದಾ? ಹೂಡಿಕೆ ಮಾಡಬಹುದಾದ ಬಂಡವಾಳ ಕೊರತೆ, ಉಳಿತಾಯಗಳು ಕಡಿಮೆಯಾಗುವುದು, ಜೀವನ ಮಟ್ಟ ಕುಸಿಯುವುದು ಇತ್ಯಾದಿ ರಚನಾತ್ಮಕ ಸಮಸ್ಯೆಗಳಿಂದ ಆರ್ಥಿಕತೆಯು ಬಳಲಬಹುದು. ಸೊ ಇಲ್ಲಿ ಕೆಲವೊಂದು ಸರಿ ಬಂಡವಾಳ ಕೊರತೆನೂ ಆಗ್ಬೋದು. ಎಸ್, ಸೊ ಈ ಲೈನನ್ನು ಅಷ್ಟು ಕನ್ಸಿಡರ್ ಮಾಡೋದು ಅವಶ್ಯಕತೆ ಇಲ್ಲ. ಫಸ್ಟ್ 2 ಲೈನ್ ಮಾತ್ರ ಚೆನ್ನಾಗಿ ಕನ್ಸಿಡರ್ ಮಾಡಿರಿ. ಎಕ್ಸ್ಪ್ಯಾನ್ಷನ್ ಆದರೆ ಏನಾದರೆ, ಎಕ್ಸ್ಪ್ಯಾನ್ಷನ್ ಆದರೆ ಏನೇನಾಗುತ್ತೆ ಅಂತ ನಿಮ್ಮ ಐಡಿಯಾದಲ್ಲಿ ಇದೆ, ಹೌದಾ? ಎಸ್ ಎಸ್. ನೆಕ್ಸ್ಟ್ ಸಂಕೋಚನ. ಯಾವುದು? ಸಂಕೋಚನ. ರೆಸಿಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ರೆಸಿಷನ್. ಫಸ್ಟು ಎಕ್ಸ್ಪ್ಯಾನ್ಷನ್, ಆಮೇಲೆ ರೆಸಿಷನ್. ಇಲ್ಲಿ ಹಿಂಜರಿತ ಎಂದು ಕರೆಯುವರು. ಏನಂತ ಕರೆಯುವರು? ಜಸ್ಟ್ ಅ ಮಿನಿಟ್. ಎಕ್ಸ್ಪ್ಯಾನ್ಷನ್ ಆಗಿಬಿಟ್ಟು ಪೀಕ್ ಲೆವೆಲಿಗೆ ಹೋಗುತ್ತಾ, ಪೀಕ್ ಲೆವೆಲಿಗೆ ಹೋಗ್ಬಿಟ್ಟು ಮತ್ತೆ ಡೌನ್ ಆಗುತ್ತೆ, ಹೌದಾ? ಮನುಷ್ಯ ಬೆಳಿತಾನೆ, ಬೆಳೆದ ಮೇಲೆ ಕೆಲವೊಂದು ಟೈಮ್ ಬ್ಯಾಡ್ ಇರುತ್ತಲ್ಲ, ಬ್ಯಾಡ್ ಇದ್ಮೇಲೆ ಮತ್ತೆ ಮೆಲ್ಲಗೆ ಡೌನ್ ಬರ್ತಾನೆ. ಆ ಡೌನ್ ಬರೋದನ್ನ ಏನಂತ ಕರಿತೀವಪ್ಪ ಅಂದರೆ ರೆಸಿಷನ್. ಏನಂತ ಕರಿತೀವಿ? ರೆಸಿಷನ್ ಅಂತ ಕರಿತೀವಿ. ಈ ಅವಧಿಯಲ್ಲಿ ಒಟ್ಟು ಆರ್ಥಿಕ ಚಟುವಟಿಕೆಗಳು ಕುಸಿತಾವೆ. ಅಲ್ಲಿ ಏನಾಗಿತ್ತು? ಹೆಚ್ಚಳ ಆಗಿತ್ತು. ಇಲ್ಲಿ ಏನಾಗಿತ್ತು? ಡೌನ್ ಆಗುತ್ತಾ, ಕುಸಿತದ. ಇಲ್ಲಿ ಪರಿಣಾಮಕಾರ ಆರ್ಥಿಕ ಕಡಿಮೆ ಉತ್ಪಾದನೆ ಆಗತ್ತಾ? ಎಸ್, ನೈಜ ಜಿ ಡಿ ಪಿ ಉಂಟಾಗತ್ತೆ. ಸೊ ಕಡಿಮೆ ಆರ್ಥಿಕ ಉತ್ಪಾದನೆ ಆಗುತ್ತೆ. ಇಲ್ಲಿ ಜಿ ಡಿ ಪಿ ಏನಾಗುತ್ತಾ? ಕಡಿಮೆ ಆಗುತ್ತಾ. ಯಾವುದರಲ್ಲಿ? ರೆಸಿಷನ್ನಲ್ಲಿ. ಯಾವುದರಲ್ಲಿ? ರೆಸಿಷನ್ನಲ್ಲಿ. ಈ ಹಂತದಲ್ಲಿ ಕಾರ್ಪೊರೇಟ್ ಲಾಭದಾಯಕತೆ, ಹೂಡಿಕೆ, ಉದ್ಯೋಗ,
ಚಿಲ್ಲರೆ ಮಾರಾಟ, ಇತರ ಸ್ಥೂಲ ಆರ್ಥಿಕತೆಗಳು ಕ್ಷೀಣಿಸುತ್ತವೆ. ಅಲ್ಲಿ ಮೊದಲು ಏನಾಗಿತ್ತು, ಬೇಡಿಕೆ ಜಾಸ್ತಿ ಆಗಿತ್ತು, ಬೇಡಿಕೆ ಜಾಸ್ತಿ ಆದರೆ ಉತ್ಪಾದನೆ ಜಾಸ್ತಿ ಆಗಿತ್ತು, ಉತ್ಪಾದನೆ ಜಾಸ್ತಿ ಆಗಿದ್ರೆ ಹೂಡಿಕೆ ಜಾಸ್ತಿ ಆಗಿತ್ತು, ಹೂಡಿಕೆ ಜಾಸ್ತಿ ಆಗಿದ್ರೆ ಸೊ ಉದ್ಯೋಗಾವಕಾಶ ಜಾಸ್ತಿ ಆಗಿತ್ತು, ಲಾಭನೂ ಜಾಸ್ತಿ ಆಗಿತ್ತು. ಎಲ್ಲಿ, ಎಕ್ಸ್ಪ್ಯಾನ್ಷನ್ ಅಲ್ಲಿ. ಬಟ್ ಅದಕ್ಕೆ ಡೆಡ್ ಅಪೋಸಿಟ್ ಯಾವುದಪ್ಪ ಅಂದ್ರೆ ರಿಸೆಷನ್. ಹೆಂಗೆ ಏರಿಕೆ ಆಗಿರ್ತೀವಲ್ಲ ಹಂಗೆ ಬಿದ್ದಿರ್ತೀವಿ. ಎಸ್, ಇದನ್ನ ರಿಸೆಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ರಿಸೆಷನ್. ಇಲ್ಲಿ ಮಾರಾಟ ಆಗಿರಲಿ, ಉದ್ಯೋಗ ಆಗಿರಲಿ, ಹೂಡಿಕೆ ಆಗಿರಲಿ, ಲಾಭದಾಯಕ ಆಗಿರಲಿ, ಏನಾಗುತ್ತಾ? ಕಡಿಮೆ ಆಗುತ್ತಾ. ಈ ಕಡಿಮೆ ಆಗೋದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ, ಸೊ ಇದನ್ನ ಆಕ್ಚುಲಿ ಇದಕ್ಕೆ ಹಾಕ್ಯಾರ. ಇಲ್ಲೈತಲ್ಲ, ಹೂಡಿಕೆ ಮೊದಲಾದ ಬಂಡವಾಳ ಕೊರತೆ, ಉಳಿತಾಯ ಕಡಿಮೆ ಆಗೋದು, ಜೀವನ ಮಟ್ಟ ಕುಸಿಯೋದು. ಇದು ಆ್ಯಕ್ಚುಲಿ ಇದ್ರದ್ದು ಯಾವುದೋ ನೆಕ್ಸ್ಟ್ರದ್ದು ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿತ್ತು, ಅದಕ್ಕೆ ಅಲ್ಲಿ ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿ. ಹೌದಾ? ಅದನ್ನ ಇಲ್ಲಿಗೆ ಹಾಕ್ಕೋಬೋದು ನೀವು, ಅದನ್ನ ಇಲ್ಲಿಗೆ ಹಾಕ್ಕೋಬೋದು. ಸೊ ರೆಸೆಷನ್ ಉಂಟಾದಾಗ ಏನಾಗಿರುತ್ತೆ? ಇಲ್ಲಿ ಹೂಡಿಕೆ ಮಾಡೋ ಬಂಡವಾಳ ಕೊರತೆನೂ ಉಂಟಾಗತ್ತಾ, ಉತ್ಪಾದನೆ ಕಡಿಮೆ ಆಗುತ್ತಾ, ಜೀವನ ಮಟ್ಟ ಕುಸಿತದ. ಹೌದಾ? ಸೊ ಇದು ರೆಸೆಷನ್ಗೆ ಸಂಬಂಧಪಟ್ಟಿದ್ದು. ಎಸ್, ಹಾಂ, ಅದನ್ನ ಇಲ್ಲಿ ಹಾಕೋರಿ, ನಡೀತದೆ. ಎಸ್, ಹಾಂ. ನೆಕ್ಸ್ಟ್ ಖಿನ್ನತೆ. ಖಿನ್ನತೆ ಅಂದರೆ ಮತ್ತೆ ಏನು ಹಾಕೋಬಿಟ್ಟು ಡಿಪ್ರೆಷನ್. ಡಿಪ್ರೆಷನ್ ಅಂದರೆ ಏನಿಲ್ಲ, ಆರ್ಥಿಕ ಹಿಂಜರಿತ ಆಗಿರುತ್ತೆ ತಾನೆ, ರೆಸೆಷನ್ ಆಗಿರುತ್ತೆ ತಾನೆ. ಸಾಮಾನ್ಯವಾಗಿ 2 ಅಥವಾ 2ಕ್ಕಿಂತ ಹೆಚ್ಚು ಸತತ ತ್ರೈಮಾಸಿಕಗಳು, 2 ಕ್ವಾರ್ಟರ್ಸ್. ಅಲ್ಲಿ ಕ್ವಾರ್ಟರ್ ಅಂತ ಹೇಳಿದ್ದೆ, ಹೌದು ನೋಡ್ರಿ. ಸೊ ಎವ್ರಿ 3 ಮಂತ್ಸಿಗೆ ಏನಾಗುತ್ತಪ್ಪ ಅಂದ್ರೆ ಒಂದು ಕ್ವಾರ್ಟರ್ ಆಗುತ್ತೆ. ಹೌದಾ? ಸೊ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಸೊ ಸತತವಾಗಿ ಸಾಮಾನ್ಯವಾಗಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಕ್ವಾರ್ಟರ್ಗಳಿಗೆ ಆರ್ಥಿಕ ಹಿಂಜರಿತ ಅಂದರೆ ರೆಸೆಷನ್ ಉಂಟಾದ್ರೆ, 2 ಅಥವಾ 2ಕ್ಕಿಂತ ಹೆಚ್ಚಿನ ಕ್ವಾರ್ಟರ್ಸ್ನಲ್ಲಿ ರೆಸೆಷನ್ ಉಂಟಾದ್ರೆ, ರೆಸೆಷನ್ ಅಂದ್ರೆ ಏನು? ಸೊ ಆದಾಯ ಉತ್ಪಾದನೆ ಕಡಿಮೆ ಆಗ್ತಾ ಬರೋದು, ಅದನ್ನೇನಂತ ಕರಿತೀವಿ? ರೆಸೆಷನ್ ಅಂತ ಕರಿತೀವಿ. ಆ ರೆಸೆಷನ್ನು 2 ಅಥವಾ 2ಕ್ಕಿಂತ ಹೆಚ್ಚಿನ ಕ್ವಾರ್ಟರ್ಸ್ ಇದ್ರೆ ಅಂಥದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಡೆಪ್ರೆಷನ್. ಎಸ್, ಡಿಪ್ರೆಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಿಪ್ರೆಷನ್. ಎಸ್, ಈ ಹಂತದಲ್ಲಿ ಆರ್ಥಿಕ ಉತ್ಪಾದನೆ ತೀವ್ರವಾಗಿ ಕುಸಿತದ. ಮೊದಲು ಕಡಿಮೆ ಆಗಿತ್ತು, ಇನ್ನೂ ಕಡಿಮೆ. ಎಸ್, ಸೊ GDP ಮತ್ತು GNPಗಳು 2 ನಕಾರಾತ್ಮಕ ಬೆಳವಣಿಗೆ, ನೆಗೆಟಿವ್, ಮತ್ತು ನಿರುದ್ಯೋಗವನ್ನು ಸೂಚಿಸುತ್ತದೆ. ನಿರುದ್ಯೋಗ ಜಾಸ್ತಿ, GDP GNP ಕಡಿಮೆ ಸೂಚನೆ ಮಾಡ್ತಾ ಹೋಗುತ್ತಾ. ಯಾವುದು? ಡಿಪ್ರೆಷನ್. ಎಸ್, ಡಿಪ್ರೆಷನ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಬರುತ್ತಾ ಯಾವುದಪ್ಪ ಅಂದ್ರೆ ಚೇತರಿಕೆ, ರಿಕವರಿ ಮಾಡ್ತೀವಿ. ಏನ್ ಮಾಡ್ತೀವಿ? ರಿಕವರಿ ಮಾಡ್ತಾ ಹೋಗ್ತೀವಿ. ಎಸ್, ಕೆಳ ಬಿದ್ದ ಮೇಲೆ ಮನುಷ್ಯ ಏಳಲೇಬೇಕು ತಾನೆ. ಸೊ ಹೇಳ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಹೌದು ತಾನೆ. ಸೊ ಕಡಿಮೆ ಉತ್ಪಾದನಾ ಅವಧಿ ನಂತರ, ಎಸ್, ಸೊ ಕಂಟಿನ್ಯೂಸ್ಲಿ ಏನಾಗ್ತಿತ್ತು? ಡಿಪ್ರೆಷನ್ ಆದ ನಂತರ ಸೊ ಆರ್ಥಿಕ ಚೇತರಿಸಿಕೊಳ್ಳಲು ಪ್ರಯತ್ನಿಸುವ ಹಂತ ಇದು. ಸೊ ಬಿದ್ದೀವಿ ಹೇಳ್ಬೇಕು ಲೈಫಲ್ಲಿ, ಹೌದಾ? ನೀವಾಗ್ಲಿ, ನಾನಾಗ್ಲಿ, ಯಾರೇ ಆಗಲಿ ಲೈಫ್ನಲ್ಲಿ ಬೀಳೋದು ಕಾಮನ್. ಬಿದ್ದ ಮೇಲೆ ಹೆಂಗ್ ಹೇಳ್ತೀವಿ, ಹೆಂಗ್ ರಿಟರ್ನ್ ಬರ್ತೀವಿ, ಹೆಂಗ್ ಕಮ್ ಬ್ಯಾಕ್ ಬರ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗತ್ತೆ ಲೈಫಲ್ಲಿ, ಹೌದಾ? ಇದು ನಿಮ್ಮ ಲೈಫ್ಗೂ ಅಳವಡಿಸ್ಕೊಳ್ರಿ. ಎಸ್, ಸೊ ಪ್ರಯತ್ನಿಸುವ ಹಂತ ಇದು. ಸೊ ಕಡಿಮೆ ಉತ್ಪಾದನೆ ಯುಗದಲ್ಲಿ ಅಂದ್ರೆ ಸ್ವಲ್ಪ ಸ್ಲೋ ಉತ್ಪಾದನೆ ಆಗ್ತಾನೆ ಇರುತ್ತಾ, ಸೊ ಅಲ್ಲಿ ಆರ್ಥಿಕ ಹಿಂಜರಿತ ಅಥವಾ ಖಿನ್ನತೆ ಉಂಟಾಗ್ಬೋದು. ಎಸ್, ಸೊ ಆರ್ಥಿಕತೆಯಲ್ಲಿ ಪುನರ್ ನಿರ್ಮಿಸಲು, ಆರ್ಥಿಕತೆಯನ್ನ ಮತ್ತೆ ರೀಬಿಲ್ಡ್ ಮಾಡಲು, ಎಸ್, ಸರ್ಕಾರ, ಕೇಂದ್ರ ಬ್ಯಾಂಕು 2 ಬೇಡಿಕೆ, ಹೂಡಿಕೆ ಮತ್ತು ಉತ್ಪಾದನೆಯನ್ನು ಸುಧಾರಿಸಲು ವಿವಿಧ ಹಣಕಾಸು ಮತ್ತು ವಿತ್ತೀಯ ನೀತಿಗಳನ್ನು ಜಾರಿಗೆ ತರುತ್ತಾ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಸೊ ಬಡ್ಡಿ ದರಗಳನ್ನು ಕಡಿಮೆ ಮಾಡ್ಬಿಡ್ತಾರೆ. ಬಡ್ಡಿ ದರಗಳು ಕಡಿಮೆ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಸೊ ಮಾರುಕಟ್ಟೆಯಲ್ಲಿ ದುಡ್ಡು ಏನಾಗತ್ತಾ? ಮನಿ ಫ್ಲೋ ಆಗತ್ತಾ. ಮನಿ ಫ್ಲೋ ಆದ್ರೆ ಜನರು ಏನ್ ಮಾಡ್ತಾರೆ? ಖರ್ಚು ಮಾಡೋದು ಜಾಸ್ತಿ ಮಾಡ್ತಾರೆ. ಯಾವಾಗ ಖರ್ಚು ಮಾಡೋದು ಜಾಸ್ತಿ ಮಾಡ್ತಾರೆ, ಬೇಡಿಕೆ ಉಂಟಾಗತ್ತಾ. ಎಸ್, ಬೇಡಿಕೆ ಉಂಟಾದ್ರೆ ಉತ್ಪಾದನೆ ಜಾಸ್ತಿ ಆಗತ್ತಾ. ಸೊ ಉತ್ಪಾದನೆ ಹೆಚ್ಚಳ ಆದಂಗೆಲ್ಲ ನಾವು ರಿಕವರಿ ಆಗ್ತಾ ಹೋಗ್ತೀವಿ. ಈಗ ನಮ್ಮ ಬಾಡಿ ತಗೋರಪ್ಪ, ಈಗ ಜ್ವರ ಬಂದತ್ತಂದ್ರೆ ಒಳಗಡೆ ಏನಾಗಿರುತ್ತಾ? ಎಸ್, ಸೊ ನಮ್ದೊಂದು ನರ್ವಸ್ ಸಿಸ್ಟಮ್ ಇರುತ್ತಲ್ಲ, ಅದು ಸ್ವಲ್ಪ ಮಂದಗತಿಯಲ್ಲಿರುತ್ತೆ. ಸೊ ಅದಕ್ಕೆ ನಾವು ಚೆನ್ನಾಗಿ ಏನು ಮಾಡ್ತೀವಿ? ಟ್ಯಾಬ್ಲೆಟ್ಸ್ ಹಾಕಿ ಒಳ್ಳೆ ಫುಡ್ ಹಾಕಿದ್ರೆ ಸೊ ಅದು ಏನಾಗುತ್ತಾ? ರಿಕವರಿ ಆಗುತ್ತಾ. ರಿಕವರಿ ಆಗ್ಬಿಟ್ಟು ಮತ್ತೆ ಸ್ಟ್ಯಾಂಡಲ್ಲಿ ನಿಲ್ಲುತ್ತೆ ತಾನೆ. ಅದೇ ರೀತಿನೇ ನಮ್ಮ ಆರ್ಥಿಕತೆ. ಸೊ ಸರ್ಕಾರ ಆಗಿರಲಿ, ಕೇಂದ್ರ ಬ್ಯಾಂಕ್ ಆಗಿರಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಬೇಡಿಕೆನ, ಹೂಡಿಕೆನ ಮತ್ತು ಉತ್ಪಾದನೆಯನ್ನ ಸುಧಾರಿಸಬೇಕಂದ್ರೆ ಸೊ ನೀತಿಗಳನ್ನ, ಮಾನಿಟರಿ ಪಾಲಿಸಿ ಮತ್ತೆ ಫಿಸ್ಕಲ್ ಪಾಲಿಸಿಯಲ್ಲಿ ಬಡ್ಡಿ ದರಗಳನ್ನ ಕಡಿಮೆ ಮಾಡಿದ್ರೆ ಮಾರುಕಟ್ಟೆಯಲ್ಲಿ ಏನಾಗುತ್ತಾ? ದುಡ್ಡು ಪಂಪ್ ಆಗುತ್ತೆ. ದುಡ್ಡು ಪಂಪ್ ಆದ್ರೆ ಆಟೋಮೆಟಿಕಲಿ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗತ್ತಾ. ಬೇಡಿಕೆ ಹೆಚ್ಚಾದ್ರೆ ಉತ್ಪಾದನೆ ಜಾಸ್ತಿ ಮಾಡ್ತಾರೆ. ಉತ್ಪಾದನೆ ಜಾಸ್ತಿ ಮಾಡಿದ್ರೆ ಮತ್ತೆ ನಮ್ಮ ಒಂದು ಎಕಾನಮಿಯಲ್ಲಿ GDP ಗ್ರೋತ್ ಆಗುತ್ತಾ. GDP ಯಾವಾಗ ಗ್ರೋತ್ ಆಗುತ್ತಾ? ರಿಕವರಿ ಆಗುತ್ತೆ. ಏನಾಗುತ್ತಾ? ರಿಕವರಿ ಆಗುತ್ತಾ. ಸೊ ಪುನರುಜ್ಜೀವನ ಬೆಲೆ ಕಾರ್ಯವಿಧಾನವು ನಿರ್ಣಾಯಕವಾಗಿದೆ. ಇದೆ ಅಷ್ಟೇ. ನಾ ಇಷ್ಟೊತ್ತೇನು ಹೇಳಿದ್ನಲ್ಲ ಅದೇ ಐತಿ, ಹೌದಾ? ಸೊ ಚೇತರಿಕಾ ಹಂತದಲ್ಲಿ ತಯಾರಕರು ಕೇವಲ ಸವಕಳಿಯಾದ ಬಂಡವಾಳ ಸರಕುಗಳನ್ನು ಬದಲಾಯಿಸುತ್ತಾರೆ, ಚೇಂಜ್ ಮಾಡ್ತಾರ. ಎಸ್, ಇತರರು ಉಳಿಸಿಕೊಳ್ಳುತ್ತಾರೆ. ಪರಿಣಾಮವಾಗಿ ಸಂಸ್ಥೆಗಳ ಹೂಡಿಕೆ, ಉದ್ಯೋಗ ಮಟ್ಟ ಸುಧಾರಿಸುತ್ತದೆ. ಸೊ ಹೂಡಿಕೆ ಮತ್ತು ಉದ್ಯೋಗ ಮಟ್ಟ ಸುಧಾರಿಸುತ್ತದೆ. ಯಾವುದು? ರಿಕವರಿ, ಹೌದಾ?
ಸೊ ಪ್ರಕ್ರಿಯೆಗಳು ವೇಗಗೊಂಡಂತೆ ಆರ್ಥಿಕತೆ ವಿಸ್ತರಣೆ ಸ್ಥಿತಿಗೆ ಮರಳುತ್ತದೆ. ಮತ್ತೆ ಕಮ್ ಬ್ಯಾಕ್ ಕೊಟ್ಟಿವೆ ಇಲ್ಲೋ? ಎಸ್. ಸೊ ಈ ವ್ಯವಹಾರ ಚಕ್ರವನ್ನು ಏನಂತ ಕರಿತೀವಪ್ಪ ಅಂದ್ರೆ ಮುಂದುವರಿತದೆ. ಇದನ್ನ ರಿಕವರಿ ಅಂತ ಕರಿತೀವಿ. ಏನಂತ ಕರಿತೀವಿ? ರಿಕವರಿ. ಇದು ಇಂಪಾರ್ಟೆಂಟ್. ಇದನ್ನ UPSC ಕೇಳಿದಾನೆ, KPSC ಕೇಳಿದಾನೆ. ಸೊ ರಿಕವರಿ ಯಾವ ರೀತಿ ಆಗ್ತೀವಿ, ಯಾವ ರೀತಿ ರಿಕವರಿಗಳು, ಟೈಪ್ಸ್ ಆಫ್ ರಿಕವರಿ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್. ನಿಮ್ಮ ಒಂದು ನಾರ್ಮಲ್ ಕನ್ನಡ ಬುಕ್ಸ್ ಅಲ್ಲಿ ಇಲ್ಲ. ಎಸ್, ಇಷ್ಟೊತ್ತು ಹೇಳಿದ್ದು. ಸೊ ಚಂದ ಕೇಳ್ರಿ. ಡೆಪ್ತ್ ಅಂತ ಹೇಳೀನಿ, ಡೆಪ್ತ್ ಅನ್ನೇ ಹೇಳ್ತಾ ಇದ್ದೀನಿ. ಎಸ್, ವಿ ಆಕಾರದ ಚೇತರಿಕೆ, ವಿ ಶೇಪ್ಡ್ ರಿಕವರಿ ಅಂತ ಕರಿತೀವಿ. ವಿ ಶೇಪ್ಡ್ ರಿಕವರಿ ಅಂದ್ರೆ ಇಲ್ಲಿ ಐತ್ ನೋಡ್ರಿ, ನಿಮಗೆ ಡಯಾಗ್ರಾಮ್ನಾಗ ಹೇಳ್ಬಿಡ್ತೀನಿ. ಫಸ್ಟು ಎಕನಾಮಿ ಈ ರೀತಿ ಹೊಣ್ತಾ ಇತ್ತು, ಹೌದಾ? ಸಡನ್ಲಿ ರಪ್ ಅಂತ ಕೆಳಗೆ ಬಿದ್ವಿ. ಹೆಂಗ್ ಬಿದ್ವಿ? ರಪ್ ಅಂತ ಕೆಳಗೆ ಬಿದ್ವಿ, ಹೌದಾ? ರಪ್ ಅಂತ ಕೆಳಗೆ ಬಿದ್ಮೇಲೆ ಮತ್ತೆ ಮೆಲ್ಲಕ್ಕೆ ಏರಿಕೆ ಆಗ್ಬೇಕು. ಏರಿಕೆ ಹಾಕಿ ಮತ್ತೆ ಅದೇ ಟ್ರ್ಯಾಕ್ ಹಿಡ್ಕೊಂತ ಹೋಗ್ಬೇಕು. ಅಷ್ಟೇ, ಮುಗೀತು. ಇದರಲ್ಲಿ ಆರ್ಥಿಕತೆಯು ಕಳೆದುಕೊಂಡ ನೆಲವನ್ನ ತ್ವರಿತವಾಗಿ ಮರುಪಡಿಬೇಕು. ಅಂದ್ರೆ ಕೆಳಗೆ ಬಿದ್ದೀವಿ, ಬಿದ್ಮೇಲೆ ಹಂಗೆ ಕಂಬ್ಯಾಕ್ ಕೊಡ್ಬೇಕು, ಟಕ್ ಅಂತ ಕಂಬ್ಯಾಕ್ ಕೊಡ್ಬೇಕು, ಹೌದಾ? ಮತ್ತು ಸಾಮಾನ್ಯ ಬೆಳೆಗೆ ಪ್ರವೃತ್ತಿ ರೇಖೆಗೆ ಮರಳೋದು. ಅಂದ್ರೆ ಫಸ್ಟು ಈ ರೀತಿ ಇದ್ವಿ, ಹೌದಾ? ನಾರ್ಮಲ್ ಆಗಿ ಹೋಗ್ತಾ ಇದ್ವಿ, ಬಿದ್ವಿ, ಬಿದ್ಮೇಲೆ ಪಕ್ಕ ಹಿಂಗೆ ಹೇಳೋದು, ಹೇಳ್ಮೇಲೆ ಮತ್ತೆ ಅದೇ ಟ್ರ್ಯಾಕ್ ನಡ್ಕೊಂಡು ಹೋಗು. ಅದೇ ಹಿಂಗ ಹೋಗ್ತಾ ಇದ್ವಿ, ಹಿಂಗ ಸ್ಟ್ರೈಟ್ ಹೋಗ್ತಾ ಇದ್ವಿ, ಹಿಂಗೆ ಬಿದ್ವಿ, ಹಿಂಗೆ ಬಿದ್ಮೇಲೆ ಮತ್ತೆ ಹಿಂಗೆ ಕಂಬ್ಯಾಕ್ ಕೊಡ್ಬೇಕು, ಮತ್ತೆ ಕಂಬ್ಯಾಕ್ ಕೊಟ್ಟು ಹಿಂಗೆ ಹೋಗ್ತಾರೆ. ಇದನ್ನ ವಿ ಶೇಪ್ಡ್ ರಿಕವರಿ. ಎಸ್, ವಿ ಶೇಪ್ಡ್ ಅಂದ್ರೆ ವೀರೇಶ್ ಸರ್ ಅನ್ಕೋಬೇಡ್ರಿ ಮತ್ತೆ. ಎಸ್, ಹೆಸರಲ್ಲ ಐತ್ ನೋಡ್ರಿ. ಹಿಂಗ ಹಿಂಗ ಫಸ್ಟ್ ಹಿಂಗೆ ಬಂದ್ವಿ, ವಿ ಅಂದ್ರೆ ವೀರೇಶ್ ಸರ್ ಅಲ್ಲ, ವಿ ಶೇಪ್ಡ್ ರಿಕವರಿ. ಹಿಂಗೆ ಬಿದ್ವಿ, ಮತ್ತೆ ಹಿಂಗೆ ಓದ್ವಿ, ಮತ್ತೆ ಟ್ರ್ಯಾಕಿಗೆ ತೊಗೊಂಬಂದ್ವಿ. ಎಸ್, ನನ್ನ ನೆನೆಸ್ಕೋರಿ ಬರುತ್ತೆ, ತಿಳಿಸ್ಕೊಬೇಡ್ರಿ. ಅರ್ಥ ಆಯ್ತಾ? ವಿ ಶೇಪ್ಡ್ ರಿಕವರಿ ಅಂದ್ರೆ ತ್ವರಿತಗತಿಯಲ್ಲಿ ಬಿದ್ವಿ, ಆರ್ಥಿಕತೆ ಕಳ್ಕೊಂಡ್ವಿ, ಮತ್ತೆ ತ್ವರಿತಗತಿಯಲ್ಲಿ ಏರಿಕೆ ಪ್ರವೃತ್ತಿಯನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಇದನ್ನ ವಿ ಶೇಪ್ಡ್ ರಿಕವರಿ ಅಂತ ಕರಿತೀವಿ. ಯಾವ ಶೇಪ್ಡು? ವಿ ಶೇಪ್ಡ್ ರಿಕವರಿ. ಎಸ್. ನೆಕ್ಸ್ಟ್ ಯು ಆಕಾರದ ಚೇತರಿಕೆ, ಯು ಶೇಪ್ಡ್ ರಿಕವರಿ ಅಂತ ಕರಿತೀವಿ. ಶೇಪ್ ರಿಕವರಿ ಆಫ್ ಯು. ಯು ಅಂದ್ರೇನು? ಇದರಲ್ಲಿ ಆರ್ಥಿಕ ಕುಸಿದ ನಂತರ ಇಲ್ಲಿ ಸ್ಟ್ರೈಟ್ ಹೊಂಟದ, ಇಲ್ಲಿ ಕುಸಿದಾಗ, ಇಲ್ಲಿವರೆಗೆ ಕುಸಿತ. ಎಸ್, ಸ್ವಲ್ಪ ಸಮಯದವರೆಗೆ ಕಡಿಮೆ ಬೆಳವಣಿಗೆ ದರದಲ್ಲಿ ಹೆಣಗಾಡುತ್ತದೆ. ಅಂದ್ರೆ ಬಿದ್ದೀವಿ, ಸ್ವಲ್ಪ ಹಂಗೆ ಸ್ಲೋ 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 ಹೋಗ್ತಿರ್ತೀವಿ, ನಿಧಾನವಾಗಿ ಹತ್ಕೊಂತ ಹೋಗೋದು, ಹೌದಾ? ಮತ್ತು ಗೊಂದಲಕ್ಕೆ ಒಳಗಾಗುತ್ತದೆ. ನಂತರ ಕ್ರಮೇಣವಾಗಿ ಸಾಮಾನ್ಯ ಮಟ್ಟಕ್ಕೆ ಸ್ಲೋ ಹೋಗೋದು, ಸ್ಲೋ ಹೋಗೋದು, ಸ್ಲೋ ಹೋಗೋದು, ಮತ್ತೆ ಈ ರೀತಿ ಹೋಗೋದು. ಅಲ್ಲೇನಾಗಿತ್ತು? ಬಿದ್ವಿ, ಎದ್ವಿ, ಮತ್ತೆ ಜಾಗ ಖಾಲಿ ಮಾಡ್ಕೊಂಡು ಮತ್ತೆ ಅದೇ ದಾರಿಗೆ ಹೊಂಟಿವಿ. ಇಲ್ಲೇನಿಲ್ಲ, ಬಿದ್ದ ಮೇಲೆ ಸ್ವಲ್ಪ ಒದ್ದಾಡಕತ್ತೀವಿ, ಬಿದ್ವಲ್ಲ ಅಂತ, ಮತ್ತೆ ಸ್ವಲ್ಪ ಹೆಣಗಾಡ್ತೀವಿ, ಸ್ವಲ್ಪ ಸ್ಲೋ ಹೋಗ್ತೀವಿ. ಯು ರಿಕವರಿ. ಯಾವ ರಿಕವರಿ ಇದು? ಯು ರಿಕವರಿ. ನಂತರ ಕ್ರಮೇಣ ಮತ್ತೆ ಸಾಮಾನ್ಯ ಮಟ್ಟಕ್ಕೆ ಹೋಗೋದು. ಯಾವ ಮಟ್ಟಕ್ಕೆ ಹೋಗೋದು? ಸಾಮಾನ್ಯ ಮಟ್ಟಕ್ಕೆ. ಎಸ್, ಇದನ್ನು ಯು ಚೇತರಿಕೆ ಅಂತ ಕರಿತೀವಿ. ಯಾವ ಚೇತರಿಕೆ? ಯು ಚೇತರಿಕೆ. ನೆಕ್ಸ್ಟ್ ಡಬ್ಲ್ಯೂ ಆಕಾರದ ಚೇತರಿಕೆ. ಎಂಥ ಚೇರಿಕೆ? ಡಬ್ಲ್ಯೂ. ಸೊ ಇದು ಅಪಾಯಕಾರಿ ಸನ್ನಿವೇಶ. ಡಬ್ಲ್ಯೂ ಅಂತಕ್ಕಂಥದ್ದು ಬಹಳ ಡೇಂಜರಸ್ ನಮ್ಮ ಎಕನಾಮಿ. ಇದರ ಅಡಿಯಲ್ಲಿ, ಯಾವ ಅಡಿಯಲ್ಲಿ? ಈ ಡಬ್ಲ್ಯೂ ಶೇಪ್ಡ್ ಎಕನಾಮಿ ರಿಕವರಿಯಲ್ಲಿ ಸೊ ಬೆಳವಣಿಗೆ ಕಡಿಮೆ ಆಗುತ್ತದೆ. ನೋಡ್ರಿ, ಇಲ್ಲಿ ಸ್ಟ್ರೈಟ್ ಹೊಂಟಿವೆ, ಬಿದ್ದುವೆ ಮತ್ತು ಏರುತ್ತದೆ. ಇದರ ಅಡಿಯಲ್ಲಿ ಏನಾಗುತ್ತೆ ಅಂದ್ರೆ ಬೆಳವಣಿಗೆ ಕಡಿಮೆ ಆಗತ್ತಾ, ಏರುತ್ತಾ, ಕಡಿಮೆ ಆಗತ್ತಾ, ಏರುತ್ತಾ, ಮತ್ತೆ ಚೇತರಿಸಿಕೊಳ್ಳಲು ಮೊದಲು ಮತ್ತೆ ಕುಸಿತದ. ಹೀಗಾಗಿ ಡಬ್ಲ್ಯೂ ತರದ ಚಾರ್ಟ್ ಬರ್ತಿ. ಇಲ್ಲಿ ನೋಡ್ರಿ, ಫಸ್ಟ್ ಬಂತ, ಬಿದ್ವಿ, ಮತ್ತೆ ಸ್ವಲ್ಪ ಚೇತರಿಸ್ಕೊಂಡಿವಿ, ಅಮ್ಮ ಅನ್ಕೊಂಡಿವಿ, ಅಂದ್ರೆ ದೇವ್ರೆ ಆಯ್ತು, ಮತ್ತೆ ಚೇತರಿಸ್ಕೊಂಡಿವಿ ಅನ್ಕೊಂಡು ಮತ್ತೆ ಬಿದ್ವಿ. ಹೆಂಗ್ ಬಿದ್ವಿ? ಮತ್ತೆ ಬಿದ್ವಿ, ಮತ್ತೆ ಏರಿಕೆ ಆಗೋದು, ಮತ್ತೆ ಟ್ರ್ಯಾಕಿಗೆ ಬರೋದು. ಅಂದ್ರೆ ಬೀಳೋದು, ಏಳೋದು, ಮತ್ತೆ ಬೀಳೋದು, ಮತ್ತೆ ಏಳೋದು, ಮತ್ತೆ ಟ್ರ್ಯಾಕಿಗೆ ಹೋಗೋದು. ಅರ್ಥ ಆಯ್ತಾ? 2 ಸರಿ ಬಿದ್ವಿ. ಫಸ್ಟ್ ಒಂದೇ ಟ್ರ್ಯಾಕಿಗೆ ಹೊಂಟಿದ್ವಿ, ಬಿದ್ವಿ, ಸ್ವಲ್ಪ ಎದ್ವಿ, ಸ್ವಲ್ಪ ಎದ್ವಿ ಅಂತೇಳಿ ಸಮಾಧಾನ, ಮತ್ತೆ ಬಿದ್ವಿ, ಮತ್ತೆ ಎದ್ವಿ, ಮತ್ತೆ ಸೈಡ್ವಿ, ಟ್ರ್ಯಾಕಿಗೆ ಬಂದ್ವಿ ಅಂತ ಅರ್ಥ. ಎಸ್. ಸೊ ಇಂತಹ ಥರದ್ದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಡಬ್ಲ್ಯೂ. ಈ ರೀತಿ. ಇದು ನನ್ನ ಚಿತ್ರ, ಇದು ಅಲ್ಲಿರ್ತಕ್ಕಂಥ ಚಿತ್ರ ಇರಲಿ. ಎಸ್. ನೆಕ್ಸ್ಟ್ ಎಲ್ ಆಕಾರದ ಚೇರಿಕೆ, ಎಲ್ ಶೇಪ್ಡ್ ರಿಕವರಿ ಅಂತ ಕರಿತೀವಿ. ಎಂಥ ಶೇಪ್ಡು? ಎಲ್ ಶೇಪ್ಡು. ಇದು ಅತ್ಯಂತ ಕೆಟ್ಟ ಸನ್ನಿವೇಶವಾಗಿದ್ದು. ಯಾವುದು? ಎಲ್ ಶೇಪ್. ಕುಸಿತದ ನಂತರ ಬೆಳವಣಿಗೆ ಕಡಿಮೆ ಮಟ್ಟದಲ್ಲಿ ಸ್ಥಗಿತಗೊಳ್ಳುತ್ತೆ. ಇಲ್ಲಿ ಈಗ ಇಲ್ಲಿಂದ ಹಿಂಗೆ ಬಂದು ಇಲ್ಲಿ ಕುಸಿದ್ವಾ, ಮತ್ತದು ಹೆಂಗೆಂಗೋ ಹೋಗತ್ತೆ. ಎಸ್, ಬಹಳ ಸಮಯದವರೆಗೆ ಚೇತರಿಸ್ಕೊಳ್ಳಲ್ಲ. ಬಿದ್ದ ಮೇಲೆ ನಾವು ಹಂಗೇ ಬಿದ್ದಿವಿ ಅಂತೇಳಿ ಬಿದ್ಕೊಂತಿರೋ, ಹತ್ಕೊಂತು ಅಂದ್ರೆ ರಿಕವರಿ ಸ್ಟೇಜಿಗೆ ಬರಲ್ಲ. ಸೊ ಇಲ್ಲಿ ಬಂದು ಬಿತ್ತು, ಮತ್ತೆ ರಿಕವರಿ ಆಗಿಲ್ಲ ಅದು, ಹೌದಾ? ಸೊ ಇಂತಹದನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಎಲ್ ಶೇಪ್ಡ್ ರಿಕವರಿ ಅಂತ ಕರಿತೀವಿ. ಎಂಥ ಶೇಪ್ಡು? ಎಲ್ ಶೇಪ್ಡು. ಎಸ್. ಸೊ ಲಾಸ್ಟ್ ಒನ್ ಕೆ ಶೇಪ್ಡ್ ರಿಕವರಿ ಅಂತ ಕರಿತೀವಿ. ಎಂಥ ಶೇಪ್ಡು? ಕೆ ಶೇಪ್ಡ್. ಕೆ ಆಕಾರದ ಚೇತರಿಕೆ. ಎಂತಹ ಚೇತರಿಕೆ? ಕೆ ಆಕಾರದ ಚೇತರಿಕೆ ಅಂತ ಕರಿತೀವಿ. ಏನ್ರಿ ಸರ ಕೆ ಆಕಾರದ ಚೇತರಿಕೆ ಅಂದ್ರೆ? ಈ ಪ್ರಕಾರವು ಜನಸಂಖ್ಯೆಯ ಒಂದು ಭಾಗ. ಇಲ್ಲಿ ಐತ್ ನೋಡ್ರಿ, ಇಲ್ಲಿ ಚಂದ ಕೇಳ್ರಿ ಇದನ್ನ.
ಸೊ ಕೆ ಶೇಪ್ಡ್ ರಿಕವರಿ ಅಂತ ಕರಿತೀವಿ. ಸೊ ಒಂದು ಭಾಗದ ಜನ ಇಲ್ಲಿ ಮೇಲೆ ಹೊಂಟ್ರಲ್ಲ, ಒಂದು ಭಾಗದ ಜನ ಹಿಂಗ ಕೆ ತಡ್ರಿ ತೋರಿಸಿಬಿಡ್ತಾನೆ, ಇದು ಕೆ ಹೌದಾ ಸರ್, ಕೆ ಕಾಣೋಲ್ಲ ನಾನು ಕರ್ಬೇಡ್ರಿ, ಹಿಂಗ ಹಿಂಗ ಹೆಂಗ ಒಟ್ಟು ನಿಮ್ಗೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆದ್ರೆ ಆಯ್ತು ಸರ್. ಮತ್ತೆ ಏನು ಭರತನಾಟ್ಯ ಮಾಡ್ತಾರ ಅನ್ಬೇಡ್ರಿ, ಏನಪ್ಪ ಅರ್ಥ ಆಯ್ತಾ? ಎಸ್, ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು, ಒಟ್ಟು ಕಾನ್ಸೆಪ್ಟು ಒಟ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು. ನಾವು ಹೆಂಗೆ ಮಾಡ್ತೀವಿ ಏನು ಮಾಡ್ತೀವಿ ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮಿಗೆ ಕಾನ್ಸೆಪ್ಟ್ ಅರ್ಥ ಆಯ್ತಾ, ಕ್ವಶನ್ ಬಂತಾ, ಹೊಡೆದು ಬೇಸಿ ಹಾಕಿದ್ವಿ, ಅರ್ಥ ಆಯ್ತಾ? ಎಸ್, ಇದು ಬೇಕು. ಸೊ ಈ ಪ್ರಕಾರವು ಜನಸಂಖ್ಯೆಯ ಒಂದು ಭಾಗ ವ್ಯವಹಾರ ತ್ವರಿತಗತವಾಗಿ ಅಂದರೆ ಇನ್ಕ್ರೀಸ್ ವೇಲ್ ಹೊಂಟದ ಮತ್ತು ಸಂಪೂರ್ಣವಾಗಿ ಚೇತರಿಸಿಕೊಳ್ಳೋದು ತೋರಿಸುತ್ತೆ. ಅಂದರೆ ಇಲ್ಲಿ ಕೆಳ ಬಿದ್ದರ ಇದು ಈ ರೀತಿ ಬಂದದ, ಈ ರೀತಿ ಬಂದ್ಬಿಟ್ಟು ಕೆಳ ಬಿದ್ದರ ಮತ್ತು ಏರಿಕೆ ಹೊಂಟದ, ಒಂದು ಭಾಗ ಏರಿಕೆ ಹೊಂಟದ. ಸೊ ಆದರೆ ಇನ್ನೊಂದು ಭಾಗ ಹೆಚ್ಚಿನ ಪ್ರಮಾಣದಲ್ಲಿ ಬಳಲುತ್ತೆ, ಅಂದರೆ ಕೆಳ ಬಿದ್ದರ ಒಂದು ಕಡೆ ಮೇಲೆ ಹೊಂಟದ, ಒಂದು ಕಡೆ ಕೆಳಗೆ ಹೊಂಟದ ಸೈಮಲ್ಟೇನಿಯಸ್ಲಿ. ಸೊ ಇಂತಹ ಒಂದು ರಿಕವರಿನ ನಾವು ಏನಂತ ಕರಿತೀವಪ್ಪ ಅಂದರೆ ಕೆ ಶೇಪ್ಡ್ ರಿಕವರಿ ಅಂತ ಕರಿತೀವಿ. ಆರ್ಥಿಕ ಹಿಂಜರಿತ ಸಮಯದಲ್ಲಿ ಎಸ್. ಸೊ ಶ್ರೀಮಂತರು ಏನಾಗ್ತಾರಪ್ಪ ಅಂದರೆ ಚೇತರಿಸ್ಕೊಳ್ತಾರೆ ಬೇಗ, ಬಟ್ ಬಡವರು ಬಳಲ್ತಾನೆ ಇರ್ತಾರೆ. ಇದು ಮೇಲೆ ಶ್ರೀಮಂತರದ್ದು ತೋರಿಸಿದ್ರೆ ಶ್ರೀಮಂತರು, ಇಲ್ಲಿ ಬಡವ್ರದಂತೂ ತೋರಿಸ್ಬೋದು. ಸರ್ ಇಲ್ಲೊಂದು ಐತೆ ನೋಡ್ರಿ, ಇದನ್ನ ನೋಡ್ಕೋರಿ. ಏನ್ರಿ ಸರ್ ಅಂದ್ರೆ ಇಲ್ಲಿ ಸ್ಟಾಕ್ ಹೋಲ್ಡರ್ಸ್, ಹೋಮ್ ಓನರ್ಸ್, ಟೆಕ್ ಫೈನಾನ್ಸ್ ಮೆನ್, ಕಾಲೇಜ್ ಗ್ರೇಡ್, ವೆಸ್ಟ್ ಗೂಡ್ಸ್, ಪ್ರೈಮ್ ಬಾರೋರ್ಸ್ ಇವರೆಲ್ಲ ರಿಕವರಿ ಮೇಲೆ ಇರ್ತಾರೆ. ಕೆಳಗಡೆ ರೆಂಟರ್ಸ್, ಹಾಸ್ಪಿಟಾಲಿಟಿ, ರಿಟೇಲ್ ಅವೆಲ್ಲ ಬೇಡ, ಕಿರಿಕಿರಿ ಬೇಡ, ಹೌದಾ? ಸಿಂಪಲ್. ಸೊ ಶ್ರೀಮಂತರು ಏನಾಗ್ತಾರಪ್ಪ ಅಂದರೆ ಮೇಲೆ ಹೋಗ್ತಾರೆ, ಬಡವರು ಏನಾಗ್ತಾರಪ್ಪ ಅಂದರೆ ಕೆಳಗೆ ಬರ್ತಾ ಹೋಗ್ತಾರೆ. ಎಸ್. ಸೊ ಕೆ ಶೇಪ್ಡ್ ರಿಕವರಿ ಅಂದರೆ ಸೊ ಜನಸಂಖ್ಯೆಯ ಒಂದು ಭಾಗ ಏನಾಗತ್ತಪ್ಪ ಅಂದರೆ ತ್ವರಿತವಾಗಿ ಏನಾಗ್ತಾರೆ ಅಂದರೆ ಚೇತರಿಕೆಗೊಳ್ತಾರೆ. ಮತ್ತೊಂದು ಕಡೆ ಏನಾಗುತ್ತೆ ಅಂದರೆ ಸೊ ಎಕನಾಮಿ ಸ್ಲೋ ಡೌನ್ ಆದಾಗ ಬಡವರು ಏನಾಗ್ತಾರಪ್ಪ ಅಂದರೆ ಚೇತರಿಸ್ಕೊಳ್ಳಲ್ಲ, ಹೌದಾ? ಸೊ ಇಂತಹ ಚೇತರಿಕೆನ ನಾವು ಏನಂತ ಕರಿತೀವಪ್ಪ ಅಂದರೆ ಕೆ ಶೇಪ್ಡ್ ರಿಕವರಿ ಅಂತ ಕರಿತೀವಿ. ಏನಂತ ಕರಿತೀವಿ? ಕೆ ಶೇಪ್ಡ್ ರಿಕವರಿ ಅಂತ ಕರಿತೀವಿ ಸ್ನೇಹಿತರೆ. ಎಸ್, ಇದು ರಿಕವರಿ ಆಫ್ ಎಕನಾಮಿಕ್ಸ್ ಅಂತ ಕರಿತೀವಿ. ಸೊ ಇಷ್ಟೊತ್ತು ನಾವು ಮಾಡಿದ್ದು ಸೊ GDP ಚಾಪ್ಟರ್ ಒಳಗಡೆ ಬರ್ತಾ ಇವೆಲ್ಲ ನ್ಯಾಷನಲ್ ಇನ್ಕಮ್ದೆ, ಹೌದಾ? ಸೊ ಅದೊಂದೆರಡು ತಾಸು ಇದೊಂದೆರಡು ತಾಸು ಮಾಡಿದ್ದೀನಿ. ಸೊ ಭಾಳ ಡೀಪ್ ಆಗಿದ್ದಾವೆ ಕ್ಲಾಸಸ್ಸು, ಹೌದಾ? ಸೊ ನಮ್ಮ ತರಗತಿಗಳು ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ಫ್ಲೇಷನ್ ಟಾಪಿಕ್ ಬರುತ್ತೆ, ಅದು ಮಜಾ ಬರುತ್ತೆ. ಎಸ್. ಸೊ ನಿಮ್ಗೆ ಡೀಪಾಗಿ ಹೇಳ್ತೀನಿ ಮುಂದೆನೂ, ಡೋಂಟ್ ವರಿ. ಸೊ ನೀವು ಮಾತ್ರ ಏನು ಮಾಡಬೇಕು, ನಮ್ಮ ತರಗತಿಗಳು ಇಷ್ಟ ಆದರೆ ನೀವು ಬೇರೊಬ್ಬರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಎಸ್. ಸೊ ಇಷ್ಟನ್ನು ಹೇಳ್ತಾ ನೆಕ್ಸ್ಟ್ ತರಗತಿಯಲ್ಲಿ ನೆಕ್ಸ್ಟ್ ನಾನು ಏನು ಮಾಡ್ತಾ ಹೋಗ್ತೀನಪ್ಪ ಅಂದರೆ ಬೇರೊಂದು ಟಾಪಿಕ್ ಮೂಲಕ ಅಂದರೆ ಇನ್ಫ್ಲೇಷನ್ ಚಾಪ್ಟರ್ನ ತರ್ತೀನಿ. ಎಸ್. ಸೊ ಇದನ್ನು ನೋಟ್ಸ್ ಮಾಡ್ಕೋಬೇಕು. ಈ ನೋಟ್ಸನ್ನು GBC ಕ್ಲಾಸಸ್ಸಲ್ಲಿ ಕೊಡ್ತೀನಿ. ಎಸ್. ಸೊ ಅಲ್ಲಿ ಏನು ಮಾಡಿರಿ, ಈ ನೋಟ್ಸನ್ನು ತೊಗೊಂಡು ಫಸ್ಟು ನೋಟ್ಸನ್ನ ಬರ್ಕೊಳೋದು ಕಲ್ರಿ. ಎಸ್. ಇಷ್ಟಂತ ಹೇಳ್ತಾ ಸೊ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣಂತೆ. ಎಸ್. ಸೊ ಹೇಗಿತ್ತಂತೇಳಿ ಕಮೆಂಟ್ ಮಾಡಿರಿ ನನ್ನ ತರಗತಿ. ಎಸ್. ಥ್ಯಾಂಕ್ ಯು.